ಈಗ ರಾಜ್ಕುಮಾರ್ನ ನೋಡಿದ್ರೆ ಸ್ವಲ್ಪ ಅವರು ಆರ್ಯನ್ ಜನಾಂಗ ಥರ ಎತ್ತರಿಗೆ ಸ್ವಲ್ಪ ಬೆಳ್ಳಿಗಿದ್ರು. ಅದೇ ಪಾರ್ವತಮ್ಮ ಅವರು ಕುಳ್ಳಿಗೆ ಕಪ್ಪಗಿದ್ರು. ಅವ್ರ ಮಕ್ಕಳಲ್ಲೇ ವ್ಯತ್ಯಾಸ ನೋಡಿ. ಆ ದೇವಿಗೆ ಪೂಜೆ ಮಾಡ್ತಾರೆ. ಆ ದೇವಿ ಪೂರ್ತಿ ಹಸಿರು ಬಣ್ಣ ಆಗಿದೆ. ಅಂದರೆ ಅಲ್ಲಿ ಅವ್ರಿಗೆ ಸಬ್ಕಾನ್ಷಿಯಸ್ಲಿ ಹೆಂಗೆ ಅಂದರೆ ಕಪ್ಪಗಿರೋ ಹೆಣ್ಣನ್ನು ನೀನು ಮದುವೆ ಆಗು. ಅಂದರೆ ಹೊರಗಡೆ ಪ್ರಚಾರ ಬೆಳ್ಳಗಿರೋ ಹುಡುಗಿ, ಬೆಳ್ಳಗಿರೋ ನೀಲಿ ಕಣ್ಣು ಅನ್ನೋ ಥರ. ಎಷ್ಟೋ ಜನ ರಾಜಕಾರಣಿಗಳು, ಮಠಾಧೀಶರುಗಳು, IAS ಆಫೀಸರ್ ಇರ್ಬೋದು, KS ಆಫೀಸರ್ ಇರ್ಬೋದು, ಮೀಡಿಯಾದಲ್ಲೂ ಅಷ್ಟೇ, ಆಮೇಲೆ ಈವನ್ ಜುಡಿಷರಿನೂ ಅಷ್ಟೇ, ನೀಲಿ ಕಣ್ಣವ್ರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಜನಾಂಗೀಯ ಆ ರೀತಿ ಪ್ರಚಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇಲ್ಲ, ಆ ರೀತಿ ದಬ್ಬಾಳಿಕೆ ನಡೀತಾ ಇದೆ. ನೀಲಿ ಕಣ್ಣಿಗೆ ಯಾಕೆ ಅಷ್ಟು? ಅಂದ್ರೆ ಇದು ಯುರೋಪಿಯನ್ಸ್ಗೆ ಜೀತ ಮಾಡಬೇಕು. ಆ ಕ್ಯಾಮ್ರಾ ಕೊಟ್ಟಾಗ ಎಲ್ಲ ಡೇಟಾನು ಅವರು ಇಟ್ಕೊಂಡು ನಮ್ಮ ಎವಿಡೆನ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಈಗ ಫೋನು ಅಂದರೆ ಒಂದು ನಕ್ಷತ್ರಿಕಂತರ. ಹರಿಶ್ಚಂದ್ರನ ಜೊತೆ ಒಬ್ಬ ನಕ್ಷತ್ರಿಕ ಅಂತಿದ್ದ. ಹರಿಶ್ಚಂದ್ರ ಎಲ್ಲಿ ಹೋಗ್ತಾನೆ, ಎಷ್ಟು ಒಂದು ಕಾಸು ಆಶೀರ್ವಾದ ಬೇಕು ಪ್ರಜೆಗಳದು ಅಂತಂದರೆ ಮೋಟಮ್ಮ ಅಂತವ್ರನ್ನ, ಮೂಲ ನಿವಾಸಿ ಕರಿ ಕಣ್ಣವ್ರನ್ನ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ. ಇಲ್ಲ ಅಟ್ಲೀಸ್ಟು ಇಂದಿರಾ ಕೃಷ್ಣಪ್ಪ ಅಥವಾ ಲಲಿತಾ ನಾಯಕ್ ಅನ್ನೋರು ಅವರು ಸ್ವಲ್ಪ ಕಂದು ಬಣ್ಣ ಆದರೂ ಪರವಾಗಿಲ್ಲ, ಅವರನ್ನು ಮುಖ್ಯಮಂತ್ರಿ ಮಾಡಿ. ಅಥವಾ ಕರಿ ಮನುಷ್ಯ, ಆ ಕರಿ ಮನುಷ್ಯನ ಇತಿಹಾಸವನ್ನ, ಜೀವನ ಏನೋ ಕಥೆನ ಇವರು ಬಿಳಿ ಮನುಷ್ಯನ ನೀಲಿ ಕಣ್ಣೊಂದು ಚಿತ್ರ ಹಾಕ್ಬಿಟ್ಟು ಬದಲಾಯಿಸಿರ್ತಾರೆ. ಏನು ಒಂದು ಕಾಲದಲ್ಲಿ ಕಪ್ಪು ಕೃಷ್ಣ ಅಂದ್ರೆ ಅಲ್ಲ, ಕರಿ ಜೀಸಸ್ ಬಿಟ್ಬಿಟ್ಟು ನೀಲಿ ಜನಾಂಗಕ್ಕೆ ಪ್ರಾಮುಖ್ಯತೆ. ಈಗ ಕೃಷ್ಣ ಕಪ್ಪು ಮನುಷ್ಯ, ಆದ್ರೆ ಕರಿ ತೆಗೆದ್ಬಿಟ್ಟು ಅವರು ದೇವರಿಗೆ ಬೆಲೆ ಇಲ್ಲ, ನೀಲಿ ಕಲರಿಗೆ ಮಾತ್ರ ಬೆಲೆನಾ? ನೀಲಿ ಕಲರಿಗೆ ಮಾತ್ರ ಬೆಲೆನಾ? ಎಸ್ ವೀಕ್ಷಕರೇ, ನೀವೆಲ್ಲ ನೋಡ್ತಿದ್ದೀರಾ ಡಾಕ್ಟರ್ ಬಾಸ್. ನಮ್ಮ ಬ್ರೈನ್ ಹೆಲ್ತ್ ಎಷ್ಟು ಚೆನ್ನಾಗಿರ್ಬೇಕು, ನಮ್ಮ ಕಣ್ಣಿನ ಆರೋಗ್ಯ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯಾದಂತಹ ಆಹಾರಗಳನ್ನು ತಿಂದರೆ ನಮ್ಮ ಕಣ್ಣು ಚೆನ್ನಾಗಿರುತ್ತೆ ಅಥವಾ ಬ್ರೈನ್ ಚೆನ್ನಾಗಿರುತ್ತೆ, ಯಾವ ರೀತಿ ಮನಸ್ಥಿತಿ ಇರಬೇಕು, ಇದೆಲ್ಲವನ್ನ ಇವತ್ತಿನ ಒಂದು ಇಂಟರ್ವ್ಯೂ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಭಾನು ಪ್ರಕಾಶ್, ನ್ಯೂರೋ ಸರ್ಜನಿಸ್ಟ್. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಸರ್ ಕೇಳದೆ ಬೇಡ, ಡಾಕ್ಟರ್ನೇ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್ ಇವಾಗ ಕಣ್ಣಿನ ಬಗ್ಗೆ ಮಾತಾಡೋದಾದ್ರೆ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಕಣ್ಣುಗಳಿರುತ್ತೆ. ಅಂದರೆ ನಮ್ಮ ಇಂಡಿಯಾಕ್ಕೆ ಬಂದರೆ, ನಮ್ಮ ಭಾರತ ದೇಶಕ್ಕೆ ಬಂದರೆ, ಒಂದು ಮಗು ಹುಟ್ಟಬೇಕಾದ್ರೆ ತಾಯಿಗೆ ಸಾಕಷ್ಟು ಆಸೆ ಇರುತ್ತೆ. ನನ್ನ ಮಗುಗೆ ಏನು ಬ್ಲೂ ಕಲರ್ ಐಸ್ ಇರಬೇಕು, ನೀಲಿ ಕಣ್ಣಿರಬೇಕು, ಅಥವಾ ಬ್ರೌನ್ ಕಲರು ಅಥವಾ ಕ್ಯಾಟ್ ಐಸ್ ಇರಬೇಕು, ಈ ರೀತಿ ಥಿಂಕ್ ಮಾಡ್ತಾಳೆ ತಾಯಿ. ಸೊ ಅದು ಯಾವ ರೀತಿ ಸರ್? ಭಾರತದಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಐಸ್ ಇರುತ್ತೆ, ಯಾವ ರೀತಿ? ಕಣ್ಣು ಜನಾಂಗದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಫ್ರಿಕನ್ಸು ಚರ್ಮನೂ ಕಪ್ಪಗಿರುತ್ತೆ, ಕಣ್ಣು ಕಪ್ಪಗಿರುತ್ತೆ. ಅದೇ ಯುರೋಪಿಯನ್ಸು ಚರ್ಮ ಬೆಳ್ಳಗಿರುತ್ತೆ, ನೀಲಿ ಕಣ್ಣಿರುತ್ತೆ. ಸೊ ಈಗ ಭಾರತೀಯರು ನಾವು ಏನಂದರೆ, ಭಾರತ ಭೂಖಂಡ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಬಂದು ಏಷ್ಯಾ ಖಂಡನ ಒತ್ತಿ ಒತ್ತಿ ಹಿಮಾಲಯ ಪರ್ವತ ಮಾಡ್ತು ಅಂತ ಹೇಳ್ತೀವಿ. ಸೊ ಅಂದರೆ ಆಫ್ರಿಕಾ ಕಡೆಯಿಂದ ಬಂದಿದ್ದಾಗ ಆಫ್ರಿಕಾ ಖಂಡದಲ್ಲಿದ್ದ ಜನಾಂಗ ಥರ ಭಾರತದಲ್ಲಿ ಮೊದಲು ಜನರಿದ್ದರು. ಈಗಲೂ ಬೇಕಿದ್ರೆ ನೀವು ಕಾಡು ಮನುಷ್ಯರು, ಸೋಲಿಗರು ಅಂಥವ್ರನ್ನೆಲ್ಲ ನೋಡಿದ್ರೆ ಅದೇ ಥರ ಆಫ್ರಿಕನ್ಸ್ ಥರ ಗುಂಗುರು ಕೂದಲು, ಕರಿ ಏನೋ ಚರ್ಮದ ಬಣ್ಣ ಮತ್ತು ಕಣ್ಣು ಅಷ್ಟೇ ಕಪ್ಪಗಿರುತ್ತೆ. ಅದೇ ಅದು ಏಷ್ಯಾ ಭೂಖಂಡ ಬಂದು ಏಷ್ಯಾ ಭೂಖಂಡಕ್ಕೆ ಸೇರಿದ್ಮೇಲೆ ಏನು ಯುರೋಪ್ ಕಡೆಯಿಂದ ಜನ ಬಂದರು, ಅವ್ರನ್ನ ಆರ್ಯನ್ಸ್ ಅಂತ ಹೇಳ್ತೀವಿ. ಸೊ ಆ ಆರ್ಯನ್ ಜನಾಂಗ ಬಂದ ಮೇಲೆ ಅಲ್ಲಿರೋರು ಅವ್ರದ್ದು ನೀಲಿ ಕಣ್ಣು. ಸೊ ಅಲ್ಲಿರೋರು ಬಂದು ಇಲ್ಲಿ ಆಫ್ರಿಕನ್ ಜನಾಂಗದ ಜನದ ಜೊತೆ ಏನೋ ಮುಂದಿನ ಪೀಳಿಗೆಗಳು ಬಂದಾಗ ಹೆಂಗೆ ಅಂದರೆ, ಈ ಕಡೆ ನೀಲಿಯಿಂದ ಕಾಮನ್ ಬಿಲ್ಲಲ್ಲಿ ನೋಡ್ತೀವಲ್ಲ, ಆ ಥರ ನೀಲಿ, ಹಸಿರು, ಹಳದಿ, ಕಿತ್ಲೆ, ಕೆಂಪು, ಕಂದು, ಅದು ಹೋಗಿ ಕಂದು ಮತ್ತು ಕಪ್ಪು ಆಗುತ್ತೆ. ಸೊ ಮೆಜಾರಿಟಿ ನಾವು ಭಾರತದಲ್ಲಿ ನೋಡೋದು ಏನು ದ್ರಾವಿಡರು ಅಂತ ಹೇಳ್ತೀವಲ್ಲ, ನಾವೆಲ್ಲ ಕರಿ ಚರ್ಮ ಮತ್ತು ಕಪ್ಪು ಬಣ್ಣ. ಸೊ ಈಗ ನೀವು ಹೇಳಬೇಕಾದ್ರೆ, ಈಗ ರಾಜ್ಕುಮಾರ್ನ ನೋಡಿದ್ರೆ ಸ್ವಲ್ಪ ಅವರು ಆರ್ಯನ್ ಜನಾಂಗ ಥರ ಎತ್ತರಿಗೆ ಸ್ವಲ್ಪ ಬೆಳ್ಳಗಿದ್ರು. ಅದೇ ಪಾರ್ವತಮ್ಮ ಅವರು ಕುಳ್ಳಿಗೆ ಕಪ್ಪಗಿದ್ರು. ಸೊ ಇಲ್ಲಿ ಅವ್ರ ಮಕ್ಕಳಲ್ಲೇ ವ್ಯತ್ಯಾಸ ನೋಡ್ತೀವಿ ನಾವು. ರಾಘವೇಂದ್ರ ರಾಜ್ಕುಮಾರು ಎತ್ತರಿಗೆ ಬೆಳ್ಳಿಗೆ ಸ್ವಲ್ಪ ಕೆಂಚು ಕಣ್ಣು, ಅದೇ ಪುನೀತ್ ರಾಜ್ಕುಮಾರು ಕಪ್ಪುಗೆ ಕರಿ ಕಣ್ಣು, ಶಿವರಾಜ್ ಕುಮಾರು ಒಂಥರ ಇಬ್ರು ಮಧ್ಯ, ಸ್ವಲ್ಪ ಹೈಟಲ್ಲೂ ಮಧ್ಯದಲ್ಲಿ, ಆಮೇಲೆ ಕಣ್ಣಲ್ಲೂ ಸ್ವಲ್ಪ ಆತ. ಸೊ ಈ ರೀತಿ ಒಂದು ಜನಾಂಗದ ಅಂದರೆ ಇಲ್ಲಿ ನೀಲಿ ಕಣ್ಣು, ಇಂಗ್ಲೀಷಲ್ಲಿ ಬ್ಲೂ ಐಡ್ ಬಾಯ್ ಅಂತ ಹೇಳ್ತಾರೆ. ಸೊ ಅದು ಏನಕ್ಕೆ ಗಾದೆಗಳು ಹುಟ್ಕೊಂತು ಅಂತಂದರೆ, ಆ ನೀಲಿ ಕಣ್ಣಿನ ಯುರೋಪಿಯನ್ರು ಅವರ ಜನಾಂಗೀಯ
ಜನಾಂಗ ದೊಡ್ಡದು ಅಂತ ತೋರಿಸ್ಕೊಳ್ಳೋದಕ್ಕೆ ಈ ತರ ನಮ್ಮಲ್ಲಿ ಒಂದು ಸುಳ್ಳಿನ ಬೀಜ ಬಿತ್ತಿದ್ದಾರೆ ಅಷ್ಟೇ. ಆದ್ರೆ ನಾನು ಹೇಳ್ತೀನಿ, ಕಣ್ಣು ಇಂಪಾರ್ಟೆಂಟ್ ಅಲ್ಲ, ಮನಸ್ಥಿತಿ ಇಂಪಾರ್ಟೆಂಟು. ನಾವು ಕೇಳ್ಕೊಬೇಕಾಗಿರೋದು, ನನಗೆ ಒಳ್ಳೆ ಮಗು ಕೊಡಪ್ಪ, ಒಳ್ಳೆ ಮನಸ್ಸಿರೋ ಮಗು ಕೊಡಪ್ಪ. ಬಟ್ ಯಾವ ಇತ್ತೀಚೆಗೆ ಜಾಸ್ತಿ ಆಗಿದೆ ಬ್ಲೂ ಅಲ್ಲ, ಐಸ್ ಬೇಕು ಅದು ನಮ್ಗೆ ಹೆಂಗೆ ಅಂತ. ಅಂದ್ರೆ ಈಗ ಯಾವುದಕ್ಕೆ ನೀವು ಪ್ರಚಾರ ಜಾಸ್ತಿ ಕೊಡ್ತೀರೋ ಅದಕ್ಕೆ ಆಸೆ ಜನ ಜಾಸ್ತಿ ಅಂದ್ರೆ ಬ್ಲೂ ಪಡ್ತಾರೆ. ಐಸ್ ಬೇಕು ಅಂತ ಆ ಫುಡ್ ತಿನ್ನೋದು, ಈ ಫುಡ್ ತಿನ್ನೋದು, ಅಲ್ಲ, ಅದು ವೆರೈಟಿ ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ಏನೋ ನಾವು ಕಣ್ಣು ಏನೇ ತಿಂದ್ರೂ ಅದು ಬದಲಾಗಲ್ಲ. ಇನ್ನು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಬೇಕು. ಸೊ ಎಷ್ಟೋ ಜನ ಈಗ ಏನೋ ಗ್ರೀನ್ ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ. ಆಮೇಲೆ ಈಗ ನೋಡ್ಬೋದು, ಕೆಲವೊಬ್ರು ಕರಿಷ್ಮಾ ಕಪೂರ್, ಕರೀನಾ ಕಪೂರ್ ಅವರೆಲ್ಲ ಸ್ವಲ್ಪ ಬ್ಲೂ ಗ್ರೀನ್ ಆ ಥರ ಕಲರ್ ಇರುತ್ತೆ. ಋತಿಕ್ ರೋಷನ್ ಇರ್ಬೋದು, ಐಶ್ವರ್ಯ ರೈ ಅವರು ಮಂಗಳೂರವರು ಸ್ವಲ್ಪ ಹಳದಿ ಬಣ್ಣ ಇರುತ್ತೆ ಆ ಥರ. ಸೊ ಇವರುಗಳು ಆಮೇಲೆ ಫಿಲ್ಮ್ ಆ್ಯಕ್ಟರ್ಸ್ಗಳು ಎಷ್ಟೊಂದು ಸತಿ ಲೆನ್ಸ್ಗಳು ಹಾಕೋತಾರೆ, ಅವ್ರಿಗೆ ಯಾವ್ದು ನಿಜವಾದ ಬಣ್ಣ ಅಂತಲೂ ಗೊತ್ತಾಗಲ್ಲ ಅನ್ನೋ ಥರ ಇರುತ್ತೆ. ಸೊ ಬಟ್ ನಾನು ಹೇಳೋದು, ನಾವು ಚರ್ಮದ ಬಣ್ಣಕ್ಕಿಂತ ಕಣ್ಣಿನ ಬಣ್ಣದಕ್ಕಿಂತ ನಮ್ಮ ಮನಸ್ಸಿನ ಭಾವನೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅಂದ್ರೆ ಪ್ರತಿಯೊಬ್ಬ ತಾಯಿನೂ ನನ್ನ ಮಗ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವಮಾನವ ಆಗ್ಬೇಕು ಅಂತ ಆಸೆ ಪಡ್ಬೇಕೇ ಹೊರತು ಅವ್ನ್ ಬಣ್ಣ ಕಪ್ಪಗಿರ್ಬೇಕು, ಇಲ್ಲ ನಂಗೆ ಗಂಡು ಮಗುನೇ ಬೇಕು, ಅಥವಾ ನಂಗೆ ನೀಲಿ ಕಣ್ಣವನೇ ಬೇಕು ಅಂತ ಆಸೆ ಪಡಬಾರ್ದು ಅಂತ ನಾನು ಹೇಳ್ತೀನಿ. ಸೊ ಆ ರೀತಿ ನಮ್ಮ ಆಸೆ ಮತ್ತೆ ಗುರಿಗಳು, ಈಗ ಪ್ರಪಂಚದಲ್ಲಿ ಎಲ್ಲರೂ ನನ್ನ ಮಕ್ಕಳು ನೀಲಿ ಕಣ್ಣಾಗಿರ್ಬೇಕು ಅಂತಂದ್ರೆ ಅವರು ಯುರೋಪಿಯನ್ಸ್ನೇ ಮದುವೆ ಆಗಬೇಕು. ಅಂದ್ರೆ ಇಲ್ಲಿ ಮನಸ್ಥಿತಿ ಹೆಂಗೆ, ಸಾಮಾಜಿಕ ಮನಸ್ಥಿತಿ ಕೆಲಸ ಮಾಡುತ್ತೆ ಅಂದ್ರೆ, ಅವನು ಬೆಳ್ಳಿಗಿರೋನು ನೀಲಿ ಕಣ್ಣವನಿಗೆ ಅವನಿಗೆ ಹೆಣ್ಣು ಕೊಡ್ಬೇಕು, ಅವನಿಗೆ ಮಕ್ಕಳು ಮದುವೆ ಮಾಡ್ಬೇಕು, ಅವನ ಹತ್ರ ಮಕ್ಕಳು ತಿಳ್ಕೋಬೇಕು ಅನ್ನೋ ತರ. ನನ್ ಮಗ ಬೆಳ್ಳಗಿದಾನೆ ಅಂದ್ರೆ ಅವನಿಗೆ ಮ್ಯಾಚ್ ಆಗ್ಬೇಕಪ್ಪ, ಬಿಳಿ ಹುಡುಗಿನೇ ತರಬೇಕು. ಇದು ಈಗ ಚರ್ಮದ ಬಣ್ಣ ಕಪ್ಪು ಇದ್ರೂ ಕಪ್ಪು ಕಸ್ತೂರಿ ಅನ್ನೋ ಪದ ಅನ್ನೋ ಒಂದು ಗಾದೆನ ನಾವು ಜಾಸ್ತಿ ಪ್ರಚಾರ ಮಾಡಬೇಕಾಗಿದೆ. ಸೊ ಬ್ಲೂ ಐಡ್ ಬಾಯ್ಗಿಂತ ಕಪ್ಪು ಕಸ್ತೂರಿ ಅಂತ ಪ್ರಚಾರ ಮಾಡಿದಾಗ ಅವಾಗ ಇವಾಗ ಹೆಂಗಾಗಿದೆ ಅಂದರೆ, ಮೊನ್ನೆ ಒಂದು ನನ್ನ ಫ್ರೆಂಡ್ ಒಬ್ಬ, ಅವರು ಯಾರೋ ಅವ್ರ ಫ್ರೆಂಡ್ ಮನೇಲಿ ಒಂದು ವರಾಹಿ ವ್ರತ ಮಾಡ್ತಾಯಿದ್ರು. ಆ ವರಾಹಿ ವ್ರತ ಅಂತಂದರೆ ಹೆಣ್ಣು ರೂಪದಲ್ಲಿ ಏನೋ ಒಂದು ಏನೋ ಹಂದಿ ಮುಖ ಇರೋ ಥರ ಆ ದೇವಿಗೆ ಪೂಜೆ ಮಾಡ್ತಾರೆ. ಆ ದೇವಿ ಪೂರ್ತಿ ಹಸಿರು ಬಣ್ಣ ಆಗಿದೆ. ಅಂದರೆ ಅಲ್ಲಿ ಅವ್ರಿಗೆ ಸಬ್ ಕಾನ್ಷಿಯಸ್ಲಿ ಹೆಂಗೆ ಅಂದರೆ, ಕಪ್ಪುಗಿರೋ ಹೆಣ್ಣನ್ನು ನೀನು ಮದುವೆ ಆಗು ಅನ್ನೋ ಥರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಒಳಗೊಳಗೆ ಅವರು ನೀನು ಬೇಕಿದ್ರೆ ಅವ್ರನ್ನೂ ಮದುವೆ ಆಗು ಅನ್ನೋ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆದರೆ ಹೊರಗಡೆ ಪ್ರಚಾರ ಬೆಳ್ಳಗಿರೋ ಹುಡುಗಿ, ಬೆಳ್ಳಗಿರೋ ನೀಲಿ ಕಣ್ಣು ಅನ್ನೋ ಥರ. ಅಂದರೆ ಇದು ಒಂದು ಜನಾಂಗೀಯ ಇಂಡಸ್ಟ್ರಿ ಬಂದ್ಮೇಲಂತೂ ಈಗ ವೈಟ್ ಇರೋರೇ ಆಗ್ಬೇಕು, ಆಗಿರ್ಬೇಕು, ನನ್ ಮದ್ವೆ ಆಗೋಳು ಹೀರೋಯಿನ್ ತರ ಇರ್ಬೇಕು, ಆ ರೀತಿ ಒಂದು ಮನಸ್ಥಿತಿ ಜಾಸ್ತಿ. ಹೌದು. ಆದರೆ ಏನೋ ಬಣ್ಣಕ್ಕಿಂತ ಮನಸ್ಸು ಇಂಪಾರ್ಟೆಂಟು ಅನ್ನೋದನ್ನ ಪ್ರಚಾರ ಕೊಡಲ್ಲ. ಯಾಕಂದ್ರೆ ಅದನ್ನ ಎನ್ಕ್ಯಾಶ್ ಮಾಡೋಕ್ಕಾಗಲ್ಲ. ಈಗ ಅದು ಏನೋ ಬಿಳಿ ಬಣ್ಣಕ್ಕೆ ಪ್ರಚಾರ ಕೊಟ್ಟು ನೀಲಿ ಕಣ್ಣಕ್ಕೆ ಪ್ರಚಾರ ಕೊಟ್ರೆ ಆ ಜನಾಂಗ ಉದ್ಧಾರ ಆಗತ್ತೆ. ಸೊ ಆ ಯುರೋಪಿಯನ್ ಜೀನ್ಸ್ ಇರೋರು, ಅವರ ವಂಶಗಳು, ಅವರು ಅಧಿಕಾರಕ್ಕೆ ಬರ್ತಾರೆ. ಈಗ ಸುಮಾರು ಅದೇ ಆ ಥರ ಆಗೋಗಿದೆ ಪ್ರಪಂಚದಲ್ಲಿ. ಈಗ ಭಾರತದಲ್ಲೇ ನೀವು ನೋಡಿ, ಎಷ್ಟೋ ಜನ ರಾಜಕಾರಣಿಗಳು, ಮಠಾಧೀಶರುಗಳು, IAS ಆಫೀಸರ್ ಇರ್ಬೋದು, KS ಆಫೀಸರ್ಸ್ ಇರ್ಬೋದು, ಮೀಡಿಯಾದಲ್ಲೂ ಅಷ್ಟೇ, ಆಮೇಲೆ ಈವನ್ ಜುಡಿಷರಿನೂ ಅಷ್ಟೇ, ನೀಲಿ ಕಣ್ಣವ್ರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಜನಾಂಗೀಯ ಆ ರೀತಿ ಪ್ರಚಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇಲ್ಲ, ಆ ರೀತಿ ದಬ್ಬಾಳಿಕೆ ನಡೀತಾ ಇದೆ. ನೀಲಿ ಕಣ್ಣಿಗೆ ಯಾಕೆ ಅಷ್ಟು ಅಂದ್ರೆ ಇದು ಯುರೋಪಿಯನ್ಸ್ಗೆ ಜೀತ ಮಾಡ್ಬೇಕು ಅನ್ನೋದು. ಸೊ ಇಲ್ಲಿರೋ ನೀಲಿ ಕಣ್ಣವರು ಅವ್ರ ವಂಶಜರು ಯುರೋಪಿಯನ್ಸ್ ವಂಶ. ಸೊ ಅವ್ರಿಗೆ ಅದು ಬದ್ಧತೆ ಇರುತ್ತೆ. ಈಗ ಗೋಖಲೆ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಆರ್ಯನ್ಸು ಆರ್ಕ್ಟಿಕ್ ಇಂದ ಬಂದಿದ್ದು ಅಂತ. ಅಂದ್ರೆ ಏನು, ಇವಾಗ ಮಂಜು ಏನೋ ಮುಚ್ಚೋಗಿರೋ ಪ್ರದೇಶದಿಂದ ಆರ್ಯನ್ಸು ಮೊದಲು ಬಂದಿದ್ದು ಅಂತ ಹೇಳ್ತಾರೆ. ಸೊ ಅಂದ್ರೆ ಆ ನೀಲಿ ಕಣ್ಣಿನ ಜನಾಂಗಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ಬೇಕು ಅಂತ ಇವ್ರು ಈ ತರ ನಮ್ಗೆ ಇದನ್ನ ಸೈಕಲಾಜಿಕಲ್ ಆಪರೇಷನ್ಸ್ ಅಂತ ಹೇಳಿ, ಅಂದ್ರೆ ಮಾನಸಿಕ ಕಾರ್ಯಾಚರಣೆಗಳು, ನಮ್ಮ ಮನಸ್ಸನ್ನ ಅದಕ್ಕೆ ಒಲವು ಮಾಡಿಸೋ ತರ. ನಾವು ಇನ್ನು ಆಕ್ಚುಲಿ ಕಪ್ಪುನು ಕಸ್ತೂರಿ ಅನ್ನೋ ಮನಸ್ಥಿತಿನ ನಾವು ಬೆಳೆಸಿದಾಗ ಅವಾಗ ಕರಿ ಕಣ್ಣವ್ರಿಗೂ ಪ್ರಾಮುಖ್ಯತೆ ಸಿಗುತ್ತೆ, ಕಪ್ಪು ಚರ್ಮಕ್ಕೂ ಪ್ರಾಮುಖ್ಯತೆ ಸಿಗುತ್ತೆ. ಅದಕ್ಕಿಂತ ಮುಖ್ಯ ನೀಲಿ ಕಣ್ಣಾಗ್ಲಿ ಕರಿ ಕಣ್ಣಾಗ್ಲಿ ನಮ್ಮ ಮನಸ್ಸು ಮುಖ್ಯ ಅನ್ನೋದನ್ನ ಕುವೆಂಪು ಅವರು ಹೇಳಿದ್ರು. ಬನ್ನಿ ವಿಶ್ವಮಾನವರಾಗೋಣ ಅಂತ ಹೇಳಿದ್ರು. ಆ ವಿಶ್ವಮಾನವತೆ ನಾವು ಬೆಳೆಸ್ಕೋಬೇಕಾಗಿದೆ. ಸೊ ಈ ರೀತಿ ಭೇದ ಭಾವಕ್ಕಿನ್ನ ನಾವು ಒಂದು ಭ್ರಾತೃತ್ವ, ಒಂದು ಏನೋ ಸೋದರತೆ ಬೆಳೆಸ್ಕೊಂಡಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಸರ್, ಈಗ ಬ್ಲೂ ಐಸ್ ಬಂದಿರೋದೇ ರೇರು ಇಂಡಿಯಾಕ್ಕೆ. ಭಾರತದಲ್ಲಿ ಇರೋರೇ ಕೆಲವೊಂದಷ್ಟು ಜನ ಮಾತ್ರ. ಯಾಕೆ ಬಂದಿರಬಹುದು ಅಂತ ಇದು ಏನಾದ್ರೂ ಎಫೆಕ್ಟ್ ಇದೆಯಾ, ಅಥವಾ ಏನಾದ್ರೂ ಆ ರೀತಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನೋ ನೀವು ಬೇಕಿದ್ರೆ ಬೈಬಲ್ ನೋಡ್ಬೋದು. ಅದರಲ್ಲಿ ಏನು ಮೋಸಸ್ಸು
ಅವನ ಮಕ್ಕಳುಗಳನ್ನೆಲ್ಲ ಎಲ್ಲ ಕಡೆಗೂ ಕಳಿಸ್ದ. ಆಮೇಲೆ ಇದು ಒಂದು ಜನಾಂಗೀಯ ಪ್ರಾಮುಖ್ಯತೆ ಮತ್ತು ಒಂದು ಪ್ರಾಧಾನ್ಯತೆಗೆ ನಡೀತಾ ಇರೋ ಒಂದು ಪಾಪ್ಯುಲೇಷನ್ ಪಾಲಿಟಿಕ್ಸ್ ಇದು, ರಾಜಕಾರಣ. ಹೆಂಗೆ ಅಂದರೆ ಈಗ ಒಬ್ಬರು ವಂಶದವರು 100 ಜನ ಇದ್ದರೆ ಇನ್ನೊಬ್ರು ವಂಶದವರು 50 ಜನ ಇದ್ದರೆ ಅವರೇ ಪ್ರಾಮುಖ್ಯತೆಗೆ ಬರ್ತಾರೆ. ಈಗ ಮನೆತನಗಳು ಏನು ಹಳ್ಳಿಗಳಲ್ಲಿ ನಡೆಯುತ್ತೆ, ಅದೇ ಥರ ಇದು ಪೂರ್ತಿ ವಿಶ್ವಮಟ್ಟದಲ್ಲೇ ನಡೆಯೋದು. ಆ ಜನಾಂಗದವರು, ನೀಲಿ ಕಣ್ಣಿನ ಜನಾಂಗದವರು, ಅವರ ಸಂಖ್ಯೆ ಜಾಸ್ತಿ ಆದಾಗ ಅವ್ರಿಗೆ ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದು. ಸೊ ಹಾಗೆ ಶುರುವಿನಲ್ಲಿ ಈಗ ಅವ್ರು ಬಂದಾಗ ಯಾರೋ ವಿದೇಶದಿಂದ ಬಂದಿದ್ದಾನೆ, ಅವ್ನಿಗೆ ನಾವ್ಯಾಕೆ ಏನೋ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ಥರ ಇದ್ದಾಗ ಈ ಗಾದೆಗಳು ಅವ್ರಿಗೆ ಸಹಾಯ ಮಾಡುತ್ತೆ ಅನ್ನೋ ಥರ. ಸೊ ಆ ರೀತಿ ಅವರು ಬೆಳೀತಾ ಅವ್ರ ಜನಸಂಖ್ಯೆ ಜಾಸ್ತಿ ಆದಂಗೆ ಇವಾಗಲೂ ನೋಡ್ಬೋದು ದಕ್ಷಿಣ ಭಾರತದಲ್ಲೂ ತೀರಾ ಏನೋ ಪೂರ್ತಿ ಕರಿ ಕಣ್ಣಿರೋರು ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲ ಅಂದರೆ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಅಂದರೆ ಬಿಳಿ ಹುಡುಗಿ ಬೇಕು, ನೀಲಿ ಕಣ್ಣವಳು ಬೇಕು ಅಂತಂದರೆ ನೆಕ್ಸ್ಟ್ ಹುಟ್ಟೋ ಮಕ್ಕಳು ಕರಿ ಕಣ್ಣಿಂದ ಕಂದು ಬಣ್ಣ ಆಗುತ್ತೆ, ಆಮೇಲೆ ಏನೋ ಹಸಿರು ಹಳದಿ ಆ ಥರ ಶುರು ಆಗುತ್ತೆ. ಸೊ ಇದು ಯಾಕೆ ಪ್ರಾಮುಖ್ಯತೆ ಈಗ ಬಂದಿರೋದು ಅಂತಂದರೆ ಕೋವಿಡಲ್ಲಿ ನಾವು ಇದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ವಿ. ಏನಾಯಿತು ಅಂದರೆ ಏನು ಕೋವಿಡ್ ವೈರಸ್ ಇತ್ತು, ಆಮೇಲೆ ವೈರಸ್ಸಿಂದ ಇನ್ಫೆಕ್ಷನ್ ಬಂದವರು, ಆಮೇಲೆ ವ್ಯಾಕ್ಸಿನ್ ತೊಗೊಂಡು ತೊಂದರೆ ಆದವರು, ಅದು ಜಾಸ್ತಿ ಕರಿ ಕಣ್ಣವರಾಯಿತು. ಈಗ ನಾನು ರಾಜ್ಕುಮಾರ್ ಅವರ ಮನೆತನ ಹೇಳಿದೆ. ಈಗ ಪುನೀತ್ ರಾಜ್ಕುಮಾರು ಫೈಸರ್ ಇಂಜೆಕ್ಷನ್ನು 2ನೇದು ತೊಗೊಂಡು 5 ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ರು. ಅದೇ ಶಿವರಾಜ್ ಕುಮಾರ್ ಅವರು ಫೈಸರ್ ಇಂಜೆಕ್ಷನ್ ತೊಗೊಂಡು ಅವ್ರಿಗೆ ಬ್ಲಾಡರ್ ಕ್ಯಾನ್ಸರ್ ಆಯಿತು. ಆಮೇಲೆ ಇವಾಗ ಜಪಾನ್ ಅವರು ಹೇಳಿದ್ದಾರೆ ಈ ಫೈಸರು ನಮಗೆ ಸಿಕ್ಕಿರೋದು ಕೋವಿಶೀಲ್ಡು, ಕೋವ್ಯಾಕ್ಸಿನು, ಅದನ್ನು ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರನೇ ಇದೆ, ಸಣ್ಣ ವ್ಯತ್ಯಾಸಗಳಷ್ಟೇ. ಆದರೆ ನಾವು ಕೋವಿಶೀಲ್ಡ್ ತಗೊಂಡಿರೋರಲ್ಲೂ ನಾವು ನೋಡಿದ್ದೇನೆಂದರೆ ಯಾರ ಕಣ್ಣು ಕಪ್ಪುಗಿರುತ್ತೋ ಅಂಥವ್ರಿಗೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗಿದೆ. ಏನೋ ಫಿಟ್ಸ್ ಬರೋದಿರಲಿ, ಸ್ಟ್ರೋಕ್ ಆಗೋದು ಅಥವಾ ಕ್ಯಾನ್ಸರ್ ಬರೋದು ಇಲ್ಲ. ಇಲ್ಲಿ ಅದನ್ನ ಬೇಕು ಅಂತ ಕರಿ ಕಣ್ಣವ್ರನ್ನ ಆಫ್ರಿಕನ್ಸು ಮತ್ತು ಏಷ್ಯನ್ಸ್ನ ಸಾಯಿಸೋದಕ್ಕೆ ಮಾಡಿದ ವೈರಸ್ ಇದು. ಟಾರ್ಗೆಟೆಡ್ ಇದು ಏನೋ ಬಯೋಲಾಜಿಕಲ್ ವೆಪನ್ ಅಂತ, ಮಿಸೈಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅದನ್ನ ಇವಾಗ ರಾಬರ್ಟ್ ಎಫ್ ಕೆನಡಿ ಜೂನಿಯರ್, ಅವರು ಜಾನ್ ಎಫ್ ಕೆನಡಿ ಪ್ರೆಸಿಡೆಂಟ್ ಆಗಿದ್ರಲ್ಲ, ಅವರ ಅಣ್ಣನ ಮಗ, ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇದು ಈ ಥರ ಅಂತ. ಸೊ ನಾನು 2021ರಲ್ಲೇ ನನ್ನ ಪೇಷಂಟಲ್ಲಿ ಗಮನಿಸಿ ನೋಡಿ ಕೋವಿಡ್ ವ್ಯಾಕ್ಸಿನೇಷನ್ ಕೋವಿಡ್ ಬರೋಕ್ಕಿಂತ ಮೊದಲೇನೆ ಕಂಡು ಹಿಡಿದಿದ್ರು ಅಂತ ಹೇಳ್ತಾ ಇದ್ರು. ಹೌದು, ಏನೋ ಈವನ್ RT-PCR ಟೆಸ್ಟ್ಗಳ್ನು ಅವರು 2017ರಲ್ಲೇ COVID-19 ಅಂತ ಹೆಸರಲ್ಲೇ ಗ್ಲೋಬಲ್ ಟೆಂಡರ್ ಕರೆದು ಆ ರಾಕಿಫೆಲ್ಲರ್ ಫೌಂಡೇಶನ್ ಅವರು ಎಲ್ಲ ಕಡೆ ದುಡ್ಡು ಹಂಚಿದ್ದಾರೆ. ನಮಗೆ ಪರಿಚಯದವರೇ ಒಬ್ಬರು ಅವರ ರಿಲೇಟಿವೇ ಮಷಿನ್ಗಳು ತಂದು ಇಟ್ಕೊಂಡು 2 ವರ್ಷ ಸುಮ್ಮನೆ ಗೋಡನಲ್ಲಿಟ್ಟು ಆಮೇಲೆ 2020ರಲ್ಲಿ ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ. ಅದೇ ಕೋವಿಡ್ ವ್ಯಾಕ್ಸಿನೇಷನ್ ಅಷ್ಟು ಇಂಪಾರ್ಟೆನ್ಸ್ ಇತ್ತ ಅದಕ್ಕೆ ಅಂತ ಇದು ಏನಂದ್ರೆ ಜ್ವರ ಬರ್ಲಿ ಬರ್ದೇ ಇರ್ಲಿ, ಅಂದ್ರೆ ಕಾಯಿಲೆ ಬರ್ಲಿ ಬರ್ದೇ ಇರ್ಲಿ ಅಲ್ಲ, ಈಗ ತಗೊಳ್ಳೋ ಫುಡ್ ಇಂದ ಏನು ಅಫೆಕ್ಟ್ ಆಗ್ತಾ ಇರಲ್ಲ. ಸೊ ಅದ್ ಹೆಂಗೆ ಅವ್ರು ಡಿಸೈಡ್ ಮಾಡ್ತಾರೆ ಕೋವಿಡ್ ಬರುತ್ತೆ ಅದಕ್ಕೆ ಅಡ್ವಾನ್ಸ್ ವ್ಯಾಕ್ಸಿನೇಷನ್ ತಗೊಬೇಕು ಅಂತ? ಇಲ್ಲಿ ಏನೋ ಯುದ್ಧ ಮಾಡಿ ಒಂದು ರಾಜ್ಯನ ದೇಶನ ಗೆಲ್ಲೋದು ಒಂಥರ, ಇನ್ನೊಂದು ಏನೋ ಇನ್ಸರ್ಜೆನ್ಸಿ ಅಂತ ಹೇಳ್ತೀವಿ. ಅಂದರೆ ಒಳಗೊಳಗೆ ನುಸುಳುಕೊಂಡು ಆ ಒಳಗೇನೆ ಟೊಳ್ಳು ಮಾಡಿ ಅವರ ಜನಾಂಗನ ಹೆಚ್ಚು ಮಾಡಿ ಆಮೇಲೆ ಅವರು ಎಲ್ಲರೂ ಮುತ್ತಿಗೆ ಹಾಕೋದು ಅಂತ. ಈಗ ಎಷ್ಟೋ ಹಳೆ ಕಥೆಗಳಲ್ಲಿ ನಾವು ನೋಡ್ತಾ ಇದ್ವಿ, ಯಾರೋ ಒಬ್ಬ ಇವನು ಏಜೆಂಟು ಒಳಗಿರ್ತಾನೆ, ಅವನೇ ಈಗ ಮೀರ್ ಸಾದಿಕ್ ಇರ್ಬೋದು ಅಥವಾ ಕೆಲವೊಂದು ಆ ಥರದ್ದು ಕ್ಯಾರೆಕ್ಟರ್ಸ್ನ ನಾವು ನೋಡ್ತೀವಿ. ಆದರೆ ಇದು ಪ್ರಪಂಚದ ಲೆವೆಲಲ್ಲಿ ದೊಡ್ಡದಾಗಿ ನಡೀತಾ ಇತ್ತು. ಏನು ನೀಲಿ ಕಣ್ಣಿನ ಆರ್ಟಿಕ್ ಜನಾಂಗ ಏನಿತ್ತು, ಅವರು ಪೂರ್ತಿ ಪ್ರಪಂಚನ ಆಕ್ರಮಿಸ್ಕೊಳ್ಳೋದಕ್ಕೆ ರಾಯಭಾರಿಗಳಾಗಿ ಬಂದರು, ವ್ಯಾಪಾರಿಗಳಾಗಿ ಬಂದರು. ಆಮೇಲೆ ಈಗ ಪೋರ್ಚುಗೀಸ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಡಚ್ ಇರ್ಬೋದು, ಅವರೆಲ್ಲ ನೀಲಿ ಕಣ್ಣವ್ರೆ. ಆಮೇಲೆ ಏನು ಮೊಘಲ್ಸ್ ಬಂದರು, ಅವರು ನೀಲಿ ಕಣ್ಣವ್ರೆ. ಸೊ ಅಂದರೆ ಆ ರೀತಿ ಎಷ್ಟೋ ಬೇರೆ ಹೆಸರುಗಳಲ್ಲಿ, ಧರ್ಮಗಳಲ್ಲಿ, ಬೇರೆ ದೇಶಗಳಿಂದ ಬಂದರು. ಸೊ ಅವರು ಇಷ್ಟೆಲ್ಲ ಬಂದು ಅವ್ರ ಜನಸಂಖ್ಯೆ ಹೆಚ್ಚು ಮಾಡಿಕೊಂಡ್ರು ಮೂಲ ನಿವಾಸಿಗಳು ಯಾರಿದ್ರು ಇಂಡಿಯಾದಲ್ಲಿ, ಕರಿ ಕಣ್ಣವರು, ಆಫ್ರಿಕನ್ ಜನಾಂಗದವರು, ಆಮೇಲೆ ಆಫ್ರಿಕಾ ಖಂಡ, ಏಷ್ಯಾ ಖಂಡದಲ್ಲಿ, ಆಮೇಲೆ ಸೌತ್ ಅಮೇರಿಕಾದಲ್ಲಿ ಅವರು ಜಾಸ್ತಿ ಜನ ಇದ್ರು. ಸೊ ಇವ್ರೇನು ಮಾಡಿದ್ರು, ಈ ಬಿಲ್ ಗೇಟ್ಸು, ರಾಕಿಫೆಲ್ಲರು, ರಾಚ್ಶೀಲ್ಡು, ಇವರೆಲ್ಲ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಮಾಡಿಕೊಂಡು
ಅದರಲ್ಲಿ ಅವರು ಜನಸಂಖ್ಯೆಯಿಂದಾಗಿ ಪ್ರಪಂಚದಲ್ಲಿ ಪ್ರಾಕೃತಿಕ ಅನಾಹುತಗಳಾಗ್ತಾ ಇದೆ, ನಾವು ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಒಂದು 20 ವರ್ಷದಿಂದ ಕತೆ ಕಟ್ಟಿದ್ರು. ಆ ಕತೆಗೆ ಮಾರು ಹೋದವರು ಎಷ್ಟೋ ಜನ ಆಯ್ತು ಬಿಡು ಆಗ್ಲಿ ಅನ್ನೋ ಥರ. ಆಮೇಲೆ ಬಿಲ್ ಗೇಟ್ಸು 2010 ಕತೆ ಹೇಳಕ್ ಶುರು ಮಾಡ್ದ, ದೊಡ್ಡದಾಗಿ ಏನೋ ಫ್ಲೂ ಬರುತ್ತೆ, ನೆಗಡಿ ಶೀತ ಜ್ವರ ಬರುತ್ತೆ, ಅದರಿಂದ ಎಷ್ಟೋ ಜನ ಸಾಯ್ತಾರೆ, ಆಮೇಲೆ ವ್ಯಾಕ್ಸಿನ್ಸ್ ನಾವು ಉಪಯೋಗಿಸಿ ಜನಸಂಖ್ಯೆ ಕಡಿಮೆ ಮಾಡ್ಬೋದು ಅನ್ನೋ ಥರ ಹೇಳ್ದ. ಸೊ ಇದಕ್ಕೆಲ್ಲದಕ್ಕೂ ಹಳೇದಾಗಿ ಇವ್ರು ಮಾಡಿದ್ದೇನಂದ್ರೆ 1980 ಇನ್ನೂ ಹೇಳ್ತಾರೆ 1818 ಸ್ಪ್ಯಾನಿಷ್ ಫ್ಲೂ ಅಂತ ಬಂತು. ಅವಾಗ್ಲೂ ಕೆಲವೊಂದು ಏನೋ ಅದರಲ್ಲಿ ಜನಾಂಗೀಯ ನರ್ಮೇದ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಕೆಲವೊಂದು ಜಾಗಗಳಲ್ಲಿ ಆ ವೈರಸ್ನ ಬಿಟ್ಟು ಇವರು ಜನಸಂಖ್ಯೆ ಅಂದರೆ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ 1980 ಏನು ಕೋತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥ ವೈರಸ್ ತಗೊಂಡು ಇವರು ಅದಕ್ಕೆ ಮನುಷ್ಯಂಗೆ ಇನ್ಫೆಕ್ಷನ್ ಮಾಡುವಂಥ ಶಕ್ತಿ ಕೊಡ್ತಾರೆ. ಅದಕ್ಕೆ ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಅಂತಾರೆ. ಸೊ ಅಂದರೆ ಅದಕ್ಕೆ ಇನ್ನೂ ಅಂದರೆ ಮನುಷ್ಯನೂ ಇನ್ಫೆಕ್ಷನ್ ಮಾಡೋ ಅಂತ ಒಂದು ಶಕ್ತಿ ಕೊಟ್ಬಿಟ್ಟು ಅದನ್ನು ಇವರು ಹೆಪಟೈಟಿಸ್ ಬಿ ಏನು ಜಾಂಡೀಸ್ಗೆ ಇಂಜೆಕ್ಷನ್ ಕೊಡ್ತೀವಿ, ವ್ಯಾಕ್ಸಿನ್ ಕೊಡ್ತೀವಿ, ಆ ವ್ಯಾಕ್ಸಿನ್ ಒಳಗೆ ಹಾಕಿ ಆಫ್ರಿಕಾದಲ್ಲಿ ಇಂಜೆಕ್ಟ್ ಮಾಡಿದ್ರು. ಎಷ್ಟೋ ಜನ ಆಫ್ರಿಕನ್ಸು ಸತ್ರು. ಅದನ್ನ ನಾವು ಹ್ಯೂಮನ್ ಟೀಸೆಲ್ ಲಿಂಫೋಟ್ರೋಫಿಕ್ ವೈರಸ್ ಅಂತ ಕರಿತೀವಿ. ಅದನ್ನ ಇವಾಗ ನಾವು ಪಾಪ್ಯುಲರ್ ಆಗಿ HIV ಅಂತ ಕರೆಯೋದು. ಸೊ ಇವರು ಮೊದಲು 1980 ಒಂದು ಜನಾಂಗೀಯ ನರಮೇಧಕ್ಕೆ ಆಫ್ರಿಕಾದಲ್ಲಿ ಬಿಟ್ಟ ವೈರಸ್ ಅದು. ಬಟ್ ಅದೇನ್ ಮಾಡ್ತು, ಬರೀ ಆಫ್ರಿಕನ್ಸ್ ಮಾತ್ರ ಸಾಯಿಸ್ಲಿಲ್ಲ. ಆ HIV ಬಂದು ರಾಡ್ ಲಿವರ್ ಅನ್ನೋ ಟೆನ್ನಿಸ್ ಪ್ಲೇಯರ್ನು ಸಾಯಿಸ್ತು, ಏನು ಯುರೋಪ್ ಅವನು. ಆಮೇಲೆ ಫ್ರೆಡಿ ಮರ್ಕ್ಯುರಿ ಅನ್ನೋ ಒಬ್ಬ ರಾಕ್ ಸ್ಟಾರು, ಅವನು ಯುರೋಪ್ ಅವನು ಸಾಯಿಸ್ತು. ಇವರಿಬ್ರು ನೀಲಿ ಕಣ್ಣವರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಈ ತರ ನಮ್ಮ ಜನಾಂಗ ಸಾಯಬಾರ್ದು, ಬರೀ ಆಫ್ರಿಕನ್ ಜನಾಂಗದವ್ರು ಸಾಯಬೇಕು. ಅದಕ್ಕೆ ಅವರು ರಿಸರ್ಚ್ನ ಇನ್ನೂ ಫೈನ್ ಟ್ಯೂನ್ ಮಾಡಿದ್ರು. ಯಾವ ಜನಾಂಗದಲ್ಲಿ ಯಾವ ಪ್ರೋಟೀನ್ಗಳಿರುತ್ತೆ, ಯಾವ ಪ್ರೋಟೀನು ಆ ಜನಾಂಗಕ್ಕೆ ಮಾತ್ರ ಇರುತ್ತೆ ಅಂತ ಹುಡುಕಿ ಕೊನೆಗೆ ಎಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಅಂತ, ಏನು ಸ್ಪೈಕ್ ಪ್ರೋಟೀನ್ ಅಂತ ಹೇಳಿದ್ವಲ್ಲ ಕೋವಿಡಲ್ಲಿ, ಆ ಪ್ರೋಟೀನನ್ನು ಹುಡುಕಿ ಇದು ಒಂದೊಂದು ಜನಾಂಗದಲ್ಲಿ ಒಂದೊಂದು ಪ್ರಭೇದ ಇರುತ್ತೆ. ಕರಿ ಕಣ್ಣಿನ ಜನಾಂಗದಲ್ಲಿ ಬೇರೆ ಥರ ಇರುತ್ತೆ, ನೀಲಿ ಕಣ್ಣಿನ ಜನಾಂಗದಲ್ಲಿ ಬೇರೆ ಥರ ಇರುತ್ತೆ. ಸೊ ಈ ಪ್ರೋಟೀನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಇವ್ರು ಮಾತ್ರ ಸಾಯ್ತಾರೆ ಅಂತ ಮಾಡಿ ಅವರು ಸಾರ್ಸು ಮರ್ಸು H1N1 ಕೊನೆಗೆ ಬಂದಿದ್ದು ಕೋವಿಡ್. ಈ ಕೋವಿಡ್ ವೈರಸ್ನ ಏನು ಭಾರತದಲ್ಲಿ CANRC ಗಲಾಟೆಗಳು ನಡೀತು 2018 ಅವಾಗಲೇ ಬಿಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ 2018 ಸ್ವಲ್ಪ ಸಾವುಗಳು ಜಾಸ್ತಿ ಆಯಿತು. ಆದರೆ ಅದೆಲ್ಲ ಭಯ ಇಲ್ಲದೇ ಇರೋ ಸಾವುಗಳು. ಆದರೆ 2019 ಡಿಸೆಂಬರಲ್ಲಿ ಏನು ವುಹಾನಲ್ಲಿ ದೊಡ್ಡ ನಾಟಕ ನಡೀತು, 5G ರೇಡಿಯೇಷನ್ ಬಿಟ್ಟು ಆಮೇಲೆ ದೊಡ್ಡ ಮೀಡಿಯಾ ಕವರೇಜ್ ಏನು ಕೊಡ್ದಲೆ ಏನೋ ಸುಳ್ಳು ದೊಡ್ಡ ಕಥೆಗಳೆಲ್ಲ ಮಾಡಿದ್ರು. ಆ ಭಯದಿಂದ ಸಾವುಗಳು ಹೆಚ್ಚಾಯಿತು ಇಂಡಿಯಾದಲ್ಲಿ. ಸೊ ಅದಕ್ಕೆ ಏನು ಇಲ್ಲಿರೋ ರಾಜಕಾರಣಿಗಳು ದೊಡ್ಡದಾಗಿ ಹೇಳ್ಕೊತಾರೆ ನಮ್ಮ ಭಾರತದಲ್ಲಿ ಏನು ಸಾವುಗಳಾಗಿಲ್ಲ ಅಂತ. ಆ ಅರ್ಧ ಸಾವುಗಳಾಗಲೇ 2018-19 ಆಗೋಗಿತ್ತು. ಆಮೇಲೆ ಬೈದ ನಾಟಕಕ್ಕೆ ಬರೀ 2020 ಆಯಿತು ಅಂತ. ಆಮೇಲೆ ಇದು ನೀವು ಗಮನಿಸ್ಬೋದು, 2021 ಅವರು ವ್ಯಾಕ್ಸಿನ್ ಬಂತು ಅಂತ ಕೊಟ್ಟಾಗ ಫಸ್ಟು ಏನೋ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಕೊಟ್ಟರು, ಹಿರಿಯ ನಾಗರಿಕರು ಕೊಟ್ಟರು, ದುಡ್ಡು ಕೊಟ್ಟರು, ಆಮೇಲೆ ಸರ್ಕಾರಿ ನೌಕರರಿಗೆ ಕೊಟ್ಟರು. ಅವಾಗೇನೋ ಜಾಸ್ತಿ ಆಗಲಿಲ್ಲ. ಆಮೇಲೆ ಯಾವಾಗ ಏನೋ ಬಡ ಜನರಿಗೆ ಫ್ರೀಯಾಗಿ ಕೊಟ್ರಲ್ಲ ಅವಾಗ ಸಾವುಗಳಾಗೋಕೆ ಶುರುವಾಯಿತು. ಇದು ಜನಾಂಗೀಯ ನರಮೇಧ. ಬೇಕು ಅಂತಾನೆ ಅವರು ಬಡವ್ರನ್ನ ಸಾಯಿಸೋದು. ಅಂದ್ರೆ ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಅವರು 2009 ಜಾರ್ಜಿಯಾನಲ್ಲಿ ಶಿಲಾಶಾಸನ ಮಾಡಿ ನಾವು 2050 ಪ್ರಪಂಚದ ಜನಸಂಖ್ಯೆನ ಈಗಿರೋ 2009 ಜನಸಂಖ್ಯೆ ಸುಮಾರು 700 ಕೋಟಿ ಏನಾಯ್ತು, ಅದನ್ನ ನಾವು ಏನು 50 ಕೋಟಿಗೆ ಮಾಡ್ತೀವಿ ಅಂತ ಶಿಲಾಶಾಸನ ಮಾಡಿ ಅದ್ರ ಮೇಲೆ ನರಬಲಿ ಕೊಟ್ಟು ಮಾಡಿರೋ ಕುತಂತ್ರ. ಸೊ ಇಷ್ಟು ದೊಡ್ಡ ಸ್ಟಡಿ ಅಂದ್ರೆ, ಈಗ ನಾವೇ ಇಲ್ಲಿ ಸೇಲಮಲ್ಲಿ ಯಾರೋ ಒಂದು 20 ವರ್ಷದ ಮುಂಚೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದ್ದೆ. ಯಾರೋ ಒಬ್ಬ ಕ್ವಾರಿ ಬಿಸ್ನೆಸ್ ಅವನು ಆ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಒಂದು 5 ವರ್ಷದ ಮಗುನ ಬಲಿ ಕೊಡ್ತಾನೆ. ಸೊ ಈ ರೀತಿ ವಾಮಾಚಾರ, ಒಂದು ಕುತಂತ್ರ, ಏನೋ ಆ ಮಾನಸಿಕ ಏನೋ ಕೆಟ್ಟತನ ಇದೆಯಲ್ಲ, ಸ್ವಾರ್ಥ, ಇದು ಪ್ರಪಂಚದಾದ್ಯಂತ ದೊಡ್ಡದಾಗಿದ್ದಾಗ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಈಗ ನಾವು ಎಪ್ಸ್ಟೈನ್ ಫೈಲ್ಸ್ ಎಲ್ಲ ನೋಡಿದೀವಿ. ಅಂದ್ರೆ ಆ ರೀತಿ ಕುತಂತ್ರ ಮಾಡೋರು ಅವರು ಬರೀ ಕಪ್ಪು ಕಣ್ಣಿನ ಜನರು ಮಾತ್ರ ಕಡಿಮೆ ಆಗಬೇಕು, ಮಿಕ್ಕಿದ್ದವರು ಈಗ ಗ್ರಾಜುವಲ್ ಆಗಿ ಹೆಂಗೆ ಇವರು 30 ಇಂಜೆಕ್ಷನ್ ಕೊಡೋಕೆ ಪ್ಲಾನ್ ಹಾಕಿದ್ರು. 30 ಇಂಜೆಕ್ಷನ್ ಕೊಟ್ಟಿದ್ದಿದ್ರೆ ಈಗ ಫಸ್ಟು ಕಪ್ಪವ್ರು ಸಾಯೋರು, ಆಮೇಲೆ ಕಂದವ್ರು ಸಾಯೋರು, ಆಮೇಲೆ ಏನೋ ಹಳದಿಯವ್ರು ಸಾಯೋರು, ಆಮೇಲೆ ಹಸಿರವ್ರು ಸಾಯೋರು, ಆಮೇಲೆ ಕೊನೆಗೆ ಬರೀ ನೀಲಿ ಕಣ್ಣವರೇ ಉಳ್ಕೋತಿದ್ರು. ಇನ್ನ ಯಾರು ಬೇಕೋ ಅವ್ರಿಗೆ ಒಂದಷ್ಟು ಜನ. ಆದ್ರೆ 700 ಕೋಟಿಯಿಂದ 50 ಕೋಟಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು 2009 ಇವ್ರು ಶಿಲಾಶಾಸನ ಬರ್ದಿದ್ದು. ಅದಾದ್ಮೇಲೆ 2020 800 ಕೋಟಿ ಆಗಿತ್ತು. ಅಂದ್ರೆ 50 ಕೋಟಿ ಉಳಿಬೇಕು ಅಂದ್ರೆ ನೀವು ಬದುಕಬೇಕು ಅಂದ್ರೆ 2050 ತನಕ ನಿಮ್ಮ ಸ್ನೇಹಿತರು, ಸಂಬಂಧಿಕರು 16 ಜನದ ಲಿಸ್ಟ್ ಬರೀರಿ ನೀವು, ಯಾರ್ಯಾರು ಸಾಯ್ಬೇಕು ಅಂತ. ಅವ್ರ ಲಿಸ್ಟಲ್ಲಿ ನೀವು ಇರಬಾರ್ದು.
ಹಂಗಿದ್ರೆ ಮಾತ್ರ ನೀವು ಬದುಕ್ತೀರಾ ಅಂತ. ಹಾ. ಹಾಗೆ ಆ ಲೆವೆಲ್ಗೆ ಪ್ರಪಂಚನ ಅವರು ಅದನ್ನು ಸುಮ್ಮನೆ ಹಂಗೆ ಮಾಡಿದ್ದಲ್ಲ. ಎಲ್ಲ ದೇಶದ ರಾಜಕಾರಣಿಗಳು, ಜಡ್ಜಸ್ಸು, IAS ಆಫೀಸರ್ಸು, ಮತ್ತು ಏನು ಮೀಡಿಯಾದವರು ಅಥವಾ ಬಿಸ್ನೆಸ್ ಮೆನ್ಗಳು, ಅವ್ರನ್ನೆಲ್ಲ ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ ಕರ್ಕೊಂಡೋಗಿ ಡಾವೋಸಲ್ಲಿ ಅವ್ರಿಗೆ ಏನೋ ಗುಂಡು ತುಂಡು ತೊಡೆ ಎಲ್ಲನೂ ಮಾಡಿ, ಆಮೇಲೆ ಸಣ್ಣ ಸಣ್ಣ ಮಕ್ಕಳ ಜೊತೆ ಸೆಕ್ಸ್ ಮಾಡಿಸಿ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರೋದು ಈ ಲಾಕ್ಡೌನು ಸೀಲ್ಡೌನು. ಸೊ ಇಷ್ಟು ದೊಡ್ಡ ಒಂದು ಜಾಗತಿಕ ಕುತಂತ್ರ ನಡೆದಿದೆಯಲ್ಲ, ಅದನ್ನು ಸತ್ಯ ಅರ್ಥ ಆಗಿದ್ರೂ ಜನ ಅದು ಗೊತ್ತಾದ ಮೇಲೂ ಏನೂ ಏನೋ ಯಾರಿಗೂ ಶಿಕ್ಷೆ ಆಗಲಿಲ್ವಲ್ಲ. ಅದಕ್ಕೆ ಅವರು ಇನ್ನೂ ನಾವು ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಅಂತ ಎಪ್ಸ್ಟೀನ್ ಫೈಲ್ಸ್ ಬಿಟ್ಟರು. ಆ ಎಪ್ಸ್ಟೀನ್ ಫೈಲ್ಸ್ ಬಿಟ್ರು ಇನ್ನೂ ನಾವು ಅದೇ ನೀಲಿ ಕಣ್ಣು ಅಂತ ಆಸೆ ಪಡ್ತಾರೆ ಅಂಥ ಕುತಂತ್ರಿಗಳಿಗೆ ನಾವು ಜೀತ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಎಲ್ಲರೂ ಬದುಕಬೇಕು, ನಾನೂ ಬದುಕಬೇಕು, ಅವರೂ ಬದುಕಬೇಕು ಅಂತ ಒಂದು ಆಫ್ರಿಕನ್ ಕಾನ್ಸೆಪ್ಟ್ ಇದೆ, ಉಬುಂಟು ಅಂತ. ಏನಂದರೆ ಐ ಆಮ್ ಬಿಕಾಸ್ ವಿ ಆರ್ ಅಂತ. ಅಂದರೆ ನಾನು ಏನಕ್ಕಿದ್ದೀನಿ ಅಂದರೆ ನಾವೆಲ್ಲ ಇದ್ದೀವಿ ಅಂತ. ಅಂದರೆ ಆ ನಾನಿಂದ ನಾವು ಹೋಗ್ಬೇಕು, ಅದು ವಿಶ್ವ ಮಾನವತೆ ಅಂತ ಕುವೆಂಪು ಹೇಳಿ. ಸೊ ಆ ರೀತಿಯಾಗಿ ಮನಸ್ಥಿತಿ ಬದಲಾವಣೆ ಆಗಬೇಕಾಗಿದೆ. ಅದು ನಮಗೆ ನಿಜವಾಗ್ಲೂ ಬೇಕಾಗಿರೋದು. ಸೊ ಪ್ರತಿಯೊಬ್ಬ ತಾಯಿಗೂ ನಾನು ಹೇಳ್ತೀನಿ, ಆಮೇಲೆ ಈ ಕುತಂತ್ರ ಮಾಡೋರು ಎಂಥ ಮನಸ್ಥಿತಿ ಅಂದರೆ, ಇವರು ಏನೋ ಹೆಣ್ಣಿಂದ ಸೃಷ್ಟಿ ಅಲ್ಲ, ನಾವು ಗಂಡುಗಳು ಸೃಷ್ಟಿ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗಿ, ಈಗ ಮಿಶೆಲ್ ಒಬಾಮಾ ಇರ್ಬೋದು, ಅವರೆಲ್ಲ ಟ್ರಾನ್ಸ್ಜೆಂಡರ್ಸ್ ಅನ್ನ, ಅಂದರೆ ಹುಟ್ಟಿಸಿರೋ ತಾಯಿನ ಸಾಯಿಸ್ಬಿಡೋದು ಇಲ್ಲ ಮರೆಮಾಚೋದು, ಗಂಡಸು ಹೆಣ್ಣು ವೇಷ ಹಾಕ್ಕೊಂಡು ತಾಯಿ ಥರ ಮುಂದೆ ಪ್ರಪಂಚದ ಮುಂದೆ ಬರೋದು. ಸೊ ಈ ಕುತಂತ್ರ ಸುಮಾರು ಶತಮಾನಗಳಿಂದ ಯುರೋಪಿಯನ್ ಎಷ್ಟೋ ರಾಜಮನೆತನದಲ್ಲಿ ನಡೆದಿದೆ, ಆಮೇಲೆ ಅಮೇರಿಕನ್ ಪ್ರೆಸಿಡೆಂಟ್ಗಳ ಮನೆಗಳಲ್ಲಿ ನಡೆದಿದೆ, ಆಮೇಲೆ ಈಗ ಫ್ರಾನ್ಸಲ್ಲಿ ಅವನು ಮ್ಯಾಕ್ರಾನ್ ಇದಾನಲ್ಲ, ಅವನ ಹೆಂಡತಿ ಆ್ಯಕ್ಚುಲಿ ಅವನಿಗಿನ ವಯಸ್ಸಾಗಿರೋಳು. ಸೊ ಅವನು ಗಂಡಸು ಅಂತ ಹೇಳ್ತಾರೆ, ಜೊತೆಗೆ ಅವ್ರ ಅಪ್ಪನೇ ಅಂತ ಹೇಳ್ತಾರೆ. ಈಗ ಇಲ್ಲಿ ಭಾರತದಲ್ಲಿ ನಮ್ಮ ಇವರು ಮದರ್ ತೆರೇಸಾ ಅಂತ ಹೇಳಿದ್ರು, ಅವರು ಗಂಡಸು. ಅವ್ರು ಆ್ಯಕ್ಚುಲಿ ಆಂಥೋನಿ ಫೌಚಿ, ಈ ಎಲ್ಲ ಕುತಂತ್ರ ಮಾಡಿರೋ ಒಬ್ಬ ಡಾಕ್ಟರ್ ಆಂಥೋನಿ ಫೌಚಿ ಅವರ ತಂದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ರಪಂಚದಲ್ಲಿ ಒಂದು ದೊಡ್ಡ ಕುತಂತ್ರಗಳು ನಡೀತಾ ಇದೆ. ಆ ಕುತಂತ್ರಕ್ಕೆ ಏನು ಬೇಕಾಗುವಂಥ ಈ ರೀತಿ ಒಂದು ಗಾದೆಗಳನ್ನ ಸೃಷ್ಟಿ ಮಾಡ್ಕೋತಾರೆ. ಆ ಗಾದೆಗಳು ಜನರಿಗೆ ಒಪ್ಸೋ ಥರ, ಅಂದರೆ ಇದೆಲ್ಲ ನಮಗೆ ಪ್ರಜ್ಞೆ ಸುಪ್ತ ಮನಸ್ಸಿನಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡೋ ಇದು ಚಾಳಿಗಳು ಇವೆಲ್ಲ. ಸೊ ಆ ರೀತಿ ಸಬ್ಕಾನ್ಷಿಯಸ್ ಮೈಂಡ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಗಾದೆಗಳನ್ನ ಉಪಯೋಗಿಸ್ತಾರೆ. ಸೊ ಹಾಗೆ ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಒಂದು ನಾನೂ ಬದುಕಬೇಕು, ಒಬ್ಬ ಮನುಷ್ಯ ಒಂದು ಪ್ರಾಣಿಯಾಗಿ ಬದುಕೋ ಆಸೆ ಇರುತ್ತೆ, ಒಂದು ವಂಶವೃದ್ಧಿ ಮಾಡೋ ಆಸೆ ಇರುತ್ತೆ. ಅದಕ್ಕಿನ್ನ ಮೀರಿ ಒಂದು ಸತ್ಯವಾಗಿ ಜೀವನ ಮಾಡಬೇಕು, ಒಂದು ಸಮಾನತೆಯ ಜೀವನ ಇರಬೇಕು. ಅದಕ್ಕೆ ನಾವು ಸುಮಾರು 2016ರಿಂದ ಸತ್ಯಯುಗ ಅಂತ ಒಂದು ಸಮಿತಿ ಮಾಡಿಕೊಂಡು ನಾವೆಲ್ಲ ಹೋರಾಡ್ತಾ ಇದ್ದೀವಿ. ಅದರಲ್ಲಿ ಸಮಾಜದಲ್ಲಿ ಏನು ಸುಳ್ಳುಗಳಿದೆ, ವೈದ್ಯಕೀಯ ರಂಗದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ನಮ್ಮ ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಯಲ್ಲೇ, ಈಗ ಬೆಳಿಗ್ಗೆ ಇದ್ದರೆ ನಾನು ಇವತ್ತು ಈ ಶರ್ಟ್ ಹಾಕೊಂಡೋಗ್ಲಾ ಆ ಶರ್ಟ್ ಹಾಕೊಂಡೋಗ್ಲಾ ಅನ್ನೋ ಒಂದು ದ್ವಂದ್ವದಲ್ಲೇ ಇರ್ತೀವಿ. ಆ ಥರ ಪ್ರತಿಯೊಂದು ಸಮಯದಲ್ಲೂ ನಾವು ಎಷ್ಟೋ ಆಯ್ಕೆಗಳಿರ್ತವೆ. ಆದರೆ ಎಲ್ಲದರಲ್ಲೂ ನಾವು ಯಾವುದು ಸೂಕ್ತ, ಯಾವುದು ಎಲ್ಲರಿಗೂ ಒಳ್ಳೆಯದು, ಆ ಮನಸ್ಥಿತಿ ನಾವು ಬೆಳೆಸ್ಕೊಂಡಾಗ ಎಲ್ಲರೂ ಆರೋಗ್ಯವಾಗಿರ್ತೀವಿ, ಎಲ್ಲರೂ ಸಂತೋಷವಾಗಿರ್ತೀವಿ. ಈ ಭೂಮಿನೇ ನಮಗೆ ಸ್ವರ್ಗ ಆಗುತ್ತೆ ಅಂತ. ಸೊ ಅದಕ್ಕೆ ನಾವು ಬಣ್ಣಕ್ಕಿಂತ ಮನಸ್ಥಿತಿಗೆ ಪ್ರಾಮುಖ್ಯತೆ ಕೊಡಬೇಕು. ಸೊ ಬನ್ನಿ, ಎಲ್ಲರೂ ಆರೋಗ್ಯವಾಗಿರೋಣ, ಎಲ್ಲರೂ ಸಂತೋಷವಾಗಿರೋಣ. ಈ ನಾವು ಸತ್ತ ಮೇಲೆ ಸ್ವರ್ಗ ನರಕ ಇದೆಯೋ ಎಲ್ಲೋ ಗೊತ್ತಿಲ್ಲ, ಆದರೆ ಈ ಬದುಕಿರೋ ಜೀವನನೇ ನಾವು ಸ್ವರ್ಗ ಮಾಡ್ಕೊಬೇಕು. ಸರ್, ಇವಾಗ ಕ್ಯಾನ್ಸರ್ ಅಂತ ಬಂದ್ರೆ, ಈಗ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಒಂದ್ ರೀತಿ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರು. ಈಗ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ಫೈಸರ್ ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಶಿವರಾಜ್ ಕುಮಾರ್ಗೆ ಬ್ಲಾಡರ್ ಕ್ಯಾನ್ಸರ್ ಬಂತು. ಅದಕ್ಕೆ ತಗೊಂಡೆ. ಅದು ಜಪಾನ್ ಅವರು ರಿಸರ್ಚ್ ಮಾಡಿ ಹೇಳಿದ್ದಾರೆ, ಫೈಸರ್ ಕೊಟ್ಟಿದ್ದ ಕೋವಿಡ್ ವ್ಯಾಕ್ಸಿನ್ ಅಲ್ಲಿ SV40 ಅನ್ನೋ ಒಂದು ವೈರಸ್ ಜೀನ್ ಇದೆ, ಅದು ಕ್ಯಾನ್ಸರ್ ಮಾಡ್ತಿದೆ ಅಂತ. ಪಾಪ ಆ ರಿಸರ್ಚ್ ಮಾಡುವಂಥ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಆ ಶಿಂಜೋ ಅಬೆ ಪ್ರೈಮ್ ಮಿನಿಸ್ಟರ್ನೇ ಕೊಲೆ ಮಾಡಿಬಿಟ್ರು. ಆಫ್ರಿಕಾದಲ್ಲಿ 3 ದೇಶಗಳಲ್ಲಿ ಅವರು ರಾಷ್ಟ್ರಪತಿಗಳು ನಾವು ಇಂಜೆಕ್ಷನ್ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಆ 3 ಜನನೂ ಸಾಯಿಸಿದ್ರು. ಸೊ ಇಷ್ಟು ದೊಡ್ಡ ಕುತಂತ್ರಗಳು ನಡೆದಿದೆ. ಆದರೆ ಪ್ರಾಬ್ಲಮ್ ಏನಂದರೆ, ಮೇನ್ ಸ್ಟ್ರೀಮ್ ಪ್ರಚಾರದ ಮಾಧ್ಯಮದಲ್ಲಿ ಈ ಸತ್ಯಗಳು ಹೊರಗೆ ಬರಲ್ಲ. ಅಲ್ಲೇನು ಭಯ ಹುಟ್ಟಿಸಿದ್ರು. ನಾನು
ಎಷ್ಟು ಏನೋ ಕೋವಿಡ್ ಟೈಮಲ್ಲಿ ಒಳ್ಳೆ ಆರೋಗ್ಯ ಆಹಾರ ತಿನ್ನಿ, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳೋ ತನಕ ನನ್ನ ಇಂಟರ್ವ್ಯೂ ಕರೆದ್ರು. ವ್ಯಾಕ್ಸಿನ್ ಬಂತು ಅಂತ ಹೇಳಿದಾಗ ನಾನು ವ್ಯಾಕ್ಸಿನ್ ಎಲ್ಲರಿಗೂ ಅವಶ್ಯಕತೆ ಇಲ್ಲ, ಏಮ್ಸ್ ಅವ್ರು ಆಗಲೇ ಒಂದು ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚಲ್ಲಿ ಏನಂದರೆ 60% ಡೆಲ್ಲಿ ಜನಕ್ಕೆ ಆಲ್ರೆಡಿ ವೈರಸ್ಸು ಬಂದು ಹೊರಟೋಗಿದೆ, ಅವ್ರಿಗೆ ಯಾರಿಗೂ ವ್ಯಾಕ್ಸಿನ್ ಬೇಕಾಗಲ್ಲ ಅಂತ ಹೇಳಿದ್ದಾರೆ ಅಂತ. ಆ ಮಾತು ಹೇಳಿದ ಮಾರನೇ ಯಾವ ಡಿಸ್ಕಷನ್ಗೂ ಕರೀಲಿಲ್ಲ. ಅಂದ್ರೆ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಮುಚ್ಚಾಕ್ತಾರೆ, ಅದುಮ್ತಾರೆ. ಇನ್ನು ಯಾವ ಲೆವೆಲ್ಗೆ ಅಂದರೆ, ನಾನು ಏನೋ ಗಾರ್ಮೆಂಟ್ ವರ್ಕರ್ಸು ಇಂಜೆಕ್ಷನ್ ತಗೊಳ್ಳೇಬೇಕು, ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಬರಂಗಿಲ್ಲ ಅಂತ 2021 ಸೆಪ್ಟೆಂಬರಲ್ಲಿ ಒಂದು ಆದೇಶ ಹೊರಡಿಸಿದ್ರು. ನಾನು ಅವಾಗ ಹೇಳಿದೆ, ಇಲ್ಲ ಇದು ತಪ್ಪು ಮಾಡ್ತಿದ್ದೀರಾ ನೀವೆಲ್ಲ, ಏನೋ ಅದು ತೊಂದರೆ ಇದೆ. ಯಾಕಂದರೆ ನಾವು ಡಾಕ್ಟ್ರುಗಳಾಗಿ ಕೆಲವೊಬ್ರು ನಮ್ಮ ಫ್ರೆಂಡ್ಸು ಯಾರು ಈ ಕೋವಿಡ್ ವ್ಯಾಕ್ಸಿನ್ ಟ್ರಯಲ್ಸ್ ಇತ್ತು, ಕೋವಿಶೀಲ್ಡು ಅದ್ರದ್ದು, ಆ ಟ್ರಯಲ್ಸಲ್ಲಿ ಸಾವುಗಳನ್ನ ನೋಡಿ ನಮಗೆ ಬೇಜಾರಾಗಿ ಅವರು ಹೇಳ್ತಿದ್ರು ಈ ಥರ ಸಾವುಗಳಾಗ್ತಾ ಇದೆ, ಆದರೆ ಎಲ್ಲ ಮುಚ್ಚಿಡ್ತಾ ಇದ್ದಾರೆ ಅಂತ. ಸೊ ಅವಾಗ ಅರ್ಥ ಆಯಿತು ಏನೋ ತೊಂದರೆ ಇದೆ, ಇದರಿಂದ ಬೇಡ. ಆಲ್ರೆಡಿ ಎಲ್ಲರಿಗೂ ಇಮ್ಯುನಿಟಿ ಬಂದಿದೆ, 60% ಜನಕ್ಕೆ ಇಮ್ಯುನಿಟಿ ಬಂದಿದೆ, ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟು, ವ್ಯಾಕ್ಸಿನ್ ಅಲ್ಲ ಅಂತ ಎಷ್ಟೋ ವೀಡಿಯೋಗಳು ಮಾಡಾಕಿದ್ದಕ್ಕೆ ನನ್ನ ಮೇಲೇ ಗೌರವ್ ಗುಪ್ತಾ BBMP ಕಮಿಷನರು ಇದಕ್ಕೆ ಏನೋ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಕಂಪ್ಲೇಂಟ್ ಮಾಡಿ 6 ತಿಂಗಳು ಪ್ರತಿ ತಿಂಗಳು ಹೋಗಿ ಅವರಿಗೆ KG ಗಟ್ಟಲೆ ಎವಿಡೆನ್ಸ್ ಕೊಟ್ಟು ಪೇಪರ್ಗಳನ್ನ, ಆ ರೀತಿ ಅಂದರೆ ನಮಗೆ ಎಷ್ಟು ತೊಂದರೆ ಮಾಡ್ತಾರೆ ಸತ್ಯ ಹೇಳೋರಿಗೆ. ಸೊ ಆ ರೀತಿಯಾದ ಒಂದು ಕುತಂತ್ರದ ಅವ್ಯವಸ್ಥೆ ಪ್ರಪಂಚದಲ್ಲಿ ಆಗೋಗ್ಬಿಟ್ಟಿದೆ. ಈಗ ಏನೋ ಒಂದು ಕಾಲದಲ್ಲಿ ಚುನಾವಣೆಗಳು ಸರಿಯಾಗಿ ಆಗ್ತಿತ್ತು, ಪೇಪರ್ ಬ್ಯಾಲೆಟಲ್ಲಿ ಆಗ್ತಿತ್ತು. ಎಷ್ಟೋ ಒಂದು ಕಡೆ ಅಂದರೆ ಅಲ್ಲೂ ಬ್ಯಾಲೆಟ್ ಬಾಕ್ಸ್ ಕದಿಯೋದು ಅಥವಾ ಬೂತ್ ಏನೋ ಆಕ್ರಮಿಸೋದು ಎಲ್ಲ ಮಾಡ್ತಿದ್ರು. ಬಟ್ EVM ಬಂದಮೇಲೆ ಅದೆಲ್ಲ ನಿಂತೋಯ್ತು. ಆದರೆ ಒಳಗೊಳಗೆ ಕುತಂತ್ರ ನಡೀತಾ ಇದೆ. ಈ EVM ಏನು ಚಿಪ್ ಮಾಡ್ತಾರಲ್ಲ, ಅದು ಯುರೋಪ್ದು. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ನೀಲಿ ಕಣ್ಣವ್ರು ನಮ್ಮನ್ನ ಹೆಂಗೆ ಕಂಟ್ರೋಲ್ ಮಾಡ್ತಿದ್ದಾರೆ. ಸರ್ ಈಗ ಏನ್ ಗೊತ್ತಾ, ಈಗ ನಾನೇ ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ, ನಾನು ವ್ಯಾಕ್ಸಿನೇಷನ್ ತಗೊಂಡೆ. ಫಸ್ಟ್ ವ್ಯಾಕ್ಸಿನೇಷನ್ ತಗೊಂಡಾಗ 8 ದಿನ ನನಗೆ ಫುಲ್ ಫೀವರ್, ಎದ್ದೇಳಕ್ಕೆ ಆಗ್ಲಿಲ್ಲ. ಸೊ ಸೆಕೆಂಡ್ ವ್ಯಾಕ್ಸಿನೇಷನ್ ತಗೊಂಡಾಗ ಫುಲ್ ಅರ್ಧ ಸತ್ತೋಗ್ಬಿಟ್ಟಿದೆ ನಾನು. ಅಂದ್ರೆ ನನಗೆ ಕ್ರಮೇಣ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ, ಸೆಲ್ಸ್ ಏನ್ ಬರುತ್ತೆ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಕಡಿಮೆ ಆಗ್ತಾ ಹೋಯ್ತು. 1,50,000 ಇರ್ಬೇಕಾಗಿದ್ದು 60,000 ಬಂತು. ಸೊ ಅದಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇದು? ಈಗ ನಿಮ್ಗೊಬ್ರಿಗೆ ಅಲ್ಲ, ನಮ್ಮ ನಿಮ್ಯಾನ್ಸ್ ಫಾರ್ಮರ್ ಡೈರೆಕ್ಟರು ಅವರ ಬಾಮೈದ ವ್ಯಾಕ್ಸಿನ್ ತಗೊಂಡು ಪ್ಲೇಟ್ಲೆಟ್ಸ್ ಡ್ರಾಪ್ ಆಗಿ ಅವರು ಬದುಕೇ ಉಳಿಲಿಲ್ಲ. ಅವ್ರು ಪಾಪ ಹೋಗಿ ಡೆಲ್ಲಿನಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ಗೆ ಅವ್ರನ್ನೆಲ್ಲ ಪ್ರೆಸೆಂಟ್ ಮಾಡಿ ಈ ಥರ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದ್ರೂ ಅವ್ರ ಮಾತು ಕೇಳಲಿಲ್ಲ. ಇಲ್ಲಿ ಆ ಯುರೋಪಿಯನ್ ಕಂಟ್ರೋಲ್ ಹೆಂಗಿದೆ ಅಂತಂದರೆ, ಎಲ್ಲ ರಾಜಕಾರಣಿಗಳನ್ನೂ, ಜಡ್ಜಸ್ನು ಮತ್ತು ಮೀಡಿಯಾದವರು, ಈವನ್ ಏನೋ IAS ಆಫೀಸರ್ಸು ಎಲ್ಲರನ್ನೂ ಕಪಿ ಮುಷ್ಟಿ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಇವಾಗ ಶುರುವಾಗಿದ್ದಲ್ಲ, ಯಾವಾಗ ನಮಗೆ ಇಮೇಲ್ ಕೊಟ್ರಲ್ಲ, ಆ ಇಮೇಲ್ ಕೊಟ್ಟಾಗಲೇ ಒಂದು ಡಿಜಿಟಲ್ ಕ್ಯಾಮ್ರಾ ಕೊಟ್ರಲ್ಲ, ಆ ಕ್ಯಾಮ್ರಾ ಕೊಟ್ಟಾಗ ಎಲ್ಲ ಡೇಟಾನು ಅವರು ಇಟ್ಕೊಂಡು ನಮ್ಮ ಎವಿಡೆನ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಈಗ ಫೋನು ಅಂದರೆ ಒಂದು ನಕ್ಷತ್ರಿಕ ಅಂತಾರೆ. ಹರಿಶ್ಚಂದ್ರನ ಜೊತೆ ಒಬ್ಬ ನಕ್ಷತ್ರಿಕ ಅಂತಿದ್ದ. ಹರಿಶ್ಚಂದ್ರ ಎಲ್ಲಿ ಹೋಗ್ತಾನೆ, ಎಷ್ಟು ಒಂದು ಕಾಸು ಸಂಪಾದನೆ ಮಾಡಿದ್ರು ಅವನೋಗಿ ಹೇಳ್ತಿದ್ದ, ಸೊ ವಾಪಸ್ ಕೊಡಬೇಕಿತ್ತು. ಹಾಗೆ ಈ ಫೋನ್ ಅನ್ನೋದು ಒಂದು ನಕ್ಷತ್ರಿಕ. ಮೊನ್ನೆ ಇಸ್ರೇಲ್ ಏನೋ ಪ್ಯಾಲೆಸ್ಟೈನ್ನ ಆಕ್ರಮಿಸ್ಕೊಂಡಿರೋ ನೆತನ್ಯಾಹು ಹೇಳಿದ್ದೇನೆಂದರೆ, ಯಾವ್ಯಾವ ಮೊಬೈಲಲ್ಲಿ ಇಸ್ರೇಲ್ ಟೆಕ್ನಾಲಜಿ ಇದೆ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿದ್ದಾರೆ ಅಂತ. ಆಮೇಲೆ ಇನ್ನೂ ಹೆಚ್ಚಿಗೆ ಏನಂದರೆ, ಮೊಬೈಲಲ್ಲಿ ಬ್ಯಾಟ್ರಿಗಳನ್ನ ಮೊದಲು ಡಿಟ್ಯಾಚ್ ಮಾಡ್ಬೋದಿತ್ತು, ಬ್ಯಾಟ್ರಿ ತೆಗೆದಿಡ್ಬೋದಿತ್ತು. ಇವಾಗೆಲ್ಲ ಬಿಲ್ಟ್ ಬ್ಯಾಟ್ರಿ. ಏನಕ್ಕೆ ಅಂದರೆ, ನೀವು ಗಮನಿಸಿರ್ಬೋದು, ಎಷ್ಟೋ ಕಾರುಗಳು ಸಡನ್ನಾಗಿ ಬ್ಯಾಟ್ರಿ ಕಾರುಗಳು ಎಕ್ಸ್ಪ್ಲೋಡ್ ಆಗ್ತಾ ಇದೆ. ಸೊ ಮೊಬೈಲನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಈಗ ಪೇಜರ್ ಬಾಂಬ್ ಅಂತ ಕೇಳಿದ್ರಲ್ಲ ಇದರಲ್ಲಿ. ಸೊ ಆ ರೀತಿ ಒಂದು ಕುತಂತ್ರಗಳು, ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಇವರು. ಅಂದರೆ ಪೂರ್ತಿ ಪ್ರಪಂಚನ ಇವರು ಆಕ್ರಮಿಸ್ಕೊಂಡು, ಇವರು ಈಗ ರಾಜಕೀಯದಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅಂದರೆ, ಈಗ BJPನಲ್ಲಿ ಯಡಿಯೂರಪ್ಪ ಅವ್ರಿಗೆ ಯಾಕೆ ಪ್ರಾಮುಖ್ಯತೆ, ಈಶ್ವರಪ್ಪ ಅವ್ರಿಗೆ ಯಾಕೆ ಕೊಡಲ್ಲ? ಯಾಕೆಂದರೆ ಈಶ್ವರಪ್ಪ ಅವ್ರದ್ದು ಕರಿ ಕಣ್ಣು ಹೇಳ್ತೀನಿ. ಅಂದರೆ ಆಫ್ರಿಕನ್ ಮೂಲದ ಜನಾಂಗದವರು ಅದು ತುಳಿತಾ ಇದ್ದಾರೆ. ಆದರೆ ಅದೇ ನೀಲಿ ಹಸಿರು ಹಳದಿ ಒಂದು ಸ್ವಲ್ಪ ಅವ್ರ ಕಣ್ಣು, ಅವ್ರಿಗೆ ಪ್ರಾಮುಖ್ಯತೆ ಸಿಗುತ್ತೆ. ಈಗ ಒಕ್ಕಲಿಗರ ಜನಾಂಗದಲ್ಲಿ ಒಬ್ಬರು KL ಮಂಜುನಾಥ್ ಅಂತ ಜಡ್ಜ್ ಇದ್ರು. ಅವರು ಯಾರೋ ಅವ್ರ ಮಗಳಿಗೆ ಒಂದು ಸೈಟ್ ಮಾಡಿಸ್ಕೊಟ್ಟಿದ್ದನ್ನ ಇಟ್ಕೊಂಡು, ಎವಿಡೆನ್ಸ್ ಇಟ್ಕೊಂಡು ಅವ್ರನ್ನ ಸುಪ್ರೀಂ ಕೋರ್ಟ್ಗೆ ಹೋಗ್ದಂಗೆ ತಡೆದ್ರು. ಆದರೆ ಅದೇ ನೀಲಿ ಕಣ್ಣಿರೋ ಇನ್ನೊಬ್ಬರು ನಮ್ಮ ಜಸ್ಟಿಸ್ ಇದ್ದಾರೆ,
ಅವ್ರನ್ನ ಎಲ್ಲದಕ್ಕೂ ಸದಾಶಿವನವರು ಅವ್ರನ್ನ ಎಲ್ಲ ಆಯೋಗಕ್ಕೂ ಕೂಡಿಸ್ತಾರೆ. ಅದೇ ಒಕ್ಕಲಿಗರು. ಅಂದರೆ ಇಲ್ಲಿ ಜಾತಿ ಬೇರೆ, ಜಾತಿ ಸೇಮು, ಆದರೆ ಕಣ್ಣು ಬೇರೆ, ಜೆನೆಟಿಕ್ಸ್. ಇದು ಜೆನೆಟಿಕ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈಗ ನೀವು ಗಮನಿಸ್ಬೋದು, ಎಷ್ಟೋ IAS ಆಫೀಸರ್ಸು, ಇವರು ಪೊಲಿಟಿಷಿಯನ್ಸು, ಮತ್ತು ಇವರು ಧರ್ಮಗುರುಗಳು ಒಂದೇ ಮಠದಲ್ಲಿ ನೀಲಿ ಕಣ್ಣವರು ಮೇಲಿರ್ತಾರೆ. ಈಗ ಒಬ್ಬರು ಗಣೇಶನ ದೇವಸ್ಥಾನ, ದೊಡ್ಡ ಗಣೇಶನ ದೇವಸ್ಥಾನ ಬಸವನಗುಡಿ, ಅಲ್ಲಿರೋರು ಒಬ್ಬರು ಅರ್ಚಕರು ಬಂದರು. ಅವರು ಗಮನಿಸಿದೆ, ಅವರು ಸ್ವಲ್ಪ ಡಾರ್ಕ್ ಬ್ರೌನ್ ಐಸು. ಸೊ ಹೇಗಿದ್ದೀರಾ, ಚೆನ್ನಾಗಿದೆ, ಹೇಗಿದೆ ನಿಮ್ಮ ಪ್ರಧಾನ ಅರ್ಚಕರು ಯಾರು? ಅವರೊಬ್ಬರು ಹೆಸರು ಹೇಳಿದ್ರು. ಅವ್ರ ಕಣ್ಣು ಏನಿದೆ? ಹೌದು ಸರ್, ಹಸಿರು ಇದೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಆ ಮಠಗಳಲ್ಲೂ ನೀಲಿ ಕಣ್ಣಿಗೆ ಪ್ರಾಶಸ್ತ್ಯ. ಲಕ್ಕಲ್ಲ, ಇದು ಆ ಯುರೋಪಿಯನ್ಸ್ ಮಾಡ್ತಿರೋ ಕುತಂತ್ರ. ನಮ್ಮ ರಾಜಕಾರಣದಲ್ಲೂ ಅವರೇ ಮೇಲ್ ಬರಬೇಕು. ಈಗ ಸಿದ್ದರಾಮಯ್ಯ ಅವ್ರದ್ದು ಸ್ವಲ್ಪ ಕೆಂಚ್ಕಣ್ಣೆ, ಅದಕ್ಕೆ ಮೇಲಿರ್ತಾರೆ. DK ಶಿವಕುಮಾರ್ ಅವ್ರದ್ದು ಕೆಂಚ್ಕಣ್ಣೆ. ಅಂದರೆ ಅವ್ರನ್ನ ಏನೋ CAA ಅವರು 93ರಲ್ಲೇ ಅಮೆರಿಕ ಕರೆಸಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂದರೆ. ಅವ್ರಿಗೆಲ್ಲ ಎಲ್ಲ ಸತ್ಯನೂ ಹೇಳಲ್ಲ. ಅವ್ರಿಗೆ ಈಗ ನಾನು ನಿಮ್ಮ ಹತ್ರ ಏನು ಕೆಲಸ ಮಾಡಿಸ್ಕೋಬೇಕು, ಅದಕ್ಕೆ ನಿಮಗೆ ಏನು ಒಪ್ಪಿಗೆ ಅನಿಸುತ್ತೋ ಆ ಮಾತುಗಳನ್ನ ಹೇಳ್ತೀನಿ. ಆ ಷಡ್ಯಂತ್ರ ಉಪಯೋಗಿಸ್ತಾರೆ. ಅಂದರೆ ಇದು ಮಾನಸಿಕ ಕಾರ್ಯಾಚರಣೆಗಳು. ಸೊ ಅವ್ರಿಗೆ ಅವರು ಅದನ್ನೇ ಸರಿ ಅನ್ನೋ ಥರ ಒಪ್ಪಿಸಿ ಮಾಡಿಸ್ತಾರೆ. ಆದರೆ ನಾವು ಮೊದಲು ನಮ್ಮ ಸ್ವಾರ್ಥವನ್ನು ಪೂರ್ತಿ ಬಿಟ್ಟು ನಾವು ಸತ್ಯವಂತರ ಆದರೆ ಮಾತ್ರ ನಮಗೆ ಸತ್ಯ ಅರ್ಥ ಆಗುತ್ತೆ. ಅಲ್ಲಿ ತನಕ ಅರ್ಥ ಆಗಲ್ಲ. ಅದಕ್ಕೆ ನಾವು ಹೇಳೋದು, ಈಗ ಭಾರತದ ಮೂಲ ನಿವಾಸಿಗಳು ಕರಿ ಕಣ್ಣವರು, ಅದರಲ್ಲೂ ಏನು ವರ್ಣಾಶ್ರಮದಲ್ಲಿ ಎಲ್ಲರಿಗೂ ದಾಸಿ ಅನ್ನೋ ಥರ ಒಂದು ಮಹಿಳೆನ ಕೂಡಿಸಿದ್ದಾರೆ, ಏನೋ ಶೂದ್ರಂಗೂ ದಾಸಿ ಅನ್ನೋ ಥರ ಹೇಳ್ತಾರೆ. ಸೊ ಆ ರೀತಿ ನಾನು ಕೇಳೋದು, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಏನೋ ಆಶೀರ್ವಾದ ಬೇಕು ಪ್ರಜೆಗಳದು ಅಂತಂದರೆ, ಮೋಟಮ್ಮ ಅಂತವ್ರನ್ನ, ಮೂಲ ನಿವಾಸಿ ಕರಿ ಕಣ್ಣವ್ರನ್ನ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ. ಇಲ್ಲ ಅಟ್ಲೀಸ್ಟು ಇಂದಿರಾ ಕೃಷ್ಣಪ್ಪ ಅಥವಾ ಲಲಿತಾ ನಾಯಕ್ ಅನ್ನೋರು, ಅವರು ಸ್ವಲ್ಪ ಕಂದು ಬಣ್ಣ ಆದರೂ ಪರವಾಗಿಲ್ಲ, ಅವರನ್ನು ಮುಖ್ಯಮಂತ್ರಿ ಮಾಡಿ. ಅಂದರೆ ಇಲ್ಲಿ ಆದ್ರೆ ಮಾಡಲ್ಲ. ಎಷ್ಟು ಜನ ಮಹಿಳೆಯರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ದ್ರೌಪದಿ ಮುರ್ಮು ಅವ್ರನ್ನ ಕರಿ ಕಣ್ಣಿನ ಮಹಿಳೆ, ಬುಡುವ ಆದಿವಾಸಿ ಮಹಿಳೆ, ಆದರೆ ಅವ್ರಿಗೆ ಅಧಿಕಾರ ಏನಿದೆ? ಎಲ್ಲ ಕಡೆ ಏನೋ ಒಂದು ಮೇರೆ ದೇವ್ರ ಥರ ಕರ್ಕೊಂಡು ಹೋಗ್ತಾರೆ, ಕೂಡಿಸ್ತಾರೆ, ಹೊಗಳ್ತಾರೆ, ಕರ್ಕೊಂಬರ್ತಾರೆ. ಆದರೆ ಅವ್ರು ಹೇಳಿದ್ದಕ್ಕೇನು ಬೆಲೆ ಇಲ್ಲ. ಅವ್ರು ಏನೋ ಆದೇಶಗಳನ್ನ ಅವರು ತಾವಾಗೆ ಮಾಡೋಕ್ಕಾಗಲ್ಲ ಅನ್ನೋ ಥರ. ಸೊ ಆ ರೀತಿ ರಬ್ಬರ್ ಸ್ಟ್ಯಾಂಪಾಗಿ ಇಟ್ಕೋತಾರೆ. ಸೊ ಇದು ಭಾರತ ಒಂದರಲ್ಲೇ ನಡೆದಿಲ್ಲ, ಎಲ್ಲ ದೇಶಗಳಲ್ಲೂ ನಡೆದಿದೆ. ಸೊ ಆ ಎಲ್ಲ ದೇಶಗಳಲ್ಲೂ ನೀಲಿ ಕಣ್ಣವರು ಅವರ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಆ ಕುತಂತ್ರನ ಇವಾಗ ಪ್ರಪಂಚಕ್ಕೆ ಅರ್ಥ ಆಗ್ತಾ ಇದೆ, ಎಲ್ಲ ಬದಲಾವಣೆಗಳಾಗ್ತಾ ಇದೆ. ಎಸ್ಪೆಷಲಿ ಆಫ್ರಿಕನ್ ಜನಾಂಗದವರು ಅಂತೂ ಏನೋ ಇನ್ನೂ ಏನು ಹೇಳಬೇಕು ಅಂದರೆ, ಒರಿಜಿನಲ್ ಬೈಬಲ್ ಇಥಿಯೋಪಿಯಲ್ಲಿದೆ. ಜೀಸಸ್ಸು ಒಬ್ಬ ಕರಿ ಮನುಷ್ಯ. ಆ ಕರಿ ಮನುಷ್ಯನ ಇತಿಹಾಸವನ್ನು, ಜೀವನ ಏನೋ ಕಥೆನ ಇವರು ಬಿಳಿ ಮನುಷ್ಯನ ನೀಲಿ ಕಣ್ಣೊಂದು ಚಿತ್ರ ಹಾಕ್ಬಿಟ್ಟು ಬದಲಾಯಿಸಿರ್ತಾರೆ. ಸೊ ಹಂಗೆ ಕತೆಗಳನ್ನ ಬದಲಾಯಿಸ್ತಾರೆ. ಏನು ಒಂದು ಕಾಲದಲ್ಲಿ ಕಪ್ಪು ಕೃಷ್ಣ ಸುಳ್ಳು ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲ, ಕರಿ ಜೀಸಸ್ ಬಿಟ್ಬಿಟ್ಟು ನೀಲಿ ಜನಾಂಗಕ್ಕೆ ಪ್ರಾಮುಖ್ಯತೆ. ಈಗ ಕೃಷ್ಣ ಕಪ್ಪು ಮನುಷ್ಯ, ಆದ್ರೆ ಕರಿ ತೆಗೆದ್ಬಿಟ್ಟು ಅವರು ದೇವರಿಗೆ ಬೆಲೆ ಇಲ್ಲ, ನೀಲಿ ಕಲರಿಗೆ ಮಾತ್ರ ಬೆಲೆನಾ ಕಣ್ಣಿಗೆ? ಅಂದ್ರೆ ಇವರೇ ದೇವ್ರುಗಳನ್ನ ಮಾಡ್ತಾರೆ. ಒಬ್ಬ ಮನುಷ್ಯನ ಒಂದು ಏನೋ ಮನುಷ್ಯನಾಗಿ ಹುಟ್ಟಿ ಜೀವನ ನಡೆಸಿರೋ ಕೃಷ್ಣನ್ನ ಇವರು ದೇವರಾಗಿ ಕನ್ವರ್ಟ್ ಮಾಡಿದ್ರು. ಬಟ್ ಆ ಕನ್ವರ್ಟ್ ಮಾಡಿದಾಗ ಕರಿ ಮನುಷ್ಯನ ಇವರು ನೀಲಿ ಕನ್ವರ್ಟ್ ಮಾಡಿದ್ರು. ಹಾಗೆ ಒಂದು ಕಾಲರಾಮ್ ಅಂತ ಪೂಜೆ ಮಾಡ್ತಾರೆ ಇವರು. ಈಗ ಅಯೋಧ್ಯೆಯಲ್ಲಿ ನಾವು ಏನೋ ಇಟ್ಟಿರೋ ವಿಗ್ರಹ ಕರಿ ರಾಮ ಅಂತ ಹೇಳ್ತಾರೆ. ಆದರೆ ಹೋಗಿ ಅವರು ಕೆಲವೊಂದು ಕಡೆ ಕಾಲಾರಾಮ್ ಅಂತಾನೆ ಪೂಜೆ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಏನಂದರೆ, ಭಾರತದ ಮೂಲ ನಿವಾಸಿಗಳು ಕಪ್ಪು ಮನುಷ್ಯರು, ಅವರಲ್ಲಿ ಒಬ್ಬ ರಾಮ ಅಂತ ಒಂದು ಯಾವುದೋ ಕಥೆನ ಇಟ್ಕೊಂಡು ಇವರು ಮುಂದುವರಿಸ್ತಾರೆ. ಸೊ ಆ ರೀತಿ ಇತಿಹಾಸನ ತಿರ್ಚಿದ್ದಾರೆ. ಒಂದು ಆರ್ಕಿಯಾಲಜಿ ಏನು ಖಗೋಳಶಾಸ್ತ್ರನ ತಿರ್ಚಿದ್ದಾರೆ. ಸೊ ಎಲ್ಲ ರೀತಿಯಾಗಿ ಒಂದು ಮಾನಸಿಕ ಷಡ್ಯಂತ್ರ ನಡೆದಿದೆ. ಈ ಕುತಂತ್ರದಲ್ಲಿ ನಾವುಗಳು ಭಾಗಿಯಾಗ್ದಂಗೆ ಒಂದು ಸತ್ಯವಾಗಿ ನಾವು ಜೀವನ ನಡೆಸಬೇಕಾಗಿದೆ. ಸೊ ಅದಕ್ಕೆ ಎಲ್ಲರಿಗೂ ಸಮಾನ ಹಕ್ಕು ಕೊಡುವಂಥವ್ರನ್ನ ನಾವು ಆಯಿಸ್ಬೇಕಾಗಿದೆ. ಆಮೇಲೆ ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರಿಗೂ ಹಕ್ಕುಗಳು ಬೇಕು, ಎಲ್ಲರಿಗೂ ಜೀವನದ ಒಳ್ಳೆಯ ಅವಕಾಶಗಳು ಬೇಕು. ಒಂದು ಉದ್ಯೋಗ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಒಂದು ಏನೋ ಇರುವ ಮನೆ ಅಥವಾ ಒಂದು ಸವಲತ್ತುಗಳು, ಆ ರೀತಿಯಾದವ್ರನ್ನ ಆಯಿಸ್ಬೇಕು ಅಂತಂದರೆ ನಾವು ಒಂದು ಸತ್ಯವಾದ ಚುನಾವಣೆ ಆಗಬೇಕು. ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ಇವರು ಯುರೋಪಿಯನ್ಸು ಅವ್ರು ಮಾಡಿರೋ EVM ಮೆಷಿನ್ ತಂದಿಟ್ಬಿಟ್ಟು ಎಲ್ಲ ದೇಶಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ಸೊ ಅವ್ರು ಯಾರನ್ನು ಗೆಲ್ಲಿಸ್ತಾರೆ?
ಯಾರು ಇವ್ರಿಗೆ ಹೋಗಿ ದೀರ್ಘದಂಡ ನಮಸ್ಕಾರ ಹಾಕಿ ಅವ್ರನ್ನ ನೀವು ಹೇಳೋದನ್ನೆಲ್ಲ ಒಪ್ಕೋತೀವಿ, ನೀವು ಹೇಳ್ದಂಗೆ ನಾವು ಏನೋ ಕಾಯಂ ಉದ್ಯೋಗಿಗಳನ್ನ ತೆಗಿತೀವಿ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೋತೀವಿ, ಪೆನ್ಷನ್ ಕಡಿಮೆ ಮಾಡ್ತೀವಿ, ಅಥವಾ ನೆಕ್ಸ್ಟು ಜನಕ್ಕೆ ಕೆಲಸನೇ ಕೊಡಲ್ಲ, ಆಮೇಲೆ ವಿದ್ಯಾಭ್ಯಾಸ ಕೊಟ್ಟರು ಈಗ ಸುಮ್ಮನೆ ಲೆಕ್ಕ ಇಲ್ದಂಗೆ ಮಾರ್ಕ್ಸ್ಗಳು ಕೊಡೋದು, ಎಲ್ಲನೂ ಪಾಸ್ ಮಾಡೋದು, ಅವರಲ್ಲಿ ಬುದ್ಧಿ ಇರಲ್ಲ. ಆಮೇಲೆ ಅವ್ರಿಗೆ ಈಗ IAS KS ಎಕ್ಸಾಮ್ ಬರೆದವ್ರಿಗೆ ಅಧಿಕಾರ ಕೊಡ್ದಲ್ಲ ಲ್ಯಾಟ್ರಲ್ ಎಂಟ್ರಿ ಮಾಡೋದು, ಅವ್ರಿಗೆ ಬೇಕಿರೋನ್ ಒಳಗೆ ತಗೊಳ್ಳೋದು. ಸೊ ಈ ರೀತಿ ಎಲ್ಲ ಕುತಂತ್ರಗಳನ್ನು ಈ ಒಂದು ಕುತಂತ್ರ ಮನಸ್ಥಿತಿ ಇರೋರು ಮಾಡ್ತಿದ್ದಾರೆ. ಸೊ ಅದನ್ನೇ ನಾನು ನಿಮ್ಯಾನ್ಸ್ ಅವ್ರಿಗೂ ಹೇಳ್ತಾ ಇದ್ದೀನಿ. ಒಂದು ಏನೋ ಸುಪ್ರಿಮಸಿ ಸೈಕೋಸಿಸ್ ಅಂದರೆ ಗ್ರಂಥಸ್ಥವಾಗಿ ಹೇಳ್ಬೇಕಂದ್ರೆ ಸರ್ವೋಚ್ಚತೆ ಮನೋವಿಕೃತಿ ಅಂತ, ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಏನೋ ದೊಡ್ಡತನದ ದೊಡ್ಡ ಹುಚ್ಚು ಅಂತ. ಸೊ ಆ ರೀತಿ ಇರೋ ಮನುಷ್ಯರು ಜಾಸ್ತಿ ನೀಲಿ ಕಣ್ಣಿರೋ ಯುರೋಪಿಯನ್ಸು, ಅವ್ರಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನು ಜೀವನದಲ್ಲಿ ಸತ್ಯದ ಅರಿವು ಮಾಡಿಸ್ಬೇಕು, ಒಂದು ಏನೋ ಕರ್ಮದ ಅರಿವು ಮೂಡಿಸ್ಬೇಕು, ಅವ್ರಿಗೊಂದು ಸಮಾಲೋಚನೆ ಮಾಡಬೇಕು. ಇಲ್ಲಾಂದರೆ ಹುಚ್ಚಿನಿಗೆ ಕೊಡೋ ಔಷಧಿಗಳನ್ನ ಕೊಡಬೇಕು, ಆ್ಯಂಟಿಸೈಕೋಟಿಕ್ ಮೆಡಿಸಿನ್ಸು, ಇಲ್ಲಾಂದರೆ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡಬೇಕು, ಇಲ್ಲ ಸೈಕೋಸರ್ಜರಿ ಮಾಡಬೇಕು. ಅದು ಬ್ರೈನಲ್ಲಿ ಕೆಲವೊಂದು ಏರಿಯಾಸು ತೀರಾ ಅತಿಯಾಗಿ ಆಡುತ್ತೆ, ಅಂಥವನ್ನ ತೆಗಿಬೇಕು ಅನ್ನೋ ಥರ ಸೈಕೋಸರ್ಜರಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ನಿಮ್ಯಾನ್ಸ್ ಅವ್ರಿಗೆ ಹೇಳ್ತಿದ್ದೀನಿ. ಬಟ್ ಆ ನಿಮ್ಯಾನ್ಸನ್ನು ಕಂಟ್ರೋಲ್ ಮಾಡೋದು ಇದೇ ಒಂದು ಯುರೋಪಿಯನ್ ಮಾಫಿಯಾ. ಸೊ ಅವರ ಗೈಡ್ಲೈನ್ಸ್ ಪ್ರಕಾರನೇ ನಡೆಯುತ್ತೆ. ಇದನ್ನು ಕಾಯಿಲೆ ಅಂತಲೂ ಕನ್ಸಿಡರ್ ಮಾಡಲ್ಲ. ಇದೇ ಮಾತನ್ನು ಅಮೇರಿಕಾದ ಸಂಸದರಲ್ಲಿ ಇದು ವಿಚಾರಣೆ ಆಗಿದೆ. ವೈಟ್ ಸುಪ್ರಿಮಸಿ ಏನು ಬಿಳಿಯರ ದಬ್ಬಾಳಿಕೆ, ಕರಿಯನ್ ನೀವೇ ನೋಡಿದ್ದೀರಾ. ಒಬ್ಬ ಕರಿಯನ್ ಕುತ್ತಿಗೆ ಮೇಲೆ ಮಂಡಿ ಊರಿ ಅವನನ್ನು ಸಾಯಿಸಿದ್ರು. ಮೊನ್ನೆ UK ನಲ್ಲೂ ಅದೇ ಥರ ಸಾಯಿಸಿದ್ರು. ಸೊ ಆ ರೀತಿಯಾದ ಒಂದು ಜನಾಂಗೀಯ ನರಮೇಧ ನಡೀತಾ ಇದೆ. ಅದು ಕೋವಿಡ್ ಇದು ಇವಾಗ ಬಂದಿರೋದಷ್ಟೇ. ಇದಕ್ಕಿಂತ ಮುಂಚೆ ಜನಾಂಗಗಳು ಎಷ್ಟೋ ಜನಾಂಗಗಳನ್ನ ಹೇಗೆ ಅಂತಂದರೆ ಯುರೋಪ್ ಪೂರ್ತಿ ಕಪ್ಪು ಮನುಷ್ಯರಿದ್ರು ಮೊದಲು ಒಂದು ಕಾಲದಲ್ಲಿ, ಮೂರ್ಸ್ ಅಂತ ಕರಿತಾ ಇದ್ರು. ಅವರ ಇತಿಹಾಸನೆಲ್ಲ ಅಳಿಸ್ಬಿಟ್ಟು ಅಲ್ಲಿ ಎಲ್ಲ ಕಡೆನೂ ನೀಲಿ ಕಣ್ಣವರು, ಹಸಿರು ಏನೋ ಬಿಳಿ ಬಣ್ಣದವರು ಅನ್ನೋ ಥರ ಆ ಇತಿಹಾಸ ಬದಲಾಯಿಸಿದ್ದಾರೆ. ಸೊ ಹಾಗೆ ಭಾರತಕ್ಕೆ ಬಂದಾಗ ನಾವು ಇದನ್ನು ತೆಗಿಬೇಕು ಅಂತಂದರೆ ಒಂದು ಸತ್ಯವಾದ ಚುನಾವಣೆ ಪ್ರಕ್ರಿಯೆ, ಕಾಗದ ಮತದಲ್ಲಿ ಚುನಾವಣೆ. ಇವಾಗ ಅಷ್ಟು ಉಪವಾಸ ಸತ್ಯಾಗ್ರಹ ಏನೇನೋ ಮಾಡಿ ಎಷ್ಟೋ ಜನ ಹೋರಾಟ ಮಾಡಿ ದಶಕಗಳಿಂದ ನಡೆದಿದ್ದ ಹೋರಾಟಕ್ಕೆ ಕೊನೆಗೆ ಈಗ BBMP ಚುನಾವಣೆ ಕಾಗದ ಮತದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಹೆಂಗೆ ಮಾಡ್ತಾರೆ ಅಂತಂದರೆ ನೆಕ್ಸ್ಟು ಇವರು ಯಾರು ಹಿಂದೆ ಯಾರು ಓಟ್ ಹಾಕಿದ್ರು ಅದು EVM ಅಲ್ಲಿ ಪ್ರಿಂಟ್ ಆಗುತ್ತೆ. ಫಸ್ಟಿಂದ ಲಾಸ್ಟ್ ತನಕ ಯಾರ್ಯಾರು ಓಟ್ ಹಾಕಿದ್ದಾರೆ ಅಂತ ಬೂತಲ್ಲಿ ರಿಜಿಸ್ಟರ್ ಇರುತ್ತೆ. ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಎರಡನ್ನೂ ತಾಳೆ ಹಾಕಿ ಇವರು ಯಾರ್ಯಾರಿಗೆ ಓಟ್ ಹಾಕ್ತಿದ್ದಾರೆ, ಯಾವ ಎಲೆಕ್ಷನ್ನಲ್ಲಿ, ಈಗ BBMPಗೆ ಯಾರಿಗೆ ಹಾಕಿದ್ದಾರೆ, ಮುನ್ಸಿಪಾಲ್ಟಿಗೆ ಯಾರು ಹಾಕಿದ್ದಾರೆ, ಆಮೇಲೆ ಇದು MLAಗೆ ಯಾರಿಗೆ ಹಾಕಿದ್ದಾರೆ, MPಗೆ ಯಾರಿಗೆ ಹಾಕಿದ್ದಾರೆ, ಅವೆಲ್ಲ ತಿಳ್ಕೊಂಡು ಮುಂದೆ ಯಾರಿಗೆ ಹಾಕ್ತಾರೆ ಅನ್ನೋದೊಂದು ವಿಚಾರ ಮಾಡಿ ಅಂಥವ್ರನ್ನ ಮಾತ್ರ ಗುಂಪುಗಾರಿಕೆ ಮಾಡಿಕೊಂಡು ಒಂದು ಒಂದು ವಾರ್ಡ್ ಬೌಂಡ್ರಿ ಮಾಡಬೇಕು ಅಂದರೆ ಆ ವಾರ್ಡು ಏನೋ ಕಾರ್ಡ್ ರೋಡಿಂದ ಆ ಕಡೆಗೆ, ರಿಂಗ್ ರೋಡಿಂದ ಆ ಕಡೆಗೆ ಒಂಚೂರು ಭಾಗ ಅಂದರೆ ಯಾವ ಏರಿಯಾದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಯಾವ ಏರಿಯಾದಲ್ಲಿ ತಮಿಳರು ಇದ್ದಾರೆ, ತೆಲುಗುರು ಇದ್ದಾರೆ, ಅವರೆಲ್ಲ ನಿರ್ಧಾರಕ ಮತ ಹಾಕಬಾರ್ದು ಅಂತ ಅವರನ್ನ 4 ವಾರ್ಡಿಗೆ ಡಿವೈಡ್ ಮಾಡಿ ಆ ರೀತಿ ಒಂದು ಕುತಂತ್ರ ಮಾಡಿದ್ದಾರೆ. ಆದರೆ ಅವ್ರು ಮಾಡೋ ಕುತಂತ್ರಗಳು ಮೀರಿ ನಾವು ಜನರಿಗೆ ಸತ್ಯನ ಅರ್ಥ ಮಾಡ್ಕೊಳ್ಳಿ, ಸತ್ಯವಂತರಿಗೆ ಓಟ್ ಹಾಕಿ, ಸೇವೆ ಮಾಡಬೇಕು ಅಂತಿರೋರ್ಗೆ ಓಟ್ ಹಾಕಿ, ಒಂದು ಒಳ್ಳೆ ಮನಸ್ಥಿತಿ ಇರೋರು, ಎಲ್ಲರಿಗೂ ಸಮಾನತೆ ಕೊಡುವಂಥವ್ರು, ಎಲ್ಲರಿಗೂ ಒಂದು ಅಧಿಕಾರ ಅಂತಸ್ತು ಒಂದು ನ್ಯಾಯ ಕೊಡುವಂಥವ್ರು, ಪ್ರಕೃತಿನ ಉಳಿಸೋವಂಥವ್ರು, ಅಂಥವ್ರಿಗೆ ಮತ ಹಾಕಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ಆ ರೀತಿ ಸತ್ಯವಂತರಿಗೆ ಓಟ್ ಹಾಕಿ ತೊಗೊಂಬಂದಾಗ ನಾವು ಒಂದು ಸತ್ಯವಾದ ರಾಜಕಾರಣ ಮಾಡ್ಬೋದು. ಇಲ್ಲಾಂದರೆ ಇವರು ಈಗ DK ಶಿವಕುಮಾರ್ TR ಜೈಲಲ್ಲಿ ಇದ್ರು, ಏನು ಮಾಡಿದ್ರು? TR ಜೈಲಲ್ಲಿ ಇವ್ರಿಗೆ ಶಿಕ್ಷೆ ಕೊಟ್ರಾ ಅಥವಾ ಅವ್ರಿಗೆ ಈ ಯುರೋಪಿಯನ್ ಮಾಫಿಯಾ ಅವ್ರಿಗೆ ಡೈಲಿ ಕ್ಲಾಸಸ್ ತಗೋಂತ, ಯಾರನ್ನ ಏನು ಒಪ್ಕೋಬೇಕು, ಏನು ಮಾಡಬೇಕು? ಈಗ ಅವ್ರು ಮಾಡಿದ್ದು ಏನು ಈ ಖಾತಾ ಅನ್ನೋ ಒಂದು ದೊಡ್ಡ ಕುತಂತ್ರ, ನಮ್ಮ ಆಸ್ತಿಗೆ ನಾವೇ ಎವಿಡೆನ್ಸ್ ಕೊಡ್ಬೇಕಂತ, ಅಂದರೆ ನಾವೇ ಇನ್ನೂ ಅದನ್ನು ಕನ್ಫರ್ಮ್ ಮಾಡಬೇಕು. ಸೊ ಇದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಂಗೆ. ಸೊ ಅಂಥವ್ರನ್ನ ಈಗ ಒಂದು ಆ ಮಾಫಿಯಾ ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡಿದೆ. ನಾನು ಈಗಲೂ ಕಾಲ ಮಿಂಚಿಲ್ಲ, DK ಶಿವಕುಮಾರ್ ಅವರೇ, ನೀವು ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳಿ, ನೀವು ಯಾರಿಗೂ ಜೀತವಾಗಿರಬಾರ್ದು. ಅದನ್ನೇ ನಮ್ಮ ರಾಜಕಾರಣದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೋದಿ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ ಈ ಯುರೋಪಿಯನ್ ಮಾಫಿಯಾ ಜೀತದಾಳ ಥರ ಕೆಲಸ ಮಾಡಿಸ್ಕೋತಾ ಇದೆ. ಸೊ ಅವ್ರಿಗೆ ಸ್ವಾತಂತ್ರ್ಯ ಇಲ್ಮೇಲೆ ಇನ್ನು ಪ್ರಜೆಗಳಿಗೆ ಎಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ? ಸೊ ನಾವು ಸತ್ಯವಾದ ಸ್ವಾತಂತ್ರ್ಯ ಪಡ್ಕೋಬೇಕಾಗಿದೆ, ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡಬೇಕು, ಒಂದು ಪ್ರಜೆಗಳ ಆಡಳಿತ ಸೃಷ್ಟಿ ಆಗಬೇಕು. ಇಲ್ಲಿ ಪಕ್ಷ ಪ್ರಭುತ್ವ ನಡೀತಾ ಇದೆ. ಈಗ ರಾಜ್ಯಸಭಾ ಚುನಾವಣೆ ಇದೆ, ಆ ಎಲ್ಲ ಪಕ್ಷದವರು ಅವ್ರಗಳಿಗೆ ಬೇಕಿರೋ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನೌನ್ಸ್ ಮಾಡ್ತಿದ್ದಾರೆ, ಅಂದರೆ ಅದು ಪಕ್ಷ ಪ್ರಭುತ್ವ ಆಯಿತು.
ಇದು ಪ್ರಜಾಪ್ರಭುತ್ವ ಆಗ್ತಿಲ್ಲ. ಸೊ ಈ ರೀತಿಯಾಗಿ ಒಂದು ಸಮಗ್ರವಾಗಿ ನಾವು ಸುಧಾರಣೆಗಳು ತಂದಾಗ ನಮಗೆ ನಮ್ಮ ಏನೋ ಪ್ರಜೆಗಳು ಕಾನೂನುಗಳನ್ನ ಬರಿಬೇಕು. ಈಗ ಒಂದು ನದಿನ ನಾವು ಅಣೆಕಟ್ಟು ಕಟ್ಟಬೇಕು ಅಂದರೆ ಮೇಕೆದಾಟಲ್ಲಿ ಡ್ಯಾಮ್ ಬೇಕಾ ಬೇಡವಾ ಅಂದರೆ ಮೇಕೆದಾಟಲ್ಲಿರೋ ಆ ಮನುಷ್ಯ ಡಿಸೈಡ್ ಮಾಡಬೇಕು, ಅವನ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ಆ ರೀತಿ ಮನಸ್ಥಿತಿ ಬೆಳೆದುಕೊಂಡಾಗ ಕಾನೂನುಗಳು ಅಲ್ಲಿಂದ ಶುರು ಆಗುತ್ತೆ. ಇವರು ಡೆಲ್ಲಿನಲ್ಲಿ ಕಾನೂನು ಮಾಡಿಬಿಟ್ಟು ನಾವೆಲ್ಲ ಬೀದಿಗೆ ಬರೋ ಥರ ಆಗಬಾರ್ದು, ಅಲ್ಲಿ ಪ್ರಜೆಗಳಿಂದ ಕಾನೂನು ಸೃಷ್ಟಿ ಆಗಬೇಕು. ಸೊ ಆ ರೀತಿಯಾದ ಒಂದು ಸತ್ಯವಾದ ಪ್ರಜಾಪ್ರಭುತ್ವಕ್ಕೆ, ಒಂದು ಸತ್ಯವಾದ ಪ್ರಜೆಗಳ ಆಡಳಿತಕ್ಕೆ ನಾವು ಒಂದು ಸತ್ಯ ರಾಜಕಾರಣ ಮಾಡಬೇಕಾಗಿದೆ. ಸೊ ಇದು ಪೂರ್ತಿ ಪ್ರಪಂಚದಲ್ಲಿ ಆಗಬೇಕು. ಇದು ಭಾರತ ಒಂದೇ ಅಲ್ಲ, ಒಂದು ರಾಜ್ಯ ಅಲ್ಲ ಅನ್ನೋ ಥರ. ಸೊ ಇದಕ್ಕೆಲ್ಲ ನಾವು ಸತ್ಯವಂತರಾಗಬೇಕು. ಅವಾಗ ನಮಗೆ ಈ ಸತ್ಯಗಳೆಲ್ಲ ಅರ್ಥ ಆಗುತ್ತೆ. ನಾನು ಮೊದಲು ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದೆ. ಯಾರೋ ಪೇಷಂಟ್ ಬಂದ್ರು ಅಂದ್ರೆ ನಾನು ಬರ್ತಾ ಇದ್ದೀನಿ ಇನ್ನೊಂದು 5 ನಿಮಿಷ ಅಂತ, ನನಗೆ ಗೊತ್ತಿರುತ್ತೆ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ, ಅಂದ್ರೂ ಹೇಳ್ತಾ ಇದ್ದೆ. ಅಲ್ಲ, ಆ ಥರ ಸುಳ್ಳು ಹೇಳ್ತಿದ್ದೆ. ಆಮೇಲೆ ಅನ್ನಿಸ್ತು ಇನ್ನ 25 ನಿಮಿಷದಲ್ಲಿ ನನಗೇನೆ ಟೆನ್ಷನ್ನು, ನನಗೇನೆ ಸ್ಟ್ರೆಸ್ಸು ಅನ್ನೋ ಥರ. ಸೊ ಅದು ಆಗಬಾರ್ದು. ನಾವು ಆರೋಗ್ಯವಾಗಿರ್ಬೇಕು. ಈಗ ನಾನು ಅರ್ಧ ಗಂಟೆ ಆಗುತ್ತೆ ಅಂದರೆ ಅವ್ರು ಹೋಗಿ ಒಂದು ಕಾಫಿ ಕುಡ್ಕೊಂಡ್ ಬರ್ತಾರೆ, ಇಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ. ಸೊ ಆ ಒಂದು ಸತ್ಯದಲ್ಲಿರೋ ಒಂದು ಶಕ್ತಿ ಎಲ್ಲರಿಗೂ ಅರ್ಥ ಆಗಬೇಕಾಗಿದೆ. ಎಷ್ಟೋ ಜನ, ನಾನು ಮೊದಲು ಏನೋ ಆಲ್ಕೋಹಾಲು, ವಿಸ್ಕಿ ಅದೆಲ್ಲ ತೊಗೋತಾ ಇದ್ದೆ. ಬಟ್ ಆಮೇಲೆ ಅನಿಸಿದ್ದೇನೆಂದರೆ ಆ ಕುಡಿಯೋದ್ರಲ್ಲಿರೋ ಮಜಕ್ಕಿನ್ನ ಸತ್ಯದಲ್ಲಿ ಮಜಾ ಇದೆ ಅಂತ. ಸತ್ಯದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮೃದ್ಧಿ ಇದೆ, ಎಲ್ಲರಿಗೂ ಶಕ್ತಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಒಂದು ಸತ್ಯವಾದ ಸಮಾಜ ಕಟ್ಬೋದು, ಒಂದು ಸತ್ಯ ಯುಗ ಮಾಡ್ಬೋದು ಅಂತ. ಸೊ ಆ ರೀತಿ ಹೋರಾಟ ಮಾಡಿಕೊಂಡು ನಾವು ಸಾಮಾಜಿಕ ಮತ್ತು ರಾಜಕೀಯವಾಗಿ ಏನೋ ಸೇವೆ ಸಲ್ಲಿಸ್ಕೊಂಡು ಜೊತೆಗೆ ಅರಿವು ಮೂಡಿಸೋದು ಜಾಸ್ತಿ. ಈಗ ಚುನಾವಣೆಯಲ್ಲಿ ನಾವೇನು ದುಡ್ಡು ಕೊಡಲ್ಲ. ನಾನು BBMP ಕುಮಾರಸ್ವಾಮಿ ಲೇಔಟು, ಬಸವನಗುಡಿ MLA, ಬ್ಯಾಂಗ್ಳೂರು ಸೌತ್ MP, ಮತ್ತು ಬ್ಯಾಂಗ್ಳೂರು ಪದವೀಧರ ಕ್ಷೇತ್ರ, ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಏನೋ ಕರ್ನಾಟಕ ಮೆಡಿಕಲ್ ಕೌನ್ಸಿಲು, ಭಾರತ್ ಕೋಆಪರೇಟಿವ್ ಬ್ಯಾಂಕು, ಒಕ್ಲೇರಿ ಸಂಘ, ಎಲ್ಲ ಚುನಾವಣೆಗಳು ನೋಡಿದ್ದೀನಿ. ಅಂದರೆ ಪೇಪರ್ ಬ್ಯಾಲೆಟ್ ಎಲೆಕ್ಷನ್ಸು, EVM ಎಲೆಕ್ಷನ್ಸು. ಬಟ್ ಯಾವ್ಯಾವ ಎಲೆಕ್ಷನಲ್ಲಿ ಯಾವ್ಯಾವ ಕುತಂತ್ರಗಳಾಗುತ್ತೆ. ಪೇಪರ್ ಬ್ಯಾಲೆಟ್ ಈಗಲೂ ಎಷ್ಟೇ ಕುತಂತ್ರ ಮಾಡಿದ್ರು ಒಂದು ಸೇಫರ್ ಎಲೆಕ್ಷನ್. ಸೊ ಆ ರೀತಿಯಾದ ಒಂದು ಚುನಾವಣೆ BBMPಲಿ ನಡೆದ್ರೆ ಅದು ನಮಗೆಲ್ಲರಿಗೂ ಶ್ರೇಯಸ್ಕರ. ಸೊ ಅದಕ್ಕೆ ಒಂದು ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡೋಣ. ಸಿದ್ದರಾಮಯ್ಯನವರು ಅಡಿಪಾಯ ಹಾಕಿದ್ದಾರೆ. ಅದಕ್ಕೆ ಏನೋ ನಮ್ಮ ಗವರ್ನರು ಮೊದಲು ಸೈನ್ ಆಗ್ತಿರ್ಲಿಲ್ಲ. ಅಂಬೇಡ್ಕರ್ ದಿನಾಚರಣೆ ದಿನ ಅವ್ರಿಗೆ ಮನವಿ ಕೊಟ್ಟು, ಅಂಬೇಡ್ಕರ್ ಅವ್ರ ಜಯಂತಿ ದಿನ ಮನವಿ ಕೊಟ್ಟ ಮೇಲೆ ಅವರು ಸೈನ್ ಹಾಕಿದ್ರು. ಅಂದರೆ ಕಾಗೆ ಕೂರೋದಕ್ಕೂ ಏನೋ ಮುರಿದಕ್ಕೂ ಅನ್ನೋ ಥರ ಇದು ಆಗ್ಬೋದು. ಆದರೆ ಆ ಶ್ರೇಯಸ್ಸು ನಾನು ತಗೋತೀನಿ ಅಂತ ಹೇಳ್ತೀನಿ. ಈಗ ಡಾಕ್ಟರ್ ಕಮ್ ಪೊಲಿಟಿಷಿಯನ್ ಹೀಗೆ ನೀವು ಇದು ಏನಾಯಿತು ಅಂದರೆ, ನಾನು MCH ನ್ಯೂರೋ ಸರ್ಜರಿ ಎಲ್ಲ ಮಾಡ್ಕೊಂಡ್ಬಂದು ಬೆಂಗಳೂರಲ್ಲಿ ಕೆಲಸಕ್ಕೆ ಶುರು ಮಾಡಿದಾಗ ಬ್ರೈನ್ ಕ್ಯಾನ್ಸರ್ ಆಗಿರೋ ಒಂದು ಪೇಷಂಟು 3 ಆಪ್ರೇಷನ್ ಮಾಡಿದ್ರು ಬದುಕಲಿಲ್ಲ. ಒಂದು 6 ತಿಂಗಳಲ್ಲೇ ತೀರ್ಕೊಂಡ್ರು. ಆ ಕ್ಯಾನ್ಸರ್ ಆದಮೇಲೆ ಆಪ್ರೇಷನ್ ಮಾಡಿ ಗೆಡ್ಡೆ ತೆಗಿಯೋದಕ್ಕಿಂತ ಕ್ಯಾನ್ಸರ್ ಬರ್ದಂಗೆ ತಡೆಯೋ ಅಂತ ಕೆಲಸ ಮಾಡಬೇಕು. ಅದಕ್ಕೆ ಏನು ಮಾಡೋದು ಅಂತ ಹುಡುಕಿ ಕೊನೆಗೆ ನಮ್ಗೆ ಕ್ಯಾನ್ಸರ್ ಏನಕ್ಕೆ ಬರ್ತಾ ಇದೆ, ನಮ್ಮ ವಂಶವಾಹಿಗಳ ಕಾರಣನ, ನಾವು ತಿನ್ನೋ ಆಹಾರ ಕಾರಣನ, ನಮ್ಮ ಮನಸ್ಥಿತಿ ಕಾರಣ ಅಂತ ಹುಡುಕಿದಾಗ ಇನಿಷಿಯಲಿ ನನಗೆ ಕಂಡಿದ್ದು ಒಂದು ವಂಶವಾಹಿಗಳು, ಅದಕ್ಕೆ ಟ್ರೀಟ್ಮೆಂಟು ಜಾಸ್ತಿ ಕೊಡೋಕ್ಕಾಗಲ್ಲ. ಆದರೆ ಈ ವಿಷವಸ್ತುಗಳು ಏನಿದೆ ನಮ್ಮ ಆಹಾರದಲ್ಲಿ, ಪೆಸ್ಟಿಸೈಡ್ಸು, ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ, ಆಮೇಲೆ ಏನೋ ಕಲರ್ ಬಣ್ಣಗಳು, ಆಮೇಲೆ ಏನೋ ಸುಗಂಧಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕೋದು, ಇವೆಲ್ಲದು ಕಾರಣ. ಅದನ್ನೆಲ್ಲ ತೆಗಿಬೇಕು. ಅದರಲ್ಲೂ ಎಸ್ಪೆಷಲಿ ರಿಫೈನ್ಡ್ ಆಯಿಲ್, ಅದರಲ್ಲಿ 3 ಇರುತ್ತೆ. ಏನೋ ಬಣ್ಣಕ್ಕೆ ಮತ್ತು ರುಚಿಗೆ ಆಮೇಲೆ ವಾಸನೆಗೆ 3ಕ್ಕೂ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಅಂಥ ಒಂದು ದೊಡ್ಡ ಇದಕ್ಕೆ ರಿಫೈನ್ಡ್ ಆಯಿಲ್ಗೆ ನಾವು ಅಲ್ಲಿ ಏನು ದೊಡ್ಡದಾಗಿ ಬ್ರ್ಯಾಂಡ್ ಹೆಸರು ಇಷ್ಟು ದಪ್ಪ ಇರುತ್ತೆ, ಆದ್ರೆ ಏನೋ ಏನೇನಿದೆ ಒಳಗಡೆ ಅದಕ್ಕೆಲ್ಲ ನಂಬರ್ಗಳು ಹಾಕ್ಬಿಟ್ಟಿದೆ, INS ಅಂತ. ಆ ನಂಬರ್ಗಳನ್ನ ದೊಡ್ಡದಾಗಿ ಬರೀರಿ ಅಂತ ಫಸ್ಟು ಕೇಳ್ಕೊಂಡೆ ನಾನು. ಆ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಈ ಏನೋ ಫ್ಯಾಕ್ಟ್ರೀಸು ಮತ್ತು ಇವ್ರಿಗೆ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲರಿಗೂ ಲೆಟ್ರ್ ಬರೆದೆ, ಮೇಲ್ ಆಗದೆ, ಯಾರೂ ಒಪ್ತಿಲ್ಲ. ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಇಲ್ವಲ್ಲ, ಕಾಯಿಲೆ ಬರ್ಸೋವಂಥ ಅವ್ಯವಸ್ಥೆ ಇದೆಯಲ್ಲ ಅಂತ ಬೇಜಾರಾಗಿ ನಾನು ಇವ್ರಿಗೆ ರಾಜಕೀಯ ಅದೇ ಸಮಯದಲ್ಲಿ 2013 ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಬಂತು. ಅಂದರೆ ಇವರು, ನಾನು ಅವಾಗ ಅಂದ್ಕೊಂಡಿದ್ದು ಅದು ಭ್ರಷ್ಟಾಚಾರ, ಬರೀ ದುಡ್ಡು ಮಾಡೋದಕ್ಕೆ. ಈಗ ಫ್ಯಾಕ್ಟ್ರಿಗಳಿಂದ ಅವರು ಲಂಚ ತೊಗೋಬೋದು, ಅದು ಏನೇ ಕೆಮಿಕಲ್ ಹಾಕೋ, ನೀನು ಏನೇ ಸಾಯಿಸೋ ಜನನ ನಾವು ನನಗೆ ದುಡ್ಡು ಕೊಡೋರೆ ಸಾಕು ಅನ್ನೋ ಥರ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದೆ. ಸೊ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಜಾಯ್ನ್ ಆದೆ. ಆಮ್ ಆದ್ಮಿ ಪಾರ್ಟಿನಲ್ಲೂ ಕೆಲಸ ಮಾಡಿದೆ ಪ್ರಚಾರಕನಾಗಿ. ಆದರೆ
ಅವರು ಹೇಳೋದೊಂದು, ಈಗ ಚುನಾವಣೆ ಮುಂಚೆ ಪ್ರಚಾರದಲ್ಲಿ ಹೇಳೋದೊಂಥರ ಪಕ್ಷಗಳು, ಮಾಡೋದೊಂಥರ. ಅವ್ರು ಹೆಂಗೆ ಅಂದರೆ 2 ವರ್ಷ ಪಕ್ಷ ಬೆಳಿಬೇಕಾದ್ರೆ ಏನೋ ಪ್ರಜಾಪ್ರಭುತ್ವ ಒಂದು ಏನೋ ಸ್ವರಾಜ್ಯ ಅಂತ ಹೇಳಿದ್ರು, ಅಂದರೆ ಜನಗಳೇ ಕಾನೂನುಗಳನ್ನ ರೂಪಿಸ್ಬೇಕು ಅಂದರು. ಆದರೆ ಚುನಾವಣೆ ಹತ್ರ ಬಂದಾಗ 2013ರಲ್ಲಿ ಏನು MP ಎಲೆಕ್ಷನ್ ಬಂತು, ಅವಾಗ ಎಲ್ಲ ಕ್ಯಾಂಡಿಡೇಟ್ಸ್ನು ಫಸ್ಟು ಅವ್ರು ಅನೌನ್ಸ್ ಮಾಡಿದ್ದೇನೆಂದರೆ ಯಾರ್ಯಾರು ಪಾರ್ಟಿ ಮೆಂಬರ್ಸ್ ಇದ್ದಾರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ, ಅರವಿಂದ್ ಕೇಜ್ರಿವಾಲ್ ಎಲ್ಲ ಪಾರ್ಟಿಗೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಇದು ಸ್ವರಾಜ್ಯ ಆಗಲಿಲ್ಲ, ಡೆಲ್ಲಿ ರಾಜ್ಯ ಅಂತ ನಾನು ಪ್ರತಿಭಟನೆ ಮಾಡಿದೆ. ಇರೋಂಗಿದ್ರೆ ಬಿಟ್ಟು ಹೋಗಿ ಅನ್ನೋ ಥರ ಹೇಳಿದ್ರು. ಸೊ ಅದಕ್ಕೆ ಬಿಟ್ಟು ನಾನು ಲೋಕಸತ್ತಾ ಪಾರ್ಟಿನಲ್ಲಿ BBMP ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅದರಲ್ಲಿ ಅವರು ಪ್ರಜೆಗಳ ಬಗ್ಗೆ ಎಲ್ಲದಕ್ಕೂ ಹೇಳ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಅವ್ರು ಹೇಳಿದ್ದು ಇದು ಯಾವುದು ಇಂಪ್ಲಿಮೆಂಟ್ ಆಗ್ತಿಲ್ಲ, ಏನಕ್ಕೆ ಆಗ್ತಿಲ್ಲ ಅಂತ ಡೌಟ್ ಬಂತು. ಆ ಚುನಾವಣೆಯಲ್ಲಿ EVM ಅಲ್ಲಿ ನಡೆದಿದ್ದ ಎಲೆಕ್ಷನ್ನು. ಎಲ್ಲೋ ಒಂದು ಕಡೆ ಏನೋ ಒಂದು ಬೂತಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಒಂದು ಬೂತಲ್ಲಿ ದಲಿತರಿದ್ದಾರೆ, ಒಂದು ಬೂತಲ್ಲಿ ಏನೋ ಬೇರೆ ಏನೋ ತೆಲುಗು ಮಾತಾಡೋರು ಇದ್ದಾರೆ, ಒಂದು ಬೂತಲ್ಲಿ ಏನೋ ಕೆಲವೊಂದು ಬ್ರಾಹ್ಮಣರಿದ್ದಾರೆ, ಒಂದು ಬೂತಲ್ಲಿ ಒಕ್ಕಲಿಗರಿದ್ದಾರೆ. ಅಂದ್ರೂ ಎಲ್ಲ ಬೂತಲ್ಲೂ ಅಷ್ಟೇ ಪ್ರಮಾಣದ ಓಟುಗಳು BJPಗೆ ಹೋಗುತ್ತೆ, ಅಷ್ಟೇ ಪ್ರಮಾಣದ ಓಟು JDSಗೆ ಹೋಗುತ್ತೆ, ಅಷ್ಟೇ ಪ್ರಮಾಣದ ಓಟು ಕಾಂಗ್ರೆಸ್ಗೆ ಹೋಗುತ್ತೆ. ಇದು ಹೆಂಗೆ ಸಾಧ್ಯ? ಬೇರೆ ಬೇರೆ ಮನಸ್ಥಿತಿ, ಬೇರೆ ಬೇರೆ ಧರ್ಮಗಳ ವೋಟರ್ಸು ಬೇರೆ ಬೇರೆ ರೀತಿ ವೋಟ್ ಮಾಡಬೇಕಲ್ಲ ಅಂತ ಡೌಟ್ ಆಯಿತು. ಸೊ ಆವಾಗ EVM ಬಗ್ಗೆ ಸಂಶಯ ಬಂತು. ಆಮೇಲೆ EVM ವಿರುದ್ಧ ಹೋರಾಡ್ತಿದ್ದು ಏನೋ BAMSEF ಅಂತ ಒಂದು ಆರ್ಗನೈಸೇಷನ್, ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ನು, ಅದು ಬಹುಜನ್ ಮುಕ್ತಿ ಪಾರ್ಟಿ ಅಂತ ಒಂದು ಪಾರ್ಟಿ ಮಾಡಿತ್ತು. ಆ ಪಾರ್ಟಿ ಮಾಯಾವತಿಯವರು ನೇತೃತ್ವದಲ್ಲಿ ತೊಗೊಂಡೋಗಿದ್ರು. ಅದೇ BAMSEFದು ಇನ್ನೊಂದು ಅಂಗ ವಾಮನ್ ಮೇಶ್ರಾಮ್ ಅಂತ, ಅವರು ಅಂದರೆ ಇದು ಬ್ರದರ್ ಕನ್ಸರ್ನು, ಅದು ಸಿಸ್ಟರ್ ಕನ್ಸರ್ನು ಅಂತ. ಸೊ ಇವ್ರು ನಡೆಸ್ತಾ ಇದ್ರು. ಇವರು EVM ವಿರುದ್ಧ ದೊಡ್ಡ ಚಳುವಳಿನೇ ನಡೆಸಿದ್ರು. ಸೊ ಅವ್ರ ಜೊತೆ ಒಡನಾಟ ಬಂದಾಗ ಅವಾಗ ನನಗೆ EVM ಕುತಂತ್ರ ಅರ್ಥ ಆಯಿತು, ಯುರೋಪಿಯನ್ ಶಾಹಿತ್ವ ಅರ್ಥ ಆಯಿತು. ಆಮೇಲೆ ಅದೇ ಸಮಯದಲ್ಲಿ ನಾನು ಕಮ್ಯುನಿಸ್ಟ್ ಪಕ್ಷದವ್ರ ಜೊತೆನೂ ಇದ್ದಾಗ ಅವಾಗ ಅವರು ಮಾತಾಡ್ತಿದ್ದು ಏನೋ ಭ್ರಷ್ಟಾಚಾರಿಗೆ ಧಿಕ್ಕಾರ, ಮನುವಾದಿಗೆ ಧಿಕ್ಕಾರ ಅನ್ನೋರು. ಈ ಮನುವಾದ ಅಂದರೆ ಏನು ಅಂತ ಅರ್ಥ ಆದಾಗ ಬ್ರಾಹ್ಮಣ ಶಾಹಿತ್ವ ಅರ್ಥ ಆಯಿತು. ಬಟ್ ಆ ಬ್ರಾಹ್ಮಣ ಶಾಹಿತ್ವ ಬರೀ ಜಾತಿವಾದ ಅಂತ ಅಂದ್ಕೊಂಡಿದ್ದೆ, ಆದರೆ ಕೋವಿಡ್ ಬಂದಾಗ ನಂಗೆ ಅರ್ಥ ಆಗಿದ್ದು ಅದು ಜೆನೆಟಿಕ್ಸ್ ವಾದ ಅಂತ. ಈಗ ಜೆನೆಟಿಕ್ಸ್ ಇದರಲ್ಲಿ ಹೈರಾರ್ಕಿನಲ್ಲಿ ಅಂದರೆ ವರ್ಗೀಕರಣದಲ್ಲಿ ಏನೋ ನೀಲಿ ಕಣ್ಣಿನ ಪರಿಶಿಷ್ಟ ವರ್ಗದವನು ಕರಿ ಕಣ್ಣಿನ ಬ್ರಾಹ್ಮಣನ ಮೇಲೆ ಕುತ್ಕೋತಾನೆ. ಅಂದರೆ ಅವಾಗ ಅರ್ಥ ಮಾಡಿರುತ್ತೆ ನಿಮಗೆ, ನೀಲಿ ಕಣ್ಣಿನ ಯುರೋಪಿಯನ್ನು ದೊಡ್ಡವನು, ಕರಿ ಕಣ್ಣಿನ ಬ್ರಹ್ಮತ್ವ ಪಡೆದಿರೋ ಬ್ರಾಹ್ಮಣನು ಚಿಕ್ಕವನು ಅನ್ನೋದು. ಸೊ ಈ ರೀತಿಯಾದ ಒಂದು ಕುತಂತ್ರದ ಏನೋ ಸಾಮಾಜಿಕ ಶ್ರೇಣೀಕರಣ ಇದೆ. ಸೊ ಅದನ್ನು ಜನಕ್ಕೆ ಅರ್ಥ ಮಾಡಿಸೋದ್ರಲ್ಲಿ, ಅದರಿಂದ ಏನು ರಾಜಕೀಯವಾಗಿ ಈಗ ದಬ್ಬಾಳಿಕೆಗಳು ನಡೆಯುತ್ತೆ. ಈಗ ಪಾಪ ಪಾರ್ಟಿ ಸಣ್ಣದಾಗಿದ್ದಾಗಿಂದನೂ ಬೆಳೆಸ್ಕೊಂಡ್ಬಂದಿರೋ ಈಶ್ವರಪ್ಪ ಅವ್ರು ಎಲ್ಲಿದ್ದಾರೆ, ನೀಲಿ ಏನೋ ಹಸಿರು ಹಳದಿ ಕಣ್ಣಿರೋ ಯಡಿಯೂರಪ್ಪ ಅವ್ರು ಎಲ್ಲಿದ್ದಾರೆ. ಸೊ ಆ ರೀತಿ ಅರ್ಥ ಮಾಡ್ಕೋಬೇಕು. ಈಗ ಕಾಂಗ್ರೆಸ್ಸು, ಮೂಲ ಕಾಂಗ್ರೆಸ್ಸಿಗರು ಯಾರು ಅದನ್ನು ಬೆಳೆಸಿದ್ರು ಅವ್ರು ಎಲ್ಲಿದ್ದಾರೆ, ಆಮೇಲೆ ಬಂದ ನೀಲಿ ಹಸಿರು ಹಳದಿ ಕಣ್ಣವ್ರು ಎಲ್ಲಿದ್ದಾರೆ. ಸೊ ಇಲ್ಲಿ ಒಂದು ಈ ಯುರೋಪಿಯನ್ ಮಾಫಿಯಾ ಎಡಪಕ್ಷ, ಬಲಪಕ್ಷ, ಮಧ್ಯಮದವರು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ಯಾಕಂದರೆ ಅವರು ಪ್ರಪಂಚದಲ್ಲಿ ಈ ಆರ್ಥಿಕ ವ್ಯವಸ್ಥೆನ ಕಂಟ್ರೋಲ್ ಮಾಡ್ತಾರೆ, ಆ ಬ್ಯಾಂಕಿಂಗ್ ಸಿಸ್ಟಮ್ನ. ಏನು ಅದು ಬ್ಯಾಬಿಲೋನಿಯನ್ ಮನಿ ಅಂತ ಹೇಳ್ತೀವಿ. ಸೊ ಈ ರಾಕಿಫೆಲ್ಲರು, ರಾತ್ಶೀಲ್ಡು ಇವರೆಲ್ಲ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡಿಕೊಂಡು ಅದರಿಂದ ಇವರು ಮೊದಲು ನೋಟ್ಗಳನ್ನ ಪ್ರಿಂಟ್ ಮಾಡಬೇಕಿತ್ತು. ಇವಾಗ ಡಿಜಿಟಲ್ ಕರೆನ್ಸಿ, ಕಂಪ್ಯೂಟ್ರಲ್ಲಿ ಒಂದು ಕ್ಲಿಕ್ಕಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ದುಡ್ಡು ಮಾಡಿ ಇವರು ಯಾವುದೋ ಒಂದು ಸೌತ್ ಅಮೆರಿಕನ್ ದೇಶದಲ್ಲಿ ಎಷ್ಟೋ ಜಮೀನನ್ನ ಕೊಂಡ್ಕೊಂಡಿದ್ದಾರೆ. ಬಿಲ್ ಗೇಟ್ಸು ಅಮೆರಿಕಾದಲ್ಲಿ ಎಲ್ಲೆಲ್ಲಿ ನೀರಿನ ಏನೋ ಇದಿರುತ್ತಲ್ಲ, ಅಂದರೆ ಅಂಡರ್ಗ್ರೌಂಡ್ ವಾಟರ್ ಇರುತ್ತಲ್ಲ, ಅಂತರ್ಜಲ ಇರುತ್ತಲ್ಲ, ಅಂಥ ಜಮೀನೆಲ್ಲ ಅವ್ನು ಕೊಂಡ್ಕೊಂಡಿದ್ದಾನೆ. ಅಂದರೆ ಮುಂದೆ ಅವ್ನು ಬೆಳೆದನ್ನೇ ತಿನ್ನಬೇಕು, ಅವ್ನು ಹಾಕಿದ್ದು. ಇವರು ಈಗ ಇಂಜೆಕ್ಷನ್ ಕೊಟ್ಟು ಸಾಯಿಸೋಕೆ ನೋಡಿದ್ದಾರೆ, ಮುಂದೆ ಅವರು ಬಟಾಣಿ ಒಳಗೂ ಅವರು ಈ ವ್ಯಾಕ್ಸಿನ್ ಹಾಕ್ಬೋದು ಅನ್ನೋ ಥರ ಏನೋ ಒಂದು ಟೆಕ್ನಾಲಜಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ತಿನ್ನೋ ಅನ್ನದಲ್ಲೂ ಅವರು ವಿಷ ಆಗ್ತಾ ಇದ್ದಾರೆ, ಅದರಲ್ಲೂ ಜನಾಂಗೀಯ ನರಮೇಧ, ಕರಿ ಕಣ್ಣವ್ರು ಸಾಯ್ಬೇಕು ಅನ್ನೋ ಥರ. ಸೊ ಆ ರೀತಿಯಾದ ಒಂದು ಷಡ್ಯಂತ್ರಗಳು ನಡೀತಾ ಇದೆ. ಇನ್ನು ಇವ್ರುಗಳು ನಾವು ಏನೇ ಮಾಡಿದ್ರೂ ತಪ್ಪಿಲ್ಲ, ನಾವು ಮಕ್ಕಳನ್ನ ರೇಪ್ ಮಾಡಿದ್ರೂ ತಪ್ಪಿಲ್ಲ, ಮಕ್ಕಳನ್ನ ಬಲಿ ಕೊಟ್ಟರು ತಪ್ಪಿಲ್ಲ, ಮಕ್ಕಳನ್ನ ಹುರ್ಕೊಂಡು ತಿಂದರೂ ತಪ್ಪಿಲ್ಲ ಅನ್ನೋದು ಈಗ ಎಪ್ಸ್ಟೀನ್ ಫೈಲ್ಸಲ್ಲಿ ಗೊತ್ತಾಗಿದೆ. ಸೊ ಇಂಥ ಮನಸ್ಥಿತಿಯವರು ನಾ ಹೇಳ್ತೀನಿ, ನಮ್ಮ ದೇಶದ ರಾಜಕಾರಣಿಗಳು ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನ ನಾವೇ ಬಯಲ್ಗೆಳೆಯೋಣ.
ಅವಾಗ ಅವ್ರು ಇನ್ನೊಬ್ರು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಭಯ ಕಡಿಮೆ ಆಗುತ್ತೆ. ಇವಾಗ ಮೋದಿಯವ್ರು ಏನೋ ಗೋಧ್ರಾ ಕಾಂಡದಲ್ಲಿ ಮಾಡಿರೋ ತಪ್ಪನ್ನ ನಾವೇ ಬಯಲ್ಗೆಳೆದು ಇಂಟರ್ನ್ಯಾಷನಲ್ ಯುರೋಪಿಯನ್ ಮಾಫಿಯಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ನಿಲ್ಲಿಸ್ಬೇಕು. ಹಂಗೆ ಡಿ ಕೆ ಶಿವಕುಮಾರ್ ಮಾಡಿರೋ ತಪ್ಪುಗಳನ್ನ ನಾವು ಬಯಲ್ಗೆಳೆದು ಅವರು ಬ್ಲ್ಯಾಕ್ ಮೇಲ್ಗೆ ಒಳಗಾಗದಂಗೆ ನೋಡ್ಕೋಬೇಕು. ಆ ಒಂದು ಸತ್ಯ ಸಮಾಜಕ್ಕೆ ಬರಬೇಕು, ಆ ಸತ್ಯಯುಗ ಬರಬೇಕು ಅಂತ. ಸತ್ಯಯುಗ. ಇನ್ನು ಈಗ ಆ ಸತ್ಯದ ಜೊತೆಗೆ ಮೊದಲು ನಾವು ಆರೋಗ್ಯಕ್ಕೆ ಬಂದಾಗ ವ್ಯಕ್ತಿಗತವಾಗಿ, ಈಗ ಸಾಮಾಜಿಕವಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಬೇಕು, ವ್ಯಕ್ತಿಗತವಾಗಿ ನಾವು ನಮ್ಮ ಆರೋಗ್ಯ ಈಗ ಕಾಪಾಡ್ಕೊಳ್ಳೋದು. ಮೊದಲು ನಾವು ಮಾಡೋ ಯೋಚನೆ, ಆಡೋ ಮಾತು ಮತ್ತು ಮಾಡೋ ಕೆಲಸ 3 ಒಂದೇ ಇರಬೇಕು. ಆ ಒಂದೇ ತನದಲ್ಲಿ ನಮಗೆ ನೆಮ್ಮದಿ ಇರುತ್ತೆ, ಭಯ ಇರಲ್ಲ. ನಾವು ಒಬ್ರಿಗೊಂದು ಸುಳ್ಳು ಹೇಳಿ ಇನ್ನೊಬ್ರಿಗೆ ಇನ್ನೊಂದು ಸುಳ್ಳು ಹೇಳಿದಾಗ ಯಾರಿಗೆ ಯಾವ ಸುಳ್ಳು ಹೇಳಿದ್ದೀನಿ ಅಂದರೆ ನಾವೇ ಕನ್ಫ್ಯೂಷನ್ ಒದ್ದಾಡ್ತಿರ್ತೀವಿ. ಸೊ ಅದೇ ಟೆನ್ಷನ್ ಆಗುತ್ತೆ, ಅದೇ ಆರೋಗ್ಯ ಹಾಳು ಮಾಡುತ್ತೆ ಅಂತ. ಸೊ ಸುಳ್ಳಿಂದ ಬಿಟ್ಟು ನಾವು ಸತ್ಯಕ್ಕೆ ಬಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸತ್ಯವಾಗಿ ಯೋಚಿಸಿ, ಸತ್ಯವಾಗಿ ನೋಡಿದು, ಸತ್ಯವಾಗಿ ನಡ್ಕೊಳ್ಳೋಣ. ಆಮೇಲೆ ಪ್ರಕೃತಿ ಜೊತೆ ಜೀವನ ಮಾಡೋಣ. ಚೆನ್ನಾಗಿ ಬಿಸಿಲಲ್ಲಿ ಹೋಗಿ ಬೆನ್ನು ಕೈ ಕಾಲು ಹೆಂಗಸರು ಬೇಕಿದ್ರೆ, ಇಲ್ಲ ಗಂಡಸರು ಶರ್ಟು ತೆಗೆದು ಏನೋ ಚೆನ್ನಾಗಿ ಹಪ್ಪಳ ಒಣಗ್ದಂಗೆ ಬಿಸಿಲಲ್ಲಿ ಅರ್ಧ ಗಂಟೆ ಚರ್ಮ ಚುರುಗುಡಬೇಕು, ಕಪ್ಪಗಾಗಬೇಕು, ಬೆವರು ಬರಬೇಕು. ಅಷ್ಟೊತ್ತು ಬಿಸಿಲಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಹೇಳ್ತೀನಿ, ಮೇಕೆ ಥರ ಸೊಪ್ಪು ತಿನ್ನಬೇಕು. ಮಾವಿನ ಚಿಗುರು, ಬೇವಿನ ಚಿಗುರು, ಗುಲಾಬಿ, ತುಂಬೆ, ದಾಸವಾಳ, ಹೂವು, ಎಲೆ, ಈ ಥರ ಎಲ್ಲದನ್ನು ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರಕೃತಿನಲ್ಲಿ ಪ್ರತಿಯೊಂದು ಗಿಡ ಹುಟ್ಟಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಅವುಗಳಲ್ಲಿರೋ ಸತ್ವಗಳನ್ನ ನಾವು ಈಗ ಒಂದು ದ್ರಾಕ್ಷಿ ಔಷಧೀಯ ಗುಣಗಳಿರ್ತವೆ. ಈಗ ದ್ರಾಕ್ಷಿ ಬೀಜದಿಂದ ಮಾಡಿರೋ ಒಂದು ಔಷಧಿ ನಮಗೆ ವ್ಯಾರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟು. ಈಗ ಎಷ್ಟೋ ಜನ ನಾವು ದ್ರಾಕ್ಷಿ ತಿಂದಾಗ ಬೀಜ ಬಿಸಾಕ್ಬಿಡ್ತೀವಿ. ಈಗ ಪ್ರಾಣಿ ಕೋತಿ ತಿಂದಾಗ ಅದು ಹೆಂಗೆ ದ್ರಾಕ್ಷಿ ಬೀಜ ಬಿಸಾಕುತ್ತೆ, ಅದು ಹಂಗೆ ನುಂಗ್ಕೊಳ್ಳುತ್ತೆ. ಸಿಪ್ಪೆನೂ ತಿನ್ನುತ್ತೆ. ಅಂದ್ರೆ ಅದರಲ್ಲಿ ಕೆಲವೊಂದು ಸತ್ವಗಳಿರುತ್ತೆ, ಆ ಸತ್ವಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಕಲ್ಲಂಗಡಿ ಹಣ್ಣು, ಒಬ್ರು ನಮ್ಮ ಕೊಲಿಗೂ ಕರುಮ್ ಅಂತ ಬೀಜನ ಹಾಕೊಂಡು ತಿಂತಾ ಇದ್ರು. ನಾನು ಆಮೇಲೆ ಅವ್ರು ಒಳ್ಳೇದು ಅದು ಎಷ್ಟೋ ಈಗ ಎಲ್ಲ ಬೀಜಗಳನ್ನೂ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ನಾವು ನ್ಯಾಚುರಲ್ ಸಿಕ್ಕಾಗ ಬಿಸಾಕ್ತಿವಿ, ಆಮೇಲೆ ದುಡ್ಡು ಕೊಟ್ಟು ತಗೋತೀವಿ. ಇದು ಯಾಕೆ ಬೇಕು? ಚೀಪಾಗಿ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಪ್ರಕೃತಿಲಿ ಸಿಗೋದನ್ನ ಪೂರ್ತಿ ತಗೊಳ್ಳೋಣ. ಈಗ ಆನೆ ಒಂದು ಕಿತ್ಲೆಹಣ್ಣು ತಿಂತು ಅಂದರೆ ಸಿಪ್ಪೆ ಸುಲ್ಕೊಂಡ ತಿನ್ನುತ್ತೆ? ಪೂರ್ತಿ ಆ ಸಿಪ್ಪೆಲೇ ಎಷ್ಟೋ ಸತ್ವಗಳಿದೆ. ಕ್ಯಾನ್ಸರ್ ಗುಣ ಮಾಡುವಂಥ ಸತ್ವ ನಿಂಬೆಹಣ್ಣಿನ ಸಿಪ್ಪೆಲಿದೆ, ನಿಂಬೆಹಣ್ಣು ಜ್ಯೂಸಲ್ಲಿಲ್ಲ. ಸೊ ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಒಳ್ಳೇದು ಅಂತ ಮೊದಲು ಹಳೆಯಬ್ರು ಮಾಡಿದ್ದು. ಈಗ ಆ ಕಿತ್ಲೆಹಣ್ಣಿನ ಸಿಪ್ಪೆನ ತೆಗೆದು ಯುರೋಪಿಯನ್ಸು ರಮ್ಮಲ್ಲಿ ಹಾಕಿ ಆಮೇಲೆ ಕೇಕಲ್ಲಿ ಹಾಕಿ ನಮಗೆ ಪ್ಲಮ್ ಕೇಕ್ ಅಂತ ಕೊಡ್ತಾರೆ. ನಾವು ಅದನ್ನ ದುಡ್ಡು ಕೊಟ್ಟು ತಿಂತೀವಿ, ನಾವೇ ಕಿತ್ಲೆಹಣ್ಣು ಸಿಪ್ಪೆ ಬಿಸಾಕ್ತೀವಿ. ಆದರೆ ಕೆಲವೊಬ್ರು ಪ್ರಕೃತಿ ಜೊತೆ ಜೀವನ ಮಾಡೋರು ಈಗಲೂ ಕಿತ್ಲೆಹಣ್ಣು ಸಿಪ್ಪೆನೂ ತಗೊಂಡು ಅದರಿಂದ ತಂಬುಳಿ ಮಾಡ್ತಾರೆ. ಸೊ ಆ ರೀತಿ ನಮ್ಮ ಜೀವನ ಶೈಲಿನ ನಾವು ಜೀವನದ ಸತ್ಯನ ಅರ್ಥ ಮಾಡ್ಕೋಣ, ಆರೋಗ್ಯದ ಸತ್ಯ ಅರ್ಥ ಮಾಡ್ಕೋಣ. ಒಂದು ಆಯುರ್ವೇದಿಕ ನೈಸರ್ಗಿಕ ಜೀವನದ ಏನೋ ಚಿಕಿತ್ಸೆ ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕೋತಿ ಥರ ಹಣ್ಣು ತಿನ್ನಬೇಕು ಅಂತೀನಿ. ಏನೋ ಗಣಕೆ ಹಣ್ಣು, ಗಸಗಸೆ ಹಣ್ಣು, ಕಾರೆ ಹಣ್ಣು, ಬೋರೆ ಹಣ್ಣು, ಎಲ್ಚಿ ಹಣ್ಣು, ಹತ್ತಿ ಹಣ್ಣು, ಆಲ್ದ ಹಣ್ಣು, ಅದ್ರಲ್ಲಿ ಸತ್ವ ಉಳ್ಕೊಂಡಿದೆ. ಈ ಮಾರ್ಕೆಟ್ ಹೌಸಿಗೆ ಅವು ತೂಕದ ಲೆಕ್ಕಕ್ಕೆ ಸ್ವೀಟಾಗಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಹಾರ್ಮೋನ್ ಹಾಕಿ ಯೂರಿಯಾ ಹಾಕಿ ದಪ್ಪಗೆ ಬೆಳೆಸಿರ್ತಾರೆ. 3 ತಿಂಗಳಲ್ಲಿ ಸತ್ವಗಳೇನೂ ಇರಲ್ಲ, ಸ್ವೀಟಾಗಿರುತ್ತೆ. ಅದನ್ನ ತಿಂದಿನೂ ಶುಗರ್ ಬರುತ್ತೆ ಅಷ್ಟೆ. ಸೊ ಆ ರೀತಿಯಾಗಿ ಒಂದು ಮನಸ್ಸನ್ನ ಸತ್ಯವಾಗಿ ಇಟ್ಕೊಂಡು ಧ್ಯಾನ ಮಾಡಿ ನಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಎಲ್ಲ ಘಟನೆಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಡಾಗ ಎಷ್ಟೋ ಸತಿ ನಾವೇ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಈಗ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನೋ ಬೈದಿರ್ತಾರೆ, ಹೊಡೆದಿರ್ತಾರೆ. ಏನಕ್ಕೆ ಹೊಡೆದ್ರು? ನಮ್ಗೆ ಒಳ್ಳೇದಕ್ಕೆ ಹೊಡೆದ್ರು, ನಮ್ಗೊಂದು ಬುದ್ಧಿ ಕಲಿಸೋದಕ್ಕೆ ಹೊಡೆದ್ರು, ನಾವೇನೋ ತಪ್ಪು ಮಾಡಿದಾಗ ಬೈದರು. ಆ ಸತ್ಯ ಅರ್ಥ ಮಾಡ್ಕೊಂಡಾಗ ಅವ್ರ ಬಗ್ಗೆ ಗೌರವ ಹೆಚ್ಚಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಇಲ್ಲಾಂದರೆ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡು ಅವ್ರನ್ನ ದೂರ ಇಡೋದು. ಅದೇ ತಲೆ ಸೌರಿ ನಮ್ಮ ಹತ್ರ ಕೆಟ್ಟ ಕೆಲಸ ಮಾಡಿಸಿರೋರನ್ನ ನಾವು ಚಾಕ್ಲೇಟ್ ಕೊಟ್ಟರು ಅಥವಾ ಬಿಸ್ಕೆಟ್ ಕೊಟ್ಟರು, ಒಂದಿನ ಏನೋ ಒಂದು ಫಿಲಮ್ ಕರ್ಕೊಂಡು ಹೋದ್ರು, ಒಂದಿನ ಎಲ್ಲ ಊಟ ಕೊಡಿಸಿದ್ರು. ಅವರು ಸಣ್ಣ ಏನೋ ಹುಳ ಹಾಕಿ ದೊಡ್ಡ ಗಾಳ ಎಳಿತಾ ಇರ್ತಾರೆ. ಅಂಥವ್ರಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದನ್ನು ಮೀರೋದಕ್ಕೆ ನಾವು ಮೊದಲು ಸತ್ಯವಂತರಾಗಬೇಕು. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಪ್ರೀತಿ ತೋರಿಸ್ಬೇಕು, ಯಾರ ಬಗ್ಗೆ ನಾವು ಏನೋ ನಂಬಿಕೆ ಇಟ್ಕೋಬೇಕು, ಅದು ಅರ್ಥ ಆಗುತ್ತೆ. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ಎಷ್ಟೋ ಕಾಯಿಲೆಗಳು ನಮ್ಮ ಮನಸ್ಸಿಂದ ಮೊದಲು ಸೃಷ್ಟಿ ಆಗುತ್ತೆ. ಈಗ ಬ್ರೈನ್ ಕ್ಯಾನ್ಸರ್ ಅಂತ ಹೇಳಿದೆ, ರಿಫೈನ್ಡ್ ಆಯಿಲಿಂದ ಪೆಸ್ಟಿಸೈಡ್ಸ್, ಬಟ್ ಮೇನ್ ಕಾರಣ ನಮ್ಮ ಮನಸ್ಸಿನ ದ್ವಂದ್ವಗಳು. ಅದನ್ನು ನಾವು ಸರಿಪಡಿಸ್ಕೊಂಡಾಗ ನಾವು ನಮ್ಮ ವಿಚಾರ, ಆಹಾರ
ಆಹಾರನೂ ಸರಿ ಹೋಗುತ್ತೆ. ಹ್ಮ್. ಆಹಾರ ಯಾವುದು ನನಗೆ ಒಗ್ಗುತ್ತೆ, ಹ್ಮ್. ಯಾವುದು ನನಗೆ, ನಾವು ಏನೋ ಟೆನ್ಷನ್ನಲ್ಲಿ ಕೋಪದಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನು ಅಥವಾ ಅಲ್ಲಿ ಯಾವುದೋ ಬೆಣ್ಣೆ ದೋಸೆ ತಿನ್ನು, ಅವನು ಯಾವ ಅಕ್ಕಿ ಉಪಯೋಗಿಸ್ತಿರ್ತಾನೆ, ಯಾವುದೋ ಔಷಧಿ ಹೊಡೆದಿರೋ ಏನೋ ಒಂದು ಹುಳನೂ ಬರ್ದಲೇ ಇರೋಂಥ ಅಕ್ಕಿ. ಯಾರೋ ಒಬ್ರು ಇದ್ರು, ಏನೋ ಆರ್ಗ್ಯಾನಿಕ್ ಸ್ಟೋರ್ಗೆ ಬಂದ್ಬಿಟ್ಟು ಯಾವ ಕಾಳಲ್ಲಿ ಹುಳ ಜಾಸ್ತಿ ಇದೆ ಅದನ್ನೇ ತೊಗೊಂಡೋಗ್ರು, ಯಾಕಂದರೆ ಇದರಲ್ಲಿ ಕ್ರಿಮಿನಾಶಕ ಕಡಿಮೆ ಇದೆ ಅಂತ. ಹಾಗೆ ನಮಗೆ ಸತ್ಯದ ಅರಿವಾಗಬೇಕು ಅಂದರೆ ನಾವು ಸತ್ಯವಂತರಾಗಬೇಕು. ಸೊ ಆ ರೀತಿಯಾಗಿ ನಾವು ನಡ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮಗೆ ಬರೋ ಕಾಯಿಲೆನೂ ಹೋಗುತ್ತೆ, ಬರ್ದಲೇ ಇರೋ ಕಾಯಿಲೆನೂ ಬರ್ದಂಗೆ ತಡೆಯುತ್ತೆ, ಇಲ್ಲದೇ ಇರೋ ಕಾಯಿಲೆನೂ. ಸೊ ಆ ರೀತಿಯಾದ ಒಂದು ಮನಸ್ಥಿತಿ ಬೆಳೆಸ್ಕೊಂಡು, ಈಗ ಎಲ್ಲ ಕಡೆ ಹೆಂಗೆ ಅಂದರೆ ದುರಾಸೆ, ತಕ್ಷಣಕ್ಕೆ ನಾನು ಫೇಮಸ್ ಆಗಬೇಕು, ನನ್ನ ಹತ್ರ ಜಾಸ್ತಿ ದುಡ್ಡು ಬರಬೇಕು, ನಾನು ಬಂಗ್ಲೆ ಕಟ್ಟಬೇಕು. ಅವಾಗ ಏನಾಗುತ್ತೆ, ಆಸೆ ಇಟ್ಕೊಳ್ಳೋಣ, ಆದರೆ ಆಸೆ ಏನು ಮಾಡುತ್ತೆ ಅಂದರೆ ಇರೋ ಏನೋ ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ, ನಮ್ಮ ಮನೆ ಚಿಕ್ಕದು, ನಮ್ಮದು ಏನೋ ಬೈಕ್ ಚಿಕ್ಕದು, ನನ್ನ ಕಾರ್ ಚಿಕ್ಕದು, ಆ ರೀತಿ ಒಂದು ಖಿನ್ನತೆಗೆ ತೊಗೊಂಡೋಗುತ್ತೆ. ಅಂದರೆ ಇರೋದರಲ್ಲಿ ತೃಪ್ತಿ ಪಟ್ಕೋಬೇಕು. ಈಗ ಟಿ ವಿ ಶೋಗಳಲ್ಲಿ ಹೆಂಗೆ ಅಂದರೆ ಅಲ್ಲಿ ಏನೋ ದೊಡ್ಡ ದೊಡ್ಡ ಜರ್ತಾರಿ ಸೀರೆಗಳು, ದೊಡ್ಡ ದೊಡ್ಡ ಒಡವೆಗಳು, ಆಮೇಲೆ ದೊಡ್ಡ ಬಂಗ್ಲೆಗಳು, ಆಮೇಲೆ ಗಂಡ ಬಂದು ಹೆಂಡ್ತಿಗೆ ಮುತ್ತಿಕ್ಕೋದೇನೋ, ಏನೋ ಮಕ್ಕಳು ಮುದ್ದಾಡೋದೇನೋ, ಅವೆಲ್ಲ ಅದು ಪ್ರಾಕ್ಟಿಕಲ್ ಅಲ್ಲ. ಅದನ್ನ ನೋಡಿ ಏನನ್ಸುತ್ತೆ, ನನ್ನ ಮಗ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಗಂಡಂಗೆ ನಂಗೆ ಪ್ರೀತಿ ಇಲ್ಲ, ಏನೋ ಆ ರೀತಿ ಮನಸ್ಥಿತಿ ಸೃಷ್ಟಿ ಮಾಡ್ತಿದ್ದಾರೆ. ಇದು ಮಾನಸಿಕ ಕಾರ್ಯಾಚರಣೆಗಳು. ಸೊ ಅದಕ್ಕೆ ನಾವು ಬಲಿಯಾಗಬಾರ್ದು. ಅಂಥ ಒಂದು ಕುತಂತ್ರ, ಅಂಥ ಒಂದು ಷಡ್ಯಂತ್ರ, ಈಗ ಎಲ್ಲ ಮೇಜರ್ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳನ್ನೇ ಎಷ್ಟು ಕರಪ್ಷನ್ನಲ್ಲಿ ಆಗಿದೆ ಅಂತ ಗೊತ್ತಿದೆ. ಈಗ ಚುನಾವಣೆ ಪ್ರಚಾರ, ನಮ್ಮ ಸರ್ಕಾರದ ಅಡ್ವರ್ಟೈಸ್ಮೆಂಟ್ಗಳು ಬರಬೇಕು ಅಂದರೆ ನೀವು ಇದನ್ನು ಪ್ರಚಾರ ಮಾಡಬೇಡಿ, ಅದನ್ನು ಪ್ರಚಾರ ಮಾಡಬೇಡಿ ಅನ್ನೋ ಥರ ಕಂಟ್ರೋಲ್ ಮಾಡ್ತಿದ್ದಾರೆ. ಹಂಗೆ ಹೊಸ ಮೀಡಿಯಾಗಳು, ಈಗ ಡಿ ಬಾಸ್ ಇರ್ಬೋದು, ಬಾಸ್ ಟಿ ವಿ ಇರ್ಬೋದು, ಈ ಥರ ಹೊಸ ಮಾಧ್ಯಮಗಳಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು. ಅಂದರೆ ಹೆಂಗಿದೆ ಅಂತಂದರೆ, ಪೊಲಿಟಿಷಿಯನ್ಸ್ ಬಗ್ಗೆ ಹೇಳ್ತಾರೆ, ಯಾವಾಗ ಬದಲಾವಣೆ ಮಾಡಬೇಕು ಅಂದರೆ ಅದನ್ನು ಅಂಡರ್ವೇರ್ ಥರ ಯಾವ ಗಲೀಜಾಗುತ್ತೋ ಅವಾಗ ಬಿಸಾಕಬೇಕು ಅಂತ. ಹಂಗೆ ಯಾವುದೇ ವ್ಯವಸ್ಥೆ ಇರಲಿ, ರಾಜಕೀಯ ವ್ಯವಸ್ಥೆ ಇರಲಿ, ಏನೋ ಅಧಿಕಾರಿ ವ್ಯವಸ್ಥೆಗಳಿರಲಿ, ಮಾಧ್ಯಮ ಇರಲಿ, ಇಲ್ಲ ಜುಡಿಷಿಯರಿನೇ ಆಗಲಿ, ಯಾವಾಗ ಅದು ಅದರ ಒಂದು ಸತ್ಯ ಸಮಾನತೆ ಹೊರಟೋಗುತ್ತೋ ಆವಾಗ ಅದನ್ನು ತೆಗೆದುಹಾಕಬೇಕಾಗಿದೆ. ಸೊ ಆ ರೀತಿ ಒಂದು ಸಾಮಾಜಿಕ ಬದಲಾವಣೆ, ಒಂದು ಪುನರುಜ್ಜೀವನ ಆಗಬೇಕಾಗಿದೆ. ಆವಾಗ ನಮ್ಮ ಜೀವನ ಆರೋಗ್ಯನೂ ಚೆನ್ನಾಗಾಗುತ್ತೆ. ನಾವು ಇಲ್ಲಿ ತನಕ ಮಾಡಿರೋ ಪಾಪಗಳು, ಕರ್ಮಗಳನ್ನ ನಾವು ಕಳ್ಕೋಬೇಕು. ನಾವು ಈಗ ಹಳೇ ಸತ್ಯ ಅರ್ಥ ಆದಾಗ ನಮಗೆ ಭಾವನೆ ಬದಲಾಗುತ್ತೆ, ವರ್ತನೆ ಬದಲಾಗುತ್ತೆ, ಅವ್ರ ಬಗ್ಗೆ ನಾವು ಗೌರವ ತೋರಿಸ್ತೀವಿ. ಅದೇ ಥರ ಯಾರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಮೋಸ ಮಾಡಿದ್ದಾರೆ, ಅಣಗಿಸಿದ್ದಾರೆ, ನಮ್ಮ ಬಗ್ಗೆ ಚಾಡಿ ಹೇಳಿದ್ದಾರೆ, ಅವ್ರ ಹತ್ರ ಹೋಗಿ ಧೈರ್ಯವಾಗಿ ಕೇಳಬೇಕು, ನೀವು ಯಾಕೆ ಈ ಥರ ಮಾಡಿದ್ದು, ನನಗೆ ಇನ್ನೂ ಬೇಜಾರಾಗಿದೆ, ನನಗೆ ಕೋಪ ಇದೆ, ನನಗೆ ಭಯ ಇದೆ, ನೀವು ಇನ್ನು ಮುಂದೆ ಮಾಡ್ತೀರಾ ಅಂತ ಧೈರ್ಯವಾಗಿ ಹೇಳಿದಾಗ ಅವರು ಮತ್ತೆ ಮಾಡಲ್ಲ. ಅವರು ಇಲ್ಲಾಂದರೆ ಅವ್ರು ಮತ್ತೆ ನಿಮಗೂ ಮಾಡ್ತಾರೆ, ನಿಮ್ಮ ಮನೆಯವ್ರಿಗೂ ಮಾಡ್ತಾರೆ, ನಿಮ್ಮ ಸಂಬಂಧಿಕರಿಗೂ ಮಾಡ್ತಾರೆ, ಸ್ನೇಹಿತರಿಗೂ ಮಾಡ್ತಾರೆ. ಆಮೇಲೆ ಇದೆಲ್ಲ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಪೆದ್ರು ಅಂತ ಏನೋ ಮಜಾ ತಗೋತಾರೆ. ಸೊ ಆ ರೀತಿಯಾಗಿ ನಾವು ಸಮಾಜನ ಬದಲಾಯಿಸ್ಬೇಕಾಗಿದೆ. ಅವ್ರನ್ನೂ ಕೂತ್ಕೊಂಡು ನಿಮ್ಗೆ ಈ ಥರ ಮನಸ್ಥಿತಿ ಇದೆ, ಬದಲಾಗಿ ಅವ್ರ ಸ್ನೇಹಿತರು ಸಂಬಂಧಿಕರಿಗೂ ಹೇಳಬೇಕು, ಇವ್ರು ಈ ಥರ ಮಾಡಿದ್ರು, ನಂಗೆ ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ನನ್ನ ಹತ್ರ ದುಡ್ಡು ತೊಗೊಂಡಿದ್ರು, ನನಗೆ ತೊಂದರೆ ಕೊಟ್ಟಿದ್ರು ಅಂತ ಅವ್ರನ್ನೂ ಬದಲಾಯಿಸಿ ನಾವು ಪೂರ್ತಿ ಪ್ರಪಂಚ ಬದಲಾಗತ್ತಾಗ. ಆಮೇಲೆ ನಾವೇ ಮಾಡಿದ್ದ ತಪ್ಪಿಗೆ ನಾವು ಹೋಗಿ ಕ್ಷಮೆ ಕೇಳಬೇಕು. ಏನೋ ಸಾರಿ, ನಾನು ಅವತ್ತು ನಿನಗೆ ಏನೋ ಬೈದಿದ್ದೆ, ಏನೋ ಬೇಜಾರು ಮಾಡಿದ್ದೆ, ಹೊಡೆದಿದ್ದೆ, ನನ್ನ ತಪ್ಪಾಯಿತು, ಅದು ನಮ್ಮ ಕರ್ಮಗಳನ್ನ ಕಳ್ಕೊಳ. ಸೊ ನಮ್ಮ ಕಾಯಿಲೆಗಳು ನಮ್ಮ ಕರ್ಮಗಳು ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ಕ್ಯಾನ್ಸರ್ಗಳು, ಎಷ್ಟೋ ಸತಿ ಹೆಂಗಾಗುತ್ತೆ ಅಂದರೆ ಅಧಿಕಾರದ ಆಸೆಗೆ, ದುಡ್ಡಿನ ಆಸೆಗೆ ಏನೋ ಸುಳ್ಳುಗಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, ಅಥವಾ ಆಗ್ತಿರೋ ಅನ್ಯಾಯಕ್ಕೆ ನಾವು ಒತ್ತು ಕೊಟ್ಟಿರ್ತೀವಿ, ಏನೋ ಕಷ್ಟಪಡ್ತಿರೋರ್ಗೆ ನಾವು ಸಹಾಯ ಮಾಡಿರಲ್ಲ. ಸೊ ಆ ಕರ್ಮಗಳೆಲ್ಲ ನಮಗೆ ಕಾಯಿಲೆಗಳಾಗುತ್ತೆ. ಸೊ ಆ ಕರ್ಮಗಳನ್ನ ಕಳ್ಕೊಂಡು ಕಾಯಿಲೆಗಳು ಬರ್ದಂಗೆ ತಡ್ಕೊಳ್ಳೋಣ. ಸೊ ನೀವು ಕ್ಯಾನ್ಸರ್ ಹೇಳಿದ್ರಿ, ಇವಾಗ ಹಿಂಗಾಗಿದೆ ಅಂದರೆ ವೈದ್ಯರಲ್ಲೂ ಎಷ್ಟೋ ಜನ ನಂಗೆ ದುಡ್ಡು ಬಂದರೆ ಸಾಕು ಅನ್ನೋ ಥರ. ಏನೋ ಕೆಲವೊಬ್ರು ವೈದ್ಯರು ನೋಡಿದ್ದೀನಿ, ಬೆನ್ನು ನೋವು ಅಂತಂದರೆ ಫಸ್ಟ್ MRI ಮಾಡ್ಕೊಂಬನ್ನಿ ಅಂತ ಬರೀತಾರೆ ಹೊರತು ಒಂದು ನೋವಿನ ಮಾತ್ರನೂ ಬರ್ದಿರಲ್ಲ. ಇನ್ನು ಕ್ಯಾನ್ಸರಲ್ಲೂ ಅಷ್ಟೇ, ಈಗ ಲಕ್ಷಗಟ್ಟಲೆ, ಅದು ಕೆಲವೊಂದು ನರಗಳ ಕಾಯಿಲೆಗಳಂತೂ SMA ಅಂತ ಎಲ್ಲ ಇದೆ, ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಸೊ ಅದನ್ನು ನಾವು ಏನೋ ಬಡವನಿಗೂ ಸಿಗೋ ರೀತಿಯಾದ ಒಂದು ವ್ಯವಸ್ಥೆ, ಸರ್ಕಾರಿ ಮತ್ತು ರಾಜಕೀಯ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ ಪ್ರಪಂಚದಲ್ಲಿ. ಆಮೇಲೆ ಆಯಿತು,
ಕಾಯಿಲೆ ಬರ್ದಂಗೆ. ಆಮೇಲೆ ಕೆಲವೊಂದು ಬೇರೆ ಬೇರೆ ಒಳ್ಳೊಳ್ಳೆ ಮಾತ್ರೆಗಳಿದಾವೆ. ಈಗ ಜಂತುಳಕ್ಕೆ ಕೊಡೋ ಒಂದು ಮಾತ್ರೆ, ಶುಗರ್ ಕೊಡೋ ಮಾತ್ರೆ, ಆಮೇಲೆ ಏನು ತುರ್ಕೆ ಕಜ್ಜಿ ಕೊಡೋ ಮಾತ್ರೆ, ಅದು ಕ್ಯಾನ್ಸರ್ನ ತಡೆಯುತ್ತೆ. ಅಂಥ ಮಾತ್ರೆಗಳ್ನು ನಾವು ಕ್ಯಾನ್ಸರ್ ಕೊಡ್ಬೋದು, ಬಟ್ ಅದಕ್ಕೆ ಪ್ರಚಾರ ಕೊಡ್ತಾ ಇಲ್ಲ. ಸೊ ಆ ರೀತಿಯಾಗಿ ವೈದ್ಯಕೀಯ ರಂಗದಲ್ಲೂ ಸತ್ಯಕ್ಕೆ ಪ್ರಚಾರ ಕೊಟ್ಟು, ಸಮಾಜದಲ್ಲಿ ಬೇರೆ ನಮ್ಮ ಜೀವನದ ಏನು ರೀತಿ ನೀತಿಗಳಲ್ಲಿ ಸತ್ಯವಾಗಿರೋ ವಿಷಯಗಳಿಗೆ ಪ್ರಚಾರ ಕೊಟ್ಟು, ಪ್ರಕೃತಿಯೇ ದೇವರು, ಸತ್ಯನೇ ಧರ್ಮ, ಪರಿಸರನೇ ದೇವರು, ಪರಿಸರದ ನಿಯಮ ಕರ್ಮ ಅನ್ನೋದನ್ನು ಎಲ್ಲರಿಗೂ ಅರ್ಥ ಮಾಡಿಸಿ, ಪ್ರಕೃತಿ ಜೊತೆ ಜೀವನ ಮಾಡಿದಾಗ ನಾನೂ ಬದುಕಬೇಕು, ಎಲ್ಲ ಮನುಷ್ಯರು ಬದುಕಬೇಕು, ಪ್ರಾಣಿ ಪಕ್ಷಿಗಳು ಬದುಕಬೇಕು, ಕೀಟಗಳು ಬದುಕಬೇಕು, ಹಂಗಂತ ಮನಸ್ಥಿತಿ ಬೆಳೆಸ್ಕೊಂಡ್ರಾಗ ನಮಗೆ ಯಾವುದೇ ವೈರಸ್ ಬರಲಿ ನಮಗೆ ಕಾಯಿಲೆ ಬರಲ್ಲ. ಆ ವೈರಸ್ಸು ನಮ್ಮ ಜೊತೆ ಏನೋ ವೈರಸ್ಸೇ ಆಗಿರ್ಬೋದು, ಬ್ಯಾಕ್ಟೀರಿಯಾನೇ ಆಗಿರ್ಬೋದು, ನಮ್ಮ ಜೊತೆ ಒಂದು ಸಹಜೀವಿಯಾಗಿ ಉಳ್ಕೊಳ್ಳುತ್ತೆ. ಆವಾಗ ನಮಗೆ ಕಾಯಿಲೆಗಳು ಅನ್ನೋದಿರಲ್ಲ. ಎಲ್ಲರೂ ಆರೋಗ್ಯವಾಗಿರ್ತೀವಿ, ಎಲ್ಲರೂ ಸಂತೋಷವಾಗಿರ್ತೀವಿ. ಎಲ್ಲರಿಗೂ ಒಂದು ಪರಸ್ಪರ ಪ್ರೀತಿ ಬಾಂಧವ್ಯದಿಂದ ಬದುಕಿದಾಗ ನಾವು ನಮ್ಮ ಇರೋ ಜೀವನದಲ್ಲೇ ಯಾರು ಎಂಥ ಕುತಂತ್ರದವರು ಎಷ್ಟೇ ಗುರಿಗಳಿಟ್ಕೊಳ್ಳಿ, ನನ್ನ ಗುರಿ ಏನಂದರೆ ಒಂದು ಸತ್ಯಯುಗ ಮಾಡಬೇಕು, ಒಂದು ಭೂಮಿಯಲ್ಲೇ ಸ್ವರ್ಗ ಕಾಣಬೇಕು. ಸೊ ನನ್ನ ಜೀವನ ಸ್ವರ್ಗಮಯವಾಗಲಿ, ಎಲ್ಲರ ಜೀವನವೂ ಸ್ವರ್ಗಮಯವಾಗಲಿ. ಅದು ಎಲ್ಲ ಕ್ರಿಮಿಕೀಟಗಳಿಂದ ಹಿಡಿದು ಈವನ್ ನಿರ್ಜೀವ ವಸ್ತುಗಳಿಗೂ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಂತ ಒಂದು ಸತ್ಯಯುಗಕ್ಕೆ ಸಹಕಾರ ಮಾಡಿ ಅಂತ ಕೇಳ್ತೀನಿ. ಈಗ ಪ್ರೆಸೆಂಟ್ ಪಾಲಿಟಿಕ್ಸ್ಗೂ ಫ್ಯೂಚರ್ ಪಾಲಿಟಿಕ್ಸ್ಗೂ ಅಂದರೆ ಹೆಂಗ್ ವರ್ಕ್ ಆಗುತ್ತೆ ಅಂತ? ಅದು ಪ್ರೆಸೆಂಟ್ ಪಾಲಿಟಿಕ್ಸು ಏನು ಯುರೋಪಿಯನ್ ಶಾಹಿತ್ವ ನಡೀತಾ ಇದೆ ಪೂರ್ತಿ ಪ್ರಪಂಚದಲ್ಲಿ, ಇದನ್ನ ಮೀರಿ ಮುಂದೆ ಒಂದು ಸತ್ಯವಾದ ರಾಜಕಾರಣ ಬೇಕು ಅಂತಂದ್ರೆ ನಾವೆಲ್ಲ ಎಚ್ಚೆತ್ತು ಸತ್ಯವಂತರಾಗಬೇಕು. ಈಗ ಯಾವುದೋ ಒಂದು ಪಕ್ಷ ಪ್ರಭುತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು, ನಿಜವಾದ ಪ್ರಜಾಪ್ರಭುತ್ವ. ಇವಾಗ ರಾಜ್ಯಸಭಾ ಚುನಾವಣೆ ಏನು ರಾಜ್ಯಸಭಾ ಮೆಂಬರಲ್ಲಿ ಬರೀ ಪಕ್ಷಿಗಳೇ ಚುನಾವಣೆ ಮಾಡಿ ಕಳಿಸ್ತಾರೆ ಅಂತಂದರೆ ನಾವು ಯಾವ ಅವ್ಯವಸ್ಥೆ ಸೃಷ್ಟಿ ಮಾಡಿದ್ದೀವಿ ಅಂತ. ಸೊ ಅಲ್ಲಿ ನಾವು ನಿಜವಾದ ಪ್ರಜೆಗಳ ಪ್ರತಿನಿಧಿಗಳು ಇರಬೇಕಾಗಿತ್ತು. ಸೊ ಅದನ್ನು ಮಾಡ್ತಾ ಇಲ್ಲ. ಸೊ ಆ ರೀತಿಯಾದ ಒಂದು ವ್ಯವಸ್ಥೆಗೆ ನಾವು ಕಾಗದ ಮಧ್ಯದಲ್ಲಿ ಚುನಾವಣೆ ನಡೆಸಬೇಕು. ಆಮೇಲೆ ಪ್ರತಿಯೊಂದು ಬೂತಲ್ಲೂ ಏನು ಎಲೆಕ್ಷನ್ ಆಗುತ್ತೆ ಆಗಿ ಒಂದು ಅರ್ಧ ಗಂಟೆ ಒಂದು ಕಾಫಿ ತಿಂಡಿ ಎಲ್ಲ ಮಾಡಿಕೊಂಡು ಬೂತಲ್ಲಿರೋ ಒಂದು ಆಫೀಸರ್ಸು ಏನು ಎಲೆಕ್ಷನ್ ಅಧಿಕಾರಿಗಳಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಆಮೇಲೆ ಪಕ್ಷದವರು ಇವ್ರು ಇರ್ತಾರೆ ಜೊತೆಗೆ, ಯಾರು ಅಬ್ಸರ್ವರ್ಸು, ಯಾರು ಕ್ಯಾಂಡಿಡೇಟ್ಸ್ ಅಬ್ಸರ್ವರ್ಸ್, ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಬೂತಲ್ಲಿ 1000 ಮತಗಳಿರುತ್ತೆ. ಆ 1000 ಮತದ ಎಣಿಕೆ ಒಂದು ಅರ್ಧ ಗಂಟೆಲಿ ಮುಗಿದೋಗುತ್ತೆ. ಅದನ್ನು ಅಲ್ಲೇ ಮಾಡಿ ಅಂಕಿಅಂಶ ಮಾತ್ರ ಮೇಲಕ್ಕೆ ಕಳಿಸಿದ್ರಾಗುತ್ತೆ. ಇವಾಗ ಏನಾಗ್ತಿದೆ, ಇವರು ಬೂತಲ್ಲಿ ಯಾರಿಗೆ ಮತ ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಜನ ದಂಗೆ ಹೇಳ್ತಾರೆ ಅಂತ ನಮ್ಗೆ ಕುತಂತ್ರ ಮಾಡ್ತಿದ್ದಾರೆ. ಆದರೆ ಅವರು ಎಷ್ಟು ಜನಕ್ಕೆ ಮತ ಹಾಕಿ ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದೆಲ್ಲ, ಯಾರಿಗೆ ಮತ ಹಾಕ್ತಿದ್ದಾರೆ ಅಂತ ಅವ್ರು ತಿಳ್ಕೊತಾ ಇದ್ದಾರೆ EVM ಅಲ್ಲಿ ಪ್ರಿಂಟ್ಔಟ್ ತೊಗೊಂಡು. ಅಂಥ ಕುತಂತ್ರ ಅವ್ರು ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ಹೊಡಿಬೇಕು ಅಂದರೆ ಕಾಗದ ಮಧ್ಯದಲ್ಲಿ ಅಲ್ಲೇ ಬೂತಲ್ಲೇ ಕೌಂಟಿಂಗ್ ಆದಾಗ ಮತಗಟ್ಟೆ ಆಮೇಲೆ ಬ್ಯಾಲೆಟ್ ಬಾಕ್ಸನ್ನು ಕಳ್ತನ ಮಾಡೋದು ಅಥವಾ ಬದಲಾಯಿಸೋದು, ಆ ಕುತಂತ್ರಕ್ಕೂ ಅವಕಾಶ ಇರಲ್ಲ. ಸೊ ಆ ರೀತಿಯಾದ ಒಂದು ವ್ಯವಸ್ಥೆ. ಆಮೇಲೆ ಇವರು ನಮಗೆ ನಮ್ಮ ಮತ ಸೀಕ್ರೆಟು, ಸೀಕ್ರೆಟ್ ಬ್ಯಾಲೆಟು, ನಮ್ಮ ಚಾಯ್ಸ್ ಸೀಕ್ರೆಟು, ಯಾವ ಲೆವೆಲ್ಗೆ ಅಂದರೆ ಗಂಡ ಹೆಂಡ್ತಿಗಳಲ್ಲ, ಹೆಂಡ್ತಿ ಗಂಡಂಗೆ ಹೇಳಲ್ಲ. ಆದರೆ ಅಲ್ಲಿ ಅವನ ಬೇರೆಯವ್ರನ್ನ ತಿಳ್ಕೊತಾವನೆ ನಾವು ಯಾರಿಗೆ ಹಾಕಿದ್ದೀವಿ ಅಂತ. ಅದ್ರ ಬಿಟ್ಟು ನಾವು ಸತ್ಯವಾಗಿ ನನಗೆ ಇವನು ಒಳ್ಳೆಯವನಂತ ಕಾಣಿಸ್ತಾನೆ, ಇವನು ಒಳ್ಳೆ ಕೆಲಸ ಮಾಡಿದ್ದಾನೆ, ಇವನು ಮುಂದೆ ಒಳ್ಳೆ ಕೆಲಸ ಮಾಡ್ಬೋದು, ಇವ್ರಿಗೆ ನಾನು ಮತ ಹಾಕ್ತೀನಿ ಅಂತ ಒಂದು ಧೈರ್ಯವಾಗಿ ಹೇಳ್ಕೊಳ್ಳೋಂಥ ಧೈರ್ಯದ ಮನಸ್ಥಿತಿ ಬೇಕು. ಆ ಸ್ವಾತಂತ್ರ್ಯ ನಾವು ಪಡ್ಕೋಬೇಕು. ನಾವು ಸುಳ್ಳಿನ ಷಡ್ಯಂತ್ರಗಳು, ಕುತಂತ್ರಗಳು ಹಲವಾರಿದ್ದಾವೆ, ಆರೋಗ್ಯದಲ್ಲೇ ಆಗಲಿ, ರಾಜಕೀಯದಲ್ಲೇ ಆಗಲಿ. ಅದನ್ನು ಮೀರಿ ನಾವು ಸತ್ಯದ ಒಂದು ಹೊಳೆ ಹರಿಸ್ಬೇಕಾಗಿದೆ. ಆ ಕೊಳೆನ ತಡೆಯೋದಕ್ಕೆ ಸತ್ಯದ ಹೊಳೆ ಹರಿಸ್ಬೇಕು. ಆ ಕೊಳೆ ಹೋದರೆ ಪೂರ್ತಿ ಪ್ರಪಂಚ ಒಂದು ಸತ್ಯಯುಗ ಆಗಿ ಒಂದು ಭೂಮಿ ಸ್ವರ್ಗ ಆಗುತ್ತೆ. ಸೊ ಇದು ಮುಂದಿನ ರಾಜಕಾರಣ. ಅದಕ್ಕೆ ನಾನು ಪಂಚಮ ಪಡೆ ಅಂತ ಹೆಸರಿಟ್ಕೊಂಡು ನನ್ನ ಕಾರ್ ಮೇಲೆಲ್ಲ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತೀನಿ. ಆ ಪಂಚಮ ಪಡೆ ಅಂತಂದರೆ 5 ಬುದ್ಧಿ ಇರೋವಂಥವ್ರು, ಸತ್ಯವಾಗಿರೋರು, ಸೇವೆ ಮಾಡಬೇಕು ಅಂತಿರೋರು, ಪರಿಸರ ಕಾಪಾಡಬೇಕು ಅಂತಿರೋರು, ಆಮೇಲೆ ಎಲ್ಲರಿಗೂ ಒಂದು ಸಮಾನತೆ, ಅವಕಾಶ, ಎಲ್ಲ ಸವಲತ್ತುಗಳು ಕೊಡಬೇಕು ಅನ್ನೋರು, ಆಮೇಲೆ ಯಾವ ದೇಶದಲ್ಲಿ ಯಾವ ಮೂಲ ನಿವಾಸಿಗಳಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋರು, ಯಾವುದೋ ದೇಶದಿಂದ ಎಲ್ಲೋ ವಲಸೆ ಬಂದು ಎಲ್ಲೋ ಅಧಿಕಾರಕ್ಕೆ ಇನ್ಯಾರಿಗೋ ಜೀತದಾಳಾಗಿರೋರು ಬೇಡ. ಸೊ ಈ ರೀತಿಯಾದ ಒಂದು 5 ಗುಣಗಳಿರೋರಿಗೆ ನಾವು ಮತ ಅವ್ರಿಗೆ
ಅವನ್ನ ಹುರಿದುಂಬಿಸಿ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಮತ ಹಾಕಿ ನಾವು ಗೆಲ್ಸಿದಾಗ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸೃಷ್ಟಿ ಆಗುತ್ತೆ. ಅದ್ರ ಜೊತೆ ಸಾಮಾಜಿಕ ಬದಲಾವಣೆ ಕ್ರಾಂತಿನೂ ಆಗಬೇಕಾಗಿರೋದು ನಾವು ಸತ್ಯವಂತರಾಗಬೇಕು. ಅವಾಗೆ ನಮಗೆ ಸತ್ಯ ಅರ್ಥ ಆಗುತ್ತೆ. ನಮ್ಮ ದೇಹಕ್ಕೆ ಯಾವ ತರಕಾರಿ ಒಳ್ಳೆಯದು, ಯಾವ ಔಷಧಿ ಒಳ್ಳೆಯದು ಅದು ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅವ್ನು ಯಾರೋ ಇಂಜೆಕ್ಷನ್ ಹಾಕೋ ಅಂದಿದ ತಕ್ಷಣ ಇಂಜೆಕ್ಷನ್ ಹಾಕ್ಕೋತೀವಿ. ಇನ್ಯಾರೋ ಏನೋ ತಿನ್ನು, ಅಲ್ಲಿ ಯಾರೋ ಒಬ್ಬರು ಇನ್ಸ್ಟಾಗ್ರಾಮ್ ಇವರು ಈ ದೋಸೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆ ದೋಸೆ ಯಾರಿಗೋ ಒಬ್ಬಂಗೆ ಆಗೋದೇ ಇಲ್ಲ. ಅಂದರೆ ಆ ಸತ್ಯ ಅರ್ಥ ಆಗಬೇಕು ಅಂದರೆ ನಾವು ಸತ್ಯವಾಗಿರಬೇಕು. ಸೊ ಒಂದು ಸತ್ಯ ಕ್ರಾಂತಿ ಆಗಬೇಕಾಗಿದೆ. ಬನ್ನಿ ಸತ್ಯವಾಗಿ ಕಟ್ಟೋಣ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಇವಾಗ ಯಾವ ರೀತಿ ಇರುತ್ತೆ ಆಡಳಿತ ಅವರದ್ದು? ಆಡಳಿತ ಇಲ್ಲಿ ತನಕ ನಮಗೆ ಗೊತ್ತಿದೆ. ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಮೇಲೆ ಏನೇನು ಕೇಸ್ಗಳಿದ್ದಾವೆ. ಅವರು ಸುಮಾರು ಜನಕ್ಕೆ ಸಹಾಯನೂ ಮಾಡಿದ್ದಾರೆ. ಅವರು ಸ್ವಲ್ಪ ಏನೋ ಇಲ್ಲಿ ನೋಡ್ಬೇಕಾದ್ರೆ ಹಳದಿ ಬಣ್ಣ ಕಣ್ಣು ಅವ್ರದ್ದು. ಸೊ ಜೆನೆಟಿಕಲಿ ಅವರು ಆರ್ಯನ್ ಜೀನ್ಸ್ ಇದ್ರೂ ಅವರು ದ್ರಾವಿಡ ಅಸ್ಮಿತೆ ಉಳಿಸ್ಕೊಂಡು ದ್ರಾವಿಡ ಜನರಿಗೋಸ್ಕರ ಕೆಲಸ ಮಾಡಿಕೊಂಡು ಇನ್ನು ಮುಂದೆ ಆದರೂ ಸತ್ಯವಾಗಿ ಕೆಲಸ ಮಾಡಲಿ. ಒಂದು ಅಧಿಕಾರ ಅನ್ನೋದು ಎಲ್ಲರಿಗೂ ಒಂದು ಖುಷಿ ತರೋವಂಥದ್ದು. ಆ ಖುಷಿ ತರೋ ಸಂದರ್ಭದಲ್ಲಿ ಅವರಲ್ಲೂ ಒಳ್ಳೆ ಬದಲಾವಣೆಗಳಾಗಲಿ, ಅವರಿಂದ ಒಳ್ಳೆ ಕೆಲಸಗಳಾಗಲಿ. ಇಲ್ಲ ಅಂತಂದರೆ ನಾನು ಹೇಳ್ತೀನಿ, ಕಾಂಗ್ರೆಸ್ಗೆ ಪುಣ್ಯದ ಫಲ ಬೇಕು ಅಂದರೆ ಮೋಟಮ್ಮ ಅವ್ರನ್ನ CM ಮಾಡಲಿ ಅಂತ. ಇಲ್ಲ ಯಾವ್ದಾದ್ರು ಮಹಿಳೆಗೆ CM ಅಂದರೆ ಈಗ ಲಲಿತಾ ನಾಯಕ್ ಅವರು ಮೊದಲು ಮಿನಿಸ್ಟರ್ ಆಗಿದ್ದವರು, ಒಂದು ಖಾತೆ ನಡೆಸಿದವರು, ಅಂಥ ಅನುಭವಿಗಳು ಕೊಡಲಿ. ಇಲ್ಲ ಒಂದು ಸಮಾಜ ಸೇವೆ ಮಾಡಿರೋ ಕೃಷ್ಣಪ್ಪ ಅವರು ಮಡದಿ ಇಂದ್ರ ಕೃಷ್ಣಪ್ಪ ಅವರಿದ್ದಾರೆ ಅಂದರೆ ಮೂಲ ನಿವಾಸಿ ಪರಿಶಿಷ್ಟ ವರ್ಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತೀನಿ. ಸೊ ಯಾಕಂದರೆ ಒಕ್ಕಲಿಗರು ಈಗ ಒಂಥರ ಈ ಏನೋ ಬ್ರಾಹ್ಮಣರಿಗೆ ದಳ್ಳಾಳಿಗಳಾಗಿ ಪರಿಶಿಷ್ಟ ವರ್ಗದವ್ರನ್ನ ತುಳಿದು ಸಮಾಜದಲ್ಲಿ ಎಷ್ಟೋ ತಪ್ಪುಗಳು ಮಾಡಿದ್ದೀವಿ. ಆ ಜನಾಂಗದ ಕರ್ಮನ ನಾವು ಕಳ್ಕೊಬೇಕಾಗಿದೆ. ಸೊ ನಾನು ಒಬ್ಬ ಒಕ್ಕಲಿಗನಾಗಿ ಹೇಳ್ತಿದ್ದೀನಿ, ಅದೇ ಕುತಂತ್ರ. ಈಗ ನೋಡಿ, ನಾನು ಒಕ್ಕಲಿಗರ ಸಂಘದಲ್ಲಿ ಚುನಾವಣೆ ಮಾಡಿದ್ದೆ. ಇಲ್ಲೇ ಪಕ್ಕದಲ್ಲೇ ಸಜ್ಜೆಪಾಳ್ಯದ ಜಮೀನು, 92 ಎಕರೆ ಜಮೀನಲ್ಲಿ 96 ಎಕರೆ ಜಮೀನಲ್ಲಿ 52 ಎಕರೆ ರಾಜಸ್ಥಾನಿನ ಸಲಾರ್ಪುರಿಯ ಸತ್ವ ಅವರ ಒಂದು ಕಟ್ಟಡ ಕಟ್ಕೊಂಡಿದ್ದಾರೆ. ಅಂದರೆ ರಾಜಸ್ಥಾನವ್ರು ಏನಕ್ಕೆ ಬರ್ತಾರೆ ಅಂದರೆ ಆ ಮನುವಾದ, ಆ ಯುರೋಪಿಯನ್ ಶಾಹಿತ್ವ, ಆ ಯುರೋಪಿಯನ್ ಜೀನ್ಸ್ ಇರೋರು ಇಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ. ಸೊ ಈ ಒಂದು ಕಣ್ಣಿನ ಬಣ್ಣ, ಅದರ ಹಿಂದಿನ ಮನಸ್ಥಿತಿ, ನಾವು ಲುಕ್ ಇನ್ ಟು ದ ಐಸ್ ಅಂತ ಹೇಳ್ತಾರೆ, ಲುಕ್ ಥ್ರೂ ದ ಐಸ್ ಇನ್ ಟು ದ ಮೈಂಡ್ ಅಂತ. ಅಂದರೆ ಕಣ್ಣಿನ ಬಣ್ಣದಲ್ಲೇ ನಾವು ನಿಂತ್ಕೋಬಾರ್ದು, ಕಣ್ಣಿನ ಒಳಗೆ ಹೊಕ್ಕು ನಾವು ಆ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಎಷ್ಟೋ ನೀಲಿ ಕಣ್ಣವ್ರು ಒಳ್ಳೆಯವರಿದ್ದಾರೆ ಪ್ರಪಂಚದಲ್ಲಿ, ಎಷ್ಟೋ ಅವರುಗಳು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ಇಲ್ಲಿ ಹೇಗಾಗುತ್ತೆ ಅಂದರೆ 1% ಜನ ಕುತಂತ್ರ ಮಾಡ್ತಾರೆ, 5% ಜನ ಅವ್ರಿಗೆ ಪ್ರಚಾರ ಕೊಡ್ತಾರೆ, ಇನ್ನು 94% ಜನ ಅವರು ನಿಷ್ಕ್ರಿಯವಾಗಿರ್ತಾರೆ. ಸೊ ನಾವು ಆ ಕುತಂತ್ರ ಮಾಡೋರಿಗೆ, ಆದರೆ ಅದೇ ಇನ್ನು 90% ಜನ ನಿಷ್ಕ್ರಿಯವಾಗಿರ್ತಾರೆ. 1% ಜನಕ್ಕೆ ಇದರ ಅರಿವಿರುತ್ತೆ ಈ ಕುತಂತ್ರದ್ದು, ಅವ್ರು ಹೇಳ್ತಾ ಇರ್ತಾರೆ. ಆದರೆ 4% ಜನ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಆ 4% ಜನ ಪ್ರಚಾರ ಮಾಡೋರ ವಿರುದ್ಧ 4% ಜನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನಾವು ಬದಲಾವಣೆ ತರ್ಬೋದು. ಬರೀ ಒಂದು 4% ವ್ಯತ್ಯಾಸ ಆಗಬೇಕಾಗಿದೆ. ಸೊ ಆ ವ್ಯತ್ಯಾಸಕ್ಕೆ ಒಂದು ಬಾಸ್ TV ಅವರಿಂದ ಒಂದು ಸಹಕಾರ ಕೇಳ್ತಾ ಇದ್ದೀನಿ. ಹಾಗೆ ಎಲ್ಲ ಮಾಧ್ಯಮದವರು ಸತ್ಯವಂತರಿಗೆ ಪ್ರಚಾರ ಕೊಡಿ, ಸತ್ಯವಂತರಿಗೆ ಒಂದು ಸಹಕಾರ ಕೊಡಿ, ಆ ಸತ್ಯ ವಿಷಯಗಳಿಗೆ ಪ್ರಚಾರ ಕೊಡಿ, ಸುಳ್ಳುಗಳನ್ನ ನಿಲ್ಲಿಸಿ. ಈಗ ಮೀಡಿಯಾದಲ್ಲಿ ಹೆಂಗೆ ಅಂದರೆ ಅದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಅದು ಏನಂತಾರೆ, ಒಂದೇ ಪದಗಳನ್ನ ಅದೇ ಪದಗಳನ್ನ ಎಲ್ಲ ಟಿವಿಯವರು ಆಡ್ತಾರೆ. ಮಾಕಿಂಗ್ ಬರ್ಡ್ ಅಂತ ಹೇಳ್ತಾರೆ ಅದನ್ನು ಸೈಕಾಲಜಿನಲ್ಲಿ, ಮಾನಸಿಕತೆಯಲ್ಲಿ. ಮಾಕಿಂಗ್ ಬರ್ಡ್ ಒಂದು ಷಡ್ಯಂತ್ರ, ಏನು CAA ಅವ್ರು ನಡೆಸಿದ್ದು. ಎಲ್ಲ ಟಿವಿಯವರು CAA, NRC, CNN, BBC, ಎಲ್ಲ ಟಿವಿಗಳು ಒಂದೇ ಪದಗಳನ್ನ ಹೇಳ್ತಾ ಇರ್ತಾರೆ. ಅಂದರೆ ಆ ರೀತಿ ಒಂದು ಅಲ್ಲಿ ಯುರೋಪಲ್ಲಿ ಬರ್ಕೊಟ್ಟಿದ್ದನ್ನು ಇಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ. ಸತ್ಯವನ್ನು ಹೇಳೋಣ. ಆ ಜನರನ್ನ ದಿಕ್ಕು ತಪ್ಪಿಸೋದೇ ದೊಡ್ಡ ಕರ್ಮ. ಆ ಕರ್ಮದ ಫಲ ಸಿದ್ದರಾಮಯ್ಯವರು ಅನುಭವಿಸ್ಬಿಟ್ಟಿದ್ದಾರೆ, DK ಅವರು ಅನುಭವಿಸಿದ್ದಾರೆ. ಇನ್ನೂ ಇವರು ಅನುಭವಿಸಿರೋದು ಸ್ವಲ್ಪ, ಪಾಪ ಸಿದ್ದರಾಮಯ್ಯ ಅವರು ಮಗನ್ನೇ ಕಳ್ಕೊಂಡ್ರು. ಸೊ ಆ ರೀತಿ ಕರ್ಮಗಳು ಮುಂದಿನ ಪೀಳಿಗೆಗಳನ್ನೂ ಅಫೆಕ್ಟ್ ಮಾಡುತ್ತೆ. ನಾವೀಗ ಮಕ್ಕಳಿಗೆ ಆಸ್ತಿ ಕೊಡ್ತೀವಿ, ಅಂತಸ್ತು ಕೊಡ್ತೀವಿ, ನಮ್ಮ ಹೆಸರು ಕೊಡ್ತೀವಿ, ಅದೇ ಥರ ನಮ್ಮ ಕರ್ಮಗಳನ್ನೂ ಕೊಡ್ತೀವಿ. ಆ ಅರಿವು ಎಲ್ಲರಿಗೂ ಆಗಬೇಕು.
ಸೊ ನಮ್ಮ ಕರ್ಮಗಳನ್ನ ಕಳ್ಕೊಂಡು ಮುಂದಿನ ಪೀಳಿಗೆಗೆ ಕರ್ಮಗಳು ಕಾಯಿಲೆಗಳ ಕಾಡಬಾರ್ದು, ಅವ್ರ ಜೀವನ ಸುಖಮಯವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಅವರು ಏನೋ ಎಷ್ಟೋ ಜನ ಸಾಯೋ ಕೊನೆಯಲ್ಲಿ ತಾವು ಮಾಡಿರೋ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಮೂಕರಾಗಿ ಹೋಗ್ಬಿಡ್ತಾರೆ, ಅವ್ರಿಗೆ ಮಾತು ಬರಲ್ಲ ಅವ್ರಿಗೆ. ಅದ್ರ ಬದಲು ಈ ಮೊದಲೇ ನಾವು ಮಾಡಿರೋ ತಪ್ಪಿನ ಕ್ಷಮೆ ಕೇಳಿ ನಾವು ಕರ್ಮಗಳನ್ನ ಕಳ್ಕೊಂಡಾಗ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಓಕೆ, ಈಗ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಗಿರುತ್ತೆ? ಅಂದರೆ ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿರುತ್ತಾ ಅಥವಾ ಇವ್ರ ಆಡಳಿತ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ? ಒಳ್ಳೆ ಮನಸ್ಸನ್ನ ಬೆಳೆಸ್ಕೊಂಡು ಈಗ ಅವ್ರಿಗೆ ಮೊಮ್ಮಗಳು ಆಗಿದ್ದಾಳೆ, ಆ ಮೊಮ್ಮಗಳ ಭವಿಷ್ಯಕ್ಕೋಸ್ಕರನಾದರೂ ಅವರು ಒಂದು ಸತ್ಯವಾದ ರಾಜಕಾರಣ ಮಾಡಲಿ, ಪೇಪರ್ ಬ್ಯಾಲೆಟಲ್ಲಿ BBMP ಎಲ್ಲ ಮುನ್ಸಿಪಾಲ್ಟಿ ಎಲೆಕ್ಷನ್ಗಳು ಮಾಡಲಿ, ಮುಂದೆ MLA ಎಲೆಕ್ಷನ್ನು MP ಎಲೆಕ್ಷನ್ನು ಕಾಗದ ಮಧ್ಯದಲ್ಲಿ ಒಂದು ಪ್ರಭುತ್ವ ಬರೋ ಥರ ಮಾಡಲಿ, ಪಕ್ಷ ಪ್ರಭುತ್ವ ಬಿಡಲಿ. ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಎಷ್ಟೇ ಏನೋ ಭ್ರಷ್ಟಾಚಾರ ಮಾಡಿ ದುಡ್ಡು ಕೊಟ್ರು ಇಷ್ಟು ಆಟ ಆಡಿಸಿ ಅವ್ರಿಗೆ ಈಗ ಅಧಿಕಾರ ಕೊಟ್ಟಿದ್ದಾರೆ. ಅದು ಸತ್ಯ ಅವ್ರಿಗೆ ಅರ್ಥ ಆಗಬೇಕು. ಅಂದರೆ ಈಗ ಬುದ್ಧ ಅಂಗುಲಿಮಾಲಂಗೆ ಹೋಗಿ ಕೇಳ್ದ, ನೀನು ಮಾಡೋ ಏನೋ ಕೊಲೆ ಸುಲಿಗೆ ನಿನ್ನ ಮಕ್ಕಳಿಗೆ ಬೇಕಾ, ಕರ್ಮ ಬೇಕಾ ಅಂದರೆ ಅವನು ಕೇಳಿದಾಗ ನಾನು ಯಾರಿಗೂ ಬೇಡ ಅಂತ ಹೇಳಿದ್ರು, ಹೆಂಡ್ತಿನೂ ಬೇಡ ಅಂದ್ರು, ನನಗೆ ಕರ್ಮ ಬೇಡ, ನೀನು ತೊಗೊಂಬರೋ ಚಿನ್ನ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಮಕ್ಕಳು ಬೇಡ, ಅವ್ರ ಅಪ್ಪ ಅವನು ಬೇಡ ಅಂತ ಹೇಳ್ದ. ಅವಾಗ ಅಂಗುಲಿಮಾಲ ಬುದ್ಧನ ಒಬ್ಬ ಅನುಯಾಯಿ ಅದ. ಆ ರೀತಿ ಒಂದು ಸತ್ಯದ ಅನುಯಾಯಿಯಾಗಿ ಸತ್ಯಕ್ಕೋಸ್ಕರ ಕೆಲಸ ಮಾಡಿ, ಏನೋ ಈಗ ಒಕ್ಕಲಿಗ ಸಂಘದ 52 ಎಕರೆ ಜಮೀನಲ್ಲೂ ಇವರ ಅನುಯಾಯಿಗಳೇ ಒಂದು 20 ಎಕರೆ ಇಟ್ಕೊಂಡಿದಾರಂತ, ಅದನ್ನು ಬಿಟ್ಕೊಡಿ ಅಂತ ನಾವು ಕೇಳೋದು. ಸೊ ಆ ರೀತಿಯಾಗಿ ಹಿಂದೆ ಮಾಡಿರೋ ತಪ್ಪುಗಳನ್ನ ನೀವು ಘೋಷಣೆ ಮಾಡಿ ಅದಕ್ಕೆ ಕ್ಷಮೆ ಕೇಳಿ ಒಂದು ಪರಿಹಾರ ಕೊಟ್ಟು ಕರ್ಮ ಕಳ್ಕೊಳ್ಳಿ. ಯಾಕಂದರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಏನೋ ಅಲ್ಲ ತಪಸ್ಸಿಲ್ಲ ಅಂತ. ಸೊ ಆ ತಪಸ್ಸು ಮಾಡಬೇಕಾಗಿದೆ. ಏನೋ ಯಾರೋ ಒಬ್ಬರು ಇವ್ರನ್ನ ಏನೋ ಮೋದಿ ಅವರ ಅಥವಾ ಯುರೋಪ್ ಅವರ ಇವ್ರನ್ನ ಕರ್ಕೊಂಡೋಗಿ TR ಜೈಲಲ್ಲಿ ಇಟ್ಕೊಂಡು ಇವ್ರ ತಲೆ ಕೆಡಿಸಿ ಮಾಡಿಸಿದ್ರ ಏನೋ ಅಧಿಕಾರ ಕೊಟ್ಟಿದ್ದಾರೆ. ಈಗ ನೀವು ಏನೋ ಜನರಿಗೆ ತೊಂದರೆ ಕೊಡೋವಂಥ ಒಂದು ಈ ಖಾತಾ ಅವ್ಯವಸ್ಥೆ ಸೃಷ್ಟಿ ಮಾಡಿ ಅದು ನೀನು ಇಲ್ಲಿ ಹೆಂಗಾಗಿದೆ ಅಂದರೆ ಈ ಅವ್ಯವಸ್ಥೆಯಲ್ಲಿ ಬಲಿ ಕೊಟ್ಟವ್ರಿಗೆ ಅಧಿಕಾರ ಕೊಡೋದು. ಗೋಧ್ರಾ ಬಲಿ ಕೊಟ್ಟರು, ಪುಲ್ವಾಮಾ ಬಲಿ ಕೊಟ್ಟರು, ಪಹಲ್ಗಾಮ್ ಬಲಿ ಕೊಟ್ಟರು, ಅದಕ್ಕೆ ಪ್ರಧಾನಿಯಾಗಿ ಕೂಡಿಸಿದ್ರು ಅಂತ. ಆಮೇಲೆ ಇಲ್ಲಿ RCBನಲ್ಲಿ ಆಗಿದ್ದ ಬಲಿನೂ ಇವ್ರ ಕಾರಣ ಅನ್ನೋದು ಪ್ರಶ್ನೆ. ಅಂದರೆ ಅದಕ್ಕೂ ಇವ್ರು ಕೊಟ್ಟಿದ್ದಕ್ಕೆ ಇವ್ರಿಗೆ ನನಗೆ ಅದೇ ಭಯ ಆಗಿತ್ತು. ಈಗ ಮತ್ತೆ RCB ಗೆಲ್ತು, ಇವ್ರು ಏನೋ ಪದವಿ ಗ್ರಹಣ ಮುಂಚೆ ಇನ್ನೊಂದೇನಾದ್ರು ಬಲಿ ಆಗುತ್ತಾ ಅಂತ ಭಯ ಆಗಿತ್ತು. ಅಂದರೆ ಎಷ್ಟೋ ಈ ಇಲುಮಿನಾಟಿ ಮಾಫಿಯಾ ಅಂತ ಏನಿದೆ, ಈ ಯುರೋಪಿಯನ್ ಮಾಫಿಯಾ, ಆ ಇಲುಮಿನಾಟಿ ಮಾಫಿಯಾದ ಅದನ್ನು ನಾನು ಕಿಲುಮಿನಾಟಿ ಮಾಫಿಯಾ ಅಂತ ಕರೆಯೋದು. ಯಾಕಂದರೆ ಸಾವು ಕೊಡುವಂಥ ಮಾಫಿಯಾ. ಹಳೆ ಕಾಲದಲ್ಲಿ ಒಂದು ಇಲುಮಿನಾಟಿ ಅಂತ ಒಂದು ಸಂಘ ಸಂಸ್ಥೆ ಇತ್ತು. ಅದು ಒಳ್ಳೆ ಬುದ್ಧಿ ಬೆಳೆಸ್ಕೊಂಡಿರೋರ ಸಂಘ ಸಂಸ್ಥೆ, ಫ್ರೀ ಮೇಸನ್ಸ್ ಅಂತ. ಫ್ರೀ ಮೇಸನ್ಸ್ ಅಂದರೆ ಕಟ್ಟುಗರು, ಈಗ ವಿಶ್ವಕರ್ಮ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಎಲ್ಲ ಪ್ರಪಂಚದಲ್ಲಿ ಪಿರಮಿಡ್ಡು, ದೊಡ್ಡ ಬೃಹದೇಶ್ವರ ದೇವಸ್ಥಾನ, ಆ ಥರ ಒಂದು ಚರ್ಚ್ಗಳು ಕಟ್ಟಿದವರ ಒಂದು ಸಂಘ. ಆ ಸಂಘದಲ್ಲಿ ಕುತಂತ್ರಿಗಳು ಸೇರಿಕೊಂಡು ಈಗ ಅದನ್ನು ಸ್ಲೇವ್ ಮೇಸನ್ ಮಾಡಿಟ್ಟಿದ್ದಾರೆ. ಸೊ ಆ ಮಾಫಿಯಾಗಳಿಗೆ ಬಲಿಯಾಗ್ದಲೆ, ಆ ಮಾಫಿಯಾ ಕುತಂತ್ರಕ್ಕೆ ಜೀತ ಮಾಡ್ದಲೆ, ನೀವು ಮಾಡಿರೋ ತಪ್ಪುಗಳನ್ನ ನೀವೇ ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಯಾರೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಪಾಪ ಸಿದ್ಧಾರ್ಥ ಅವರು ಅವ್ರ ಪ್ರಾಣ ಕೊಡಬೇಕಾಯ್ತು. ಸೊ ಆ ರೀತಿ ಸಾವುಗಳಾಗೋದಿಲ್ಲ. ಸೊ ನಿಮ್ಮ ಮೊಮ್ಮಗಳು ಹುಟ್ಟಿದಾಳೆ, ಅವಳ ಭವಿಷ್ಯ ಚೆನ್ನಾಗಿ ರೂಪಿಸಿ, ಏನೋ ನಿಮ್ಮ ಮೊಮ್ಮಗಳಿಗೆ ನೀವು ಮಾಡಿಕೊಟ್ರೋ ಆಸ್ತಿ ಯಾವಾಗ ಬೇಕಾದ್ರೂ ಕಿತ್ಕೋಬೋದು. ಯಾಕಂದರೆ ಈ ಇಲುಮಿನಾಟಿ ಮಾಫಿಯಾ ಹೇಳೋದೇನೆಂದರೆ, ಮುಂದೆ ಪ್ರಪಂಚದಲ್ಲಿ ಯಾರೂ ಯಾವುದನ್ನೂ ಏನೋ ಅವ್ರ ಹೆಸರಲ್ಲಿ ಇರಲ್ಲ. ಯು ಓನ್ ನಥಿಂಗ್ ಬಟ್ ಯು ವಿಲ್ ಬಿ ಹ್ಯಾಪಿ. ಅಂದರೆ ನಿಮ್ಮ ಹೆಸರಲ್ಲಿ ಏನೂ ಆಸ್ತಿ ಇರಲ್ಲ, ಏನೂ ವಸ್ತುಗಳಿರಲ್ಲ, ನಿಮ್ಮ ಮನೇನೂ ನಿಮ್ಮ ಹೆಸರಲ್ಲಿ ಇರಲ್ಲ, ಸರ್ಕಾರದ ಹೆಸರಲ್ಲಿ ಇರುತ್ತೆ, ಆದರೆ ನೀವು ಮಜವಾಗಿರ್ತೀರ. ಮಜಾ ಹೆಂಗೆ ಕೊಡ್ತಾರೆ ಅಂದರೆ, ಮೊಬೈಲಲ್ಲಿ ಯಾರನ್ನ ಡ್ಯಾನ್ಸ್ ಮಾಡೋದು ತೋರಿಸ್ತಾರೆ, ಅಥವಾ ಏನೋ ಒಂದು ಸೆಕ್ಸ್ ವಿಡಿಯೋ ತೋರಿಸ್ತಾರೆ, ಅಥವಾ ಇನ್ನೇನೋ ನಮ್ಗೆ ಇಷ್ಟ ಆಗೋದು ತೋರಿಸ್ತಾರೆ. ಅಂದರೆ ನಮಗೇನು ಇಷ್ಟ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ನಾವು ಒಂಚೂರು ಕಣ್ಣು ಹಿಂಗಂದ್ರೂ ಅದನ್ನು ಗ್ರಹಿಸುತ್ತೆ. ಸೊ ಆ ನಕ್ಷತ್ರಿಕ ಗ್ರಹಿಸುತ್ತೆ. ಆ ನಕ್ಷತ್ರಿಕ ಹೇಳುತ್ತೆ, ಇವ್ರಿಗೆ ಇದು ಇಷ್ಟ, ಇವ್ರಿಗೆ ಸೀರೆ ನೋಡೋಕೆ ಇಷ್ಟ, ಇವ್ರಿಗೆ ಒಡವೆ ನೋಡೋಕೆ ಇಷ್ಟ, ಇವ್ರಿಗೆ ಏನೋ ಮುದ್ದಾಡೋದು ಇಷ್ಟ ಅಂತಂದ್ರೆ ಅದನ್ನೇ ತೋರಿಸುತ್ತೆ. ಸೊ ನೀವು ಅದನ್ನೇ ನೋಡ್ಕೊಂಡು ಪೂರ್ತಿ ಜೀವನ ಜೀತದ ಥರ ಕೆಲಸ ಮಾಡ್ತಿರ್ತೀರ. ಸೊ ಆ ಒಂದು ಅವ್ಯವಸ್ಥೆ ಅಥವಾ ಒಂದು ಜೀತ ಜಗತ್ತಿಗೆ ಬೇಡ, ನಾವು ಒಂದು ಸ್ವತಂತ್ರವಾದ ಏನೋ ಇದಕ್ಕೆ ಹೋಗೋಣ. ಸೊ ಅದು ನನಗೆ ಅವರಲ್ಲಿ ಆಗಲಿ ಅಂತ ನಾನು ಪ್ರಕೃತಿ ಮಾತೆಯಲ್ಲಿ ಕೇಳ್ಕೊತೀನಿ. ಸೊ ಆ ಬದಲಾವಣೆ ಆಗಲಿ ಅಧಿಕಾರ ಸಿಕ್ಕ ಮೇಲೆ. ಇಲ್ಲ ಅಂತಂದರೆ ಯಾರು ಆ ಥರ ಸತ್ಯವಂತರಿದ್ದಾರೋ ಅವರು ಮುಂದಿನ ಚುಕ್ಕಾಣಿ ಹಿಡೀಲಿ ಅಂತ ನನ್ನ ಆಸೆ.
ರಾಜಕೀಯದಲ್ಲಿ ಸ್ವಾರ್ಥ ಅನ್ನೋದು ಯಾವ ರೀತಿ ಇದೆ ಅಂತ? ಸ್ವಾರ್ಥ ಕೆಲವೊಬ್ಬರು ತುಂಬಾ ಅತಿಯಾಗಿದೆ. ಹ್ಮ್. ಈಗ ಎಷ್ಟು ತಲೆಮಾರುಗಳಿಗೆ ಸಾಕಾಗುವಷ್ಟು ಆಸ್ತಿಗಳು ಮಾಡ್ತಾರೆ. ಏನೋ ಆಸ್ತಿ ಮಾಡೋದು ಒಂದೇ ಅಲ್ಲ, ಬೇರೆಯವರು ಎದುರಾಳಿಗಳನ್ನ ಸಾಯಿಸಿರೋರು ಇದ್ದಾರೆ, ವಿಷ ಹಾಕಿರೋರು ಇದ್ದಾರೆ, ಕೊಂದಿರೋರು ಇದ್ದಾರೆ, ವಂಶಗಳನ್ನೇ ಕೊಂದಿರೋರು ಇದ್ದಾರೆ. ಸೊ ಅಷ್ಟು ದೊಡ್ಡ ಸ್ವಾರ್ಥ. ಸಾಯಿಸೋದಕ್ಕೆ ಮಾಟ ಮಂತ್ರ ಎಲ್ಲದನ್ನೂ ಮಾಡ್ತಾರೆ. ಸೊ ಆ ಸ್ವಾರ್ಥ ಅವ್ರಿಗೆ ಕರ್ಮಗಳಾಗಿ ಕಾಡಿದೆ. ಏನೇನು ಸ್ವಾರ್ಥ ಮಾಡಿದ್ದಾರೆ, ಅವರ ವಂಶದವರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾವ ಕರ್ಮಗಳು ಅನುಭವಿಸಿದ್ದಾರೆ ಅಂತ ನಾವೇ ಕಣ್ಣಾರೆ ನೋಡಿದ್ದೀವಿ. ಸೊ ಅದನ್ನು ಎಲ್ಲದನ್ನೂ ನೋಡಿ ಅರ್ಥ ಮಾಡ್ಕೊಂಡ್ರು ಇನ್ನೂ ಮಾಡ್ತಾ ಇರೋದು ಯಾಕೆ, ಯಾವ ಭಯಕ್ಕೆ, ಯಾವ ಪುರುಷಾರ್ಥಕ್ಕೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಒಟ್ಟಿನಲ್ಲಿ ಇದು ಒಂದು ಜಾಗತಿಕವಾಗಿ ಎಪ್ಸ್ಟೀನ್ ಫೈಲ್ಸು ಹೊರಗೆ ಬಂದಿರೋದು, ಒಂದು ವಿಕಿಪೀಡಿಯಾ ವಿಕಿಲೀಕ್ಸಿಂದ ಶುರುವಾಗಿ ಸತ್ಯ ಹೊರಗೆ ಬರ್ತಾ ಇದೆ. ಅಂದರೆ ಸತ್ಯಯುಗ ಎಲ್ಲೋ ಒಂದು ಕಡೆ ಆಗ್ತಾ ಇದೆ. ಆ ಕಲಿಯುಗ ಮುಗಿಸೋಣ, ಸತ್ಯಯುಗ ಸೃಷ್ಟಿ ಮಾಡೋಣ, ಒಂದು ಸತ್ಯವಾದ ರಾಜಕಾರಣ ಮಾಡೋಣ ಅಂತ. ಮನುಷ್ಯನ ದೇಹಕ್ಕೆ ಪಾರ್ಟ್ಸ್ಗಳು ಹೇಗೆ ಇಂಪಾರ್ಟೆಂಟು, ಅದೇ ರೀತಿ ಮನುಷ್ಯನ ತಲೆಗೆ ಬ್ರೈನ್ ಅಷ್ಟೇ ಇಂಪಾರ್ಟೆಂಟು. ಬ್ರೈನ್ ಒಂದು ಕ್ಷಣ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ದೇಹದಲ್ಲಿ ಯಾವ ಒಂದು ಅಂಶ ಕೂಡ ಕೆಲಸ ಮಾಡಲ್ಲ. ಸೊ ಬ್ರೈನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ, ಬ್ರೈನ್ ಹೆಲ್ತ್ನ ಹೇಗೆ ಇಟ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊತಾ ಹೋಗೋಣ. ನಮ್ಮೊಟ್ಟಿಗೆ ಡಾಕ್ಟರ್ ಭಾನುಪ್ರಕಾಶ್ ಅವರಿದ್ದಾರೆ. ಸರ್, ಬ್ರೈನ್ ಹೆಲ್ತ್, ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ? ಬ್ರೈನ್ನ ನಾವು ಮಾಸ್ಟರ್ ಆರ್ಗನ್ ಅಂತ ಕರಿತೀವಿ. ಈಗ ಯಾವ ವ್ಯಕ್ತಿ ಆ ವ್ಯಕ್ತಿ ಅನ್ಸ್ಕೊಳ್ಳೋದಕ್ಕೆ ಅವ್ರ ಬ್ರೈನೇ ಕಾರಣ. ಯಾಕಂದರೆ ಅವರ ಜೀವನದ ನೆನಪುಗಳು, ಅವರ ಆಸೆಗಳು, ಅವರ ಯೋಚನೆಗಳು ಎಲ್ಲ ಬ್ರೈನಲ್ಲೇ ಇರೋದು. ಸೊ ನಾವು ಮಾಡೋ ಮಾತು ಆ ಬ್ರೈನ್ ಸೃಷ್ಟಿ ಮಾಡಿ ಹೇಳಿದಾಗಲೇ ಆ ಧ್ವನಿ ಪೆಟ್ಟಿಗೆಯಿಂದ ಬರುತ್ತೆ. ಆಮೇಲೆ ನಾವು ಮಾಡೋ ಕೆಲಸಗಳು, ಕೈ ಕಾಲುಗಳು ಎಲ್ಲ ಆ ಬ್ರೈನೇ ಕಂಟ್ರೋಲ್ ಮಾಡೋದ್ರಿಂದ ಆ ಮಾಸ್ಟರ್ ಆರ್ಗನ್ನ ನಾವು ಗೌರವಿಸ್ಬೇಕು, ಅದನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಅದು ಮಾಡೋ ಕೆಲಸನ ನಾವು ಸಮಂಜಸ. ಬಟ್ ಅದೇ ರೀತಿಯಾಗಿ ನಮ್ಮ ಹೊಟ್ಟೆ ಕರಳಲ್ಲೂ ಎಷ್ಟೋ ನರಗಳಿದ್ದಾವೆ. ಕೆಲವೊಬ್ರು ಹೇಳೋದು ಬ್ರೈನಲ್ಲಿ ಎಷ್ಟು ನರಗಳಿದಾವೋ ಅಷ್ಟೇ ಹೆಚ್ಚು ಕಡಿಮೆ ಹೊಟ್ಟೆನಲ್ಲೂ ಇದೆ ಅಂತ. ಸೊ ಅದಕ್ಕೆ ಗಟ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕರುಳಿನ ಕೂಗು ಅಂತ ಹೇಳ್ತೀವಲ್ಲ, ಸೊ ಅದು ನಮಗೆ ಹೇಳುತ್ತೆ ಏನು ಮಾಡಬೇಕು ಅಂತ. ಅದು ಪ್ರಜ್ಞೆಯಲ್ಲಿರಲ್ಲ, ಅದು ಸುಪ್ತ ಮೆದುಳು ಅಂತ. ಸೊ ಸಬ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಸೊ ನಮ್ಮ ಪ್ರಜ್ಞಾವಂತ ಮೆದುಳು ಮತ್ತು ಸುಪ್ತ ಪ್ರಜ್ಞೆಯ ನರಕೋಶಗಳು, ಇವನ್ನ ಎರಡನ್ನೂ ನಾವು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಆವಾಗ ನಾವು ಆ ಒಂದು ಸತ್ಯವಾದ ಜೀವನ ನಡೆಸ್ಬೋದು. ಇವಾಗ ಪ್ರಾಣಿಗಳು, ಅವಕ್ಕೂ ಈ ಎಲ್ಲ ನರಕೋಶಗಳಿದೆ, ಧ್ವನಿ ಇಲ್ಲ ಅಷ್ಟೇ, ಅವು ಮಾತಾಡಲ್ಲ. ಈಗ ರೀಸೆಂಟಾಗಿ ಒಂದು ಯಾವುದೋ ನಾಯಿ ಕಾಲು ಗಾಯ ಆದಾಗ ಒಂದು ವೆಟರ್ನರಿ ಕ್ಲಿನಿಕ್ಗೆ ಹೋಗಿ ಕಾಲು ತೋರಿಸ್ತಂತೆ, ನನಗೆ ಟ್ರೀಟ್ಮೆಂಟ್ ಕೊಡಿ ಅನ್ನೋ ಥರ. ಅಂದರೆ ಪ್ರಾಣಿಗಳಿಗೂ ಭಾವನೆ ಇದೆ, ಅವಕ್ಕೂ ಬುದ್ಧಿವಂತಿಕೆ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಜೀವಿಗಳು ಬದುಕಬೇಕು ಅನ್ನೋ ಒಂದು ಭಾವನೆ ಬೆಳೆಸ್ಕೋಬೇಕು. ಸೊ ಅಷ್ಟು ಈಗ ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ಬ್ರೈನ್ ಡೆತ್ ಅಂತ ನಾವು ನೋಡ್ತೀವಿ. ಎಷ್ಟೋ ಜನ ಈಗ ಆಕ್ಸಿಡೆಂಟ್ ಆಗಿರೋರು, ಮೆದುಳು ನಿಷ್ಕ್ರಿಯ ಆದಾಗ ಅವರ ಅಂಗಾಂಗಗಳನ್ನ ಕಸಿ ಮಾಡೋದಕ್ಕೆ ತಗೋತಾರೆ. ಸೊ ಆ ಕಸಿ ಮಾಡೋದಕ್ಕೆ ಮುಂಚೆ ಅವ್ರ ಮೆದುಳು ಕೆಲಸ ಮಾಡ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆ ರೀತಿಯಾಗಿ ಮೆದುಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕಂದರೆ ಆ ಮೆದುಳಿಲ್ಲ ಅಂತಂದರೆ ಮೆದುಳು ತೀರಾ ಹಾಳಾಗೋದಾಗ ಒಂದು ತರಕಾರಿ ಥರ ಜೀವನ, ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಮಲಗಿರ್ತಾರೆ, ಕಣ್ಣು ಬಿಡ್ಬೋದು, ತಲೆ ಎಲ್ಲ ಆಡಿಸ್ಬೋದು, ಆದರೆ ಊಟ ಮಾಡೋಕ್ಕಾಗಲ್ಲ. ಅವ್ರಿಗೆ ಮೂಗಲ್ಲೋ ಹೊಟ್ಟೆಲೋ ಟ್ಯೂಬ್ ಹಾಕಿ ಕೊಡಬೇಕು, ತಿರುಗಿಸ್ಬೇಕು. ಆ ರೀತಿಯಾದ ಒಂದು ಎಷ್ಟೋ ಭಾವನಾತ್ಮಕವಾಗಿ ಸಂಬಂಧಿಕರು ಜೀವ ಉಳಿಸ್ಕೊಂಡಿರ್ತಾರೆ ಹೊರತು ಅವರ ಜೀವನ ಇರೋದಿಲ್ಲ ಅನ್ನೋ ಥರ. ಸೊ ಆ ಜೀವನಕ್ಕೋಸ್ಕರ ನಮಗೆ ಮೆದುಳು ಪ್ರಾಮುಖ್ಯತೆ ಇದೆ. ಸೊ ಆ ಮೆದುಳನ್ನ ನಾವು ಯಾವ ಲೆವೆಲ್ಗೆ ಉಪಯೋಗಿಸ್ಕೋತೀವಿ ಅಂದರೆ, ಪ್ರಾಣಿಗಳ ಥರ ನಮಗೆ ಬರೀ ತಿನ್ನೋದಕ್ಕೆ ಬೇಕು, ಊಟ ಮಾಡೋದಕ್ಕೆ ಬೇಕು, ಒಂದು ಸುಖಕ್ಕೋಸ್ಕರ ಬೇಕು, ಒಂದು ಜೀವನಕ್ಕೆ ಬೇಕು ಅನ್ನೋ ದುರಾಸೆಯಲ್ಲಿ ಬೆಳೆಸ್ಕೋತೀವ, ಅಥವಾ ಒಂದು ಒಳ್ಳೆಯ ಮನುಷ್ಯನಾಗಬೇಕು, ವಿಶ್ವಮಾನವನಾಗಬೇಕು, ಆಮೇಲೆ ಮಾನವತೆಯಿಂದ ನಾವು ಏನಂತೀವಿ ದೈವತ್ವಕ್ಕೆ ಹೋಗ್ತೀವ ಅಂತ. ಯಾಕಂದರೆ ಈಗ ನನಗೆ ಏನು ಬೇಕು ಅನ್ನೋದನ್ನು ನಾನು ಯೋಚಿಸಿದ್ರೆ ಅದು ಸಾರ್ಥಕತೆ ಆಗಬೇಕು ಅಂತಂದರೆ, ಆ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ, ನಮಗೆ ಬೇಕು ಅಂತಂದರೆ ಅದಕ್ಕೆ ನನಗೆ ಬೇಕಿರೋದು ನಿಜವಾಗ್ಲೂ ನನಗೊಬ್ಬಂಗೆ ಬೇಕಾ, ಎಲ್ಲರಿಗೂ ಬೇಕಾ ಅಂತ ಯೋಚಿಸ್ಬೇಕು. ಮೊದಲು ಬರೀ ಸ್ವಾರ್ಥಕ್ಕೆ ಯೋಚಿಸಿದ್ರೆ ಅದು ಪ್ರಕೃತಿ ಮಾಡೋದಿಲ್ಲ. ಆದರೆ ನಾವು ಎಲ್ಲರಿಗೂ ಬೇಕು ಅನ್ನೋ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಆ ಆಲೋಚನೆಯೇ ಅದನ್ನು ರೂಪಿಸುತ್ತೆ. ಸೊ ಅದು ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಅಂತ ಹೇಳ್ತೀವಿ. ಅಂದರೆ ಪೂರ್ತಿ ಪ್ರಪಂಚ ಅದನ್ನು ಸಾಕಾರಗೊಳಿಸುತ್ತೆ ಅಂತ. ಸೊ ಆ ರೀತಿಯಾಗಿ ನಾವು ಈಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಷಯ ಇದೆ, ನನಗೆ ಯಾರಿಗೋ ಏನೋ ಹೇಳಬೇಕು ಅಂತಂದರೆ ನಾನು ಸಬ್ಕಾನ್ಷಿಯಸ್ಲಿನೂ ಹೇಳ್ಬೋದು, ಮಾತಾಡ್ದಲೇ ತಿಳಿಸ್ಬೋದು. ಆ ತಿಳಿಸೋವಂಥ ಶಕ್ತಿ ನಾವು ಬೆಳೆಸ್ಕೋಬೇಕು ಅಂದರೆ
ನಾವು ಸತ್ಯವಂತರಾಗಿ ಒಂದು ಧ್ಯಾನ ಮಾಡಿ ನಾವು ನಮ್ಮ ಅಂತರಾತ್ಮದ ಶಕ್ತಿನ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಸೊ ಆ ಸುಪ್ತ ಶಕ್ತಿಗಳನ್ನ ಕಡಿಮೆ ಮಾಡೋದಕ್ಕೇ ನಮಗೆ ಎಲ್ಲ ವಿಷಯಗಳನ್ನ ಆಗ್ತಾ ಇರೋದು. ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವ್, ಪ್ಲಾಸ್ಟಿಕ್ಕು, ಪೇಂಟು, ಆಮೇಲೆ ಈಗ ಟೂತ್ಪೇಸ್ಟಲ್ಲೂ ಫ್ಲೋರೈಡ್ ಇರುತ್ತೆ. ಸೊ ಅದನ್ನು ನಾವು ಹೋಗಿಸ್ಬೇಕು ಅಂದರೆ, ಈಗ ಎಷ್ಟೋ ಜನಕ್ಕೆ ತಲೆನೋವು ಬರುತ್ತೆ. ಆ ತಲೆನೋವಿಗೆ ಏನೇನು ಕಾರಣ ಅಂತ ಒಬ್ಬರು ಥಾಮಸ್ ಮ್ಯಾಥ್ಯೂ ಅಂತ ಸೆಂಟ್ ಜಾನ್ಸಲ್ಲಿ ನ್ಯೂರಾಲಜಿಸ್ಟ್ ಇದ್ದಾರೆ. ಅವ್ರು ರಿಸರ್ಚ್ ಮಾಡಿ ನೋಡಿದಾಗ ನಮ್ಮಲ್ಲಿರೋ ಸ್ಟ್ರೆಸ್ಸು, ಬೇಜಾರು, ಕೋಪ, ಭಯ ಅದಕ್ಕೆ ಮೀರಿ ನಾವು ದಿನ ಉಜ್ಜು ಟೂತ್ಪೇಸ್ಟಲ್ಲೇ ವಿಷ ಇದೆ, ನಾವು ಹಾಕ್ಕೊಳ್ಳೋ ಶ್ಯಾಂಪೂನಲ್ಲಿ ವಿಷ ಇದೆ, ಹಾಕ್ಕೊಳ್ಳೋ ಪರ್ಫ್ಯೂಮ್ಸು, ಆಮೇಲೆ ಸೋಪ್ಗಳು, ಅದರಲ್ಲಿರೋ ಕೆಮಿಕಲ್ಸೇ ನಮಗೆ ತಲೆನೋವುಗಳು ಬರ್ಸೋದು, ಏನೋ ಈವನ್ ಫಿಟ್ಸು ಬರ್ಬೋದು. ಈಗ ನೀಲಗಿರಿ ತೈಲ ಹಾಕ್ಕೊಂಡಾಗ ಬ್ರೈನು ಉದ್ರೇಕ ಆಗುತ್ತೆ. ಕರ್ಪೂರ ತೊಗೊಂಡಾಗ ಬ್ರೈನು ಫುಲ್ ಎಕ್ಸೈಟ್ ಆಗುತ್ತೆ. ನಾವು ಯಾವುದೋ ಪೂಜೆ ಮಾಡ್ತೀವಿ, ದೊಡ್ಡದಾಗಿ ಕರ್ಪೂರ ಹಚ್ತೀವಿ, ಊದ್ಗಡ್ಡಿ ಹಚ್ತೀವಿ, ಆ ಹೂವು, ಈ ಕರ್ಪೂರ, ಕಡ್ಡಿ ಕರ್ಪೂರ, ಇವೆಲ್ಲ ನಮ್ಮ ಬ್ರೈನ್ನ ಪ್ರಚೋದನೆ ಮಾಡುತ್ತೆ. ಸೊ ಆ ಪ್ರಚೋದನೆಗಳು ನಿಮಗೆ ಬೇಜಾರಲ್ಲಿದ್ದಾಗ, ಖಿನ್ನತೆಯಲ್ಲಿದ್ದಾಗ ಬೇಕು. ಆದರೆ ನೀವು ಮೊದಲೇ ಎಕ್ಸೈಟ್ ಆಗಿದ್ದಾಗ, ತೀರಾ ಟೆನ್ಷನಲ್ಲಿದ್ದು ಕೋಪ ಮಾಡಿಕೊಂಡು ಬೇಜಾರಲ್ಲಿದ್ದಾಗ, ಅದಕ್ಕೆ ಅವರು ಕೆಲವೊಬ್ರು ಹುಚ್ಚರ ಥರ ಆಡೋದು, ಅಂದರೆ ಮೈ ಮೇಲೆ ದೇವ್ರು ಬಂತು ಅನ್ನೋ ಥರ. ಅಂದರೆ ಬ್ರೈನು ಆ ರೀತಿ ಅವ್ರ ಮಾನಸಿಕವಾಗಿ ಅವ್ರು ಕಲ್ಪಿಸ್ಕೋತಾರೆ. ಈಗ ದೇವರು ಅನ್ನೋದೊಂದು, ದೇವ್ರು ಈ ಥರ ಆಡಬೇಕು, ದೇವ್ರ ಮೈ ಮೇಲೆ ಬಂದರೆ ಈ ಥರ ಆಡಬೇಕು, ಅಥವಾ ದೆವ್ವ ಬಂದರೆ ಈ ಥರ ಆಡಬೇಕು. ಸೊ ಅಂದರೆ ನಮ್ಮ ಮನಸ್ಸೇ ನಮಗೆ ನಮ್ಮ ಸುಳ್ಳುಗಳನ್ನ ಅದು ಸಾಕಾರ ಮಾಡಿಬಿಡುತ್ತೆ. ಸೊ ಅಷ್ಟು ಸ್ಟ್ರಾಂಗು. ಈಗ ಮನಸ್ಸಿನಂತೆ ಮಾದೇವ ಅಂತ ನಾವು ಹೇಳ್ತೀವಿ ಗಾದೆ, ಅದು ಸತ್ಯ. ಅಂದರೆ ನಾನು ಹೇಳ್ತೀನಿ ಮನಸ್ಸಿನಂತೆ ದೇಹ ಅಂತ ಹೇಳ್ತೀನಿ. ಎಷ್ಟೋ ಸತಿ ನಮಗೆ ಮನಸ್ಸು ಬೇಜಾರಾದಾಗ ನಮಗೆಲ್ಲೋ ಒಂದು ಕಡೆ ಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಸೊಂಟ ನೋವು ಬಂದಂಗೆ ಆಗುತ್ತೆ. ಬಟ್ ಮನಸ್ಸು ಚೆನ್ನಾಗಿದ್ದಾಗ ನಾವು ಎಷ್ಟೇ ನೋವಿರಲಿ, ಈಗ ಇವಾಗ ನಿಮ್ಮನ್ನು ನಾನು ಕಾಶ್ಮೀರಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ, ನೀವು ಏನೇ ನೋವಿದ್ರೂ ಎದ್ದು ಕೂತ್ಕೋತೀರಾ, ಪ್ಯಾಕ್ ಮಾಡ್ಕೋತೀರಾ, ರೆಡಿ ಆಗ್ತೀರಾ. ಆದರೆ ಅದೇ ನೀವು ಮನೇಲಿ ಇವತ್ತು ಕ್ಲೀನಿಂಗ್ ಮಾಡೋಣ ಬಾ ಅಂತಂದರೆ ನಿಮಗೆ ಮನಸ್ಸು ಬರಲ್ಲ. ಅಂದರೆ ಅಷ್ಟು ಸ್ಟ್ರಾಂಗು ಮನಸ್ಸು. ಆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಆ ಮನಸ್ಸಿಗೆ ನಾವು ಸರಿಯಾದ ದಾರಿ ತೋರಿಸ್ಬೇಕು. ಅದು ಮಾನಸಿಕತೆಗೆ ಬರುತ್ತೆ. ಇನ್ನು ಭೌತಿಕತೆಗೆ ಅಂದರೆ ಫಿಸಿಕಲ್ ಬ್ರೈನ್ಗೆ ನಾವು ಏನು ಆಹಾರ ಕೊಡಬೇಕು. ಆಗಲೇ ಹೇಳಿದೆ, ಕೋತಿ ಥರ ಹಣ್ಣು ತಿನ್ನಬೇಕು, ಮೇಕೆ ಥರ ಸೊಪ್ಪು ತಿನ್ನಬೇಕು, ಪ್ರಕೃತಿದತ್ತವಾದ ಎಲ್ಲದನ್ನು ಜಾಸ್ತಿ ತಿನ್ನಬೇಕು. ಜಾಸ್ತಿ ಅಂದರೆ ಪ್ರಕೃತಿಲಿ ಹೆಂಗೆ ಬೆಳೆದಿರುತ್ತೆ, ಆ ಸಿಪ್ಪೆ ಜೊತೆಗೆ ಮಾವಿನ ಹಣ್ಣು ತಿನ್ನಿ, ಆ ಬೀಜದ ಜೊತೆಗೆ ಏನೋ ದ್ರಾಕ್ಷಿ ತಿನ್ನಿ, ಕಲ್ಲಂಗಡಿ ಹಣ್ಣು ತಿನ್ನಿ ಅಂತ. ಆ ಕಲ್ಲಂಗಡಿ ಹಣ್ಣು ಸಿಪ್ಪೆ ತಿನ್ನಿ, ಅದೂ ಒಳ್ಳೇದು ಆ್ಯಕ್ಚುಲಿ. ಜಪಾನ್ ಅವರು ಯಾವುದೋ ಒಂದು ವಿಡಿಯೋ ಮಾಡಿದ್ದಾರೆ, ಮೇಲ್ಗಡೆ ಇರೋ ಹಸಿರದನ್ನು ಪೀಲರಲ್ಲಿ ಅಂದರೆ ಸುಮ್ಮನೆ ತೆಳ್ಳಗೆ ಕೆರೆದ್ಬಿಟ್ಟು ಅದನ್ನು ಕಟ್ ಮಾಡಿ ಕರುಮ್ ಅಂತ ಅನ್ನತ್ತೆ ಅಂತ ಒಂದು ಇದಕ್ಕೆ ಏನೋ ಹುಳಿ ಉಪ್ಪು ಖಾರಕ್ಕೆ ಹಾಕ್ಕೊಂಡು ತಿಂತಾರೆ. ಅಂದರೆ ಜಾಗತಿಕವಾಗಿ ಎಲ್ಲರ ಹತ್ರನೂ ಒಂದೊಂದು ಸತ್ಯ ಗೊತ್ತಿದೆ, ಆದರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಹಾಗೆ ಪ್ರಕೃತಿಲಿ ಸಿಗೋವಂಥ ಆಹಾರಗಳನ್ನ ನಾವು ಪೂರ್ತಿಯಾಗಿ ತಿನ್ನಬೇಕು. ಆದರೆ ಇವಾಗ ಹೆಂಗೆ ಅಂದರೆ ಮಕ್ಕಳಿಗೆ ತುಂಬ ಆಸೆ, ಏನೋ ಬಿರಿಯಾನಿ ತಿನ್ನಬೇಕು, ಆಮೇಲೆ ಇದು ಯಾವುದೋ KFC ತಿನ್ನಬೇಕು, ಅಥವಾ ಬೇರೆ ಏನೋ, ಅಲ್ಲಿ ಟೇಸ್ಟಿಂಗ್ ಪೌಡ್ರು ಅನ್ನೋ ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ಲು ನಮಗೆ ಚಟ ಹತ್ಸುತ್ತೆ. ಅದು ಗ್ಲುಟಮೇಟ್ ಅನ್ನೋದು ಕೆಲವೊಮ್ಮೆ ನಾನ್ ವೆಜ್ ತಿನ್ನೋ ಥರ ನಮಗೆ ಆಸೆ ಭಾವನೆ ಕೊಡುತ್ತೆ. ಅದಕ್ಕೆ ಈಗ ಪಾನಿಪುರಿ ಹೋಗಿ ತಿನ್ನಬೇಕು, ಚೈನೀಸ್ ಫುಡ್ ತಿನ್ನಬೇಕು ಅಂತೆಲ್ಲ. ಆಗ ತುಂಬ ಚೈನೀಸ್ ಫುಡ್ ಸಿಂಡ್ರೋಮ್ ಅಂತ ಏನೋ ತಲೆ ಎಲ್ಲ ಹಿಂಗೆ ಅಲ್ಲಾಡೋದು, ಕೈ ನಡುಗೋದು, ಆ ಥರ ಎಲ್ಲ ಕಾಯಿಲೆಗಳು ಬರ್ತಿತ್ತು. ಅದಕ್ಕೆ ಹೆಡ್ ನಾಡಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು, ಅಜಿನ್ಮೋಟೋ ಸಿಂಡ್ರೋಮ್ ಅಂತ ಕರಿತೀವಿ. ಅಜಿನ್ಮೋಟೋದು ಮೊನೋಸೋಡಿಯಂ ಗ್ಲುಟಮೇಟ್ ಅಂತ. ಅದನ್ನು ಇವಾಗ ಹೆಂಗೆ ಮಾಡಿದ್ದಾರೆ ಅಂದರೆ, ಸರ್ಕಾರದಲ್ಲಿರೋ ಭ್ರಷ್ಟಾಚಾರ ಎಲ್ಲ ಮಸಾಲೆಗಳೊಳಗೆ ಹಾಕ್ಬಿಟ್ಟಿದ್ದಾರೆ. ಈಗ ಅಂಗಡಿಲಿ ಹೋಗಿ ನಾವು ಮಸಾಲೆ ಕೊಂಡ್ಕೊಂಡ್ರೆ ಅದರೊಳಗೆ ಅವರೇ ಮೊದಲೇ ಟೇಸ್ಟಿಂಗ್ ಪೌಡರ್ ಹಾಕ್ಬಿಟ್ಟಿರ್ತಾನೆ. ಅಥವಾ ಯಾವ್ದಾದ್ರು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡ್ರೆ, ಅಥವಾ ಸಾಂಬಾರು ಪುಡಿ ತೊಗೊಂಡ್ರೆ ಅದಕ್ಕೆ ಅವರು ಹಾಕ್ಬೋದು ಅನ್ನೋ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಮನಸ್ಸನ್ನು ಹಾಳು ಮಾಡುವಂಥ, ನಮ್ಮ ಮೆದುಳನ್ನು ಹಾಳು ಮಾಡುವಂಥ ಕುತಂತ್ರ ಸಮಾಜದಲ್ಲಿ ನಡೀತಾ ಇದೆ. ಅದನ್ನು ಮೀರಿ ನಾವು ನಮ್ಮ ಮೆದುಳನ್ನು ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಒಳ್ಳೆಯ ಆಹಾರ, ಪ್ರಕೃತಿದತ್ತವಾದ ಆಹಾರ ತಗೋಬೇಕು. ಇನ್ನು ವಿಚಾರಗಳು ಕರೆಕ್ಟಾಗಿರಬೇಕು, ಸತ್ಯವಾಗಿರಬೇಕು. ಆವಾಗ ಮೆದುಳು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಕಾಯಿಲೆಗಳು ಕಟ್ಟಿಟ್ಟಿದ್ದೆ, ಏನೋ ತಲೆನೋವು ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಫಿಟ್ಸ್ ಇರ್ಬೋದು, ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್ ಇರ್ಬೋದು. ಬ್ರೈನ್ ಕ್ಯಾನ್ಸರ್ ಬಂದಮೇಲೆ ಎಷ್ಟೇ ಆಪ್ರೇಷನ್ ಮಾಡಿದ್ರೂ ಉಳಿಸೋದು ಕಷ್ಟ ಅನ್ನೋ ಥರ ಆಗಿದೆ. ಆದರೆ ಅದನ್ನೂ ಕಂಟ್ರೋಲ್ ಮಾಡೋದಕ್ಕೆ ಒಂದು ಏನೋ ಚೀಪಾಗಿರೋ ಮೆಥಿಲಿನ್ ಬ್ಲೂ ಅನ್ನೋ ಥರ ಔಷಧಿ, ಅದನ್ನ ಇವಾಗ ರಿಸರ್ಚ್ ಮಾಡಿ, ಅದಕ್ಕೆ ಹೆಂಗೆ ಅಂದರೆ, ನೀವು ಕಾಮನ್ ಆಗಿ ಮೆಥಿಲಿನ್ ಬ್ಲೂ 150 ರೂಪಾಯಿಗೆ ಸಿಗುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಅದಕ್ಕೆ ಇನ್ನೊಂದೇನೋ ಏನೋ ಅಂಶ ಸೇರಿಸ್ಬಿಟ್ಟು ಇದು ಮೆದುಳಿಗೆ ಡೈರೆಕ್ಟಾಗಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅದು ಜಾಸ್ತಿ ಹೋಗೋದೊಂದು 5% ಜಾಸ್ತಿ ಹೋಗ್ಬೋದು. ಬಟ್ ಅಲ್ಲಿ ರೇಟು 50% ಜಾಸ್ತಿ ಆಗಿರುತ್ತೆ.
ಹ್ಮ್. ಅಂದರೆ ಒಂದು ಮಾರ್ಕೆಟಿಂಗ್ ಅವ್ಯವಸ್ಥೆ ಆ ಥರ ಇದೆ. ಹ್ಮ್. ಅದಕ್ಕೆ ನಾವು ಸತ್ಯವಾಗಿ ಅರ್ಥ ಮಾಡಿಕೊಂಡು ಕಾಯಿಲೆ ಬರ್ದಂಗೆ ತಡೆಯೋಣ, ಹ್ಮ್. ಬಂದಮೇಲೂ ಚೀಪಾಗಿ ಏನು ಆರೋಗ್ಯ ಕಾಪಾಡ್ಕೋಬೇಕು ಅದನ್ನು ಮಾಡೋಣ. ಹ್ಮ್. ಸೊ ಆ ರೀತಿಯಾಗಿ ಮೆದುಳನ್ನ ನಾವು ಗಮನ ಕೊಡಬೇಕು. ಓಕೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಿಮಗೆ ಏನೋ ಜನಸಾಮಾನ್ಯರಲ್ಲಿ ಕಾಯಿಲೆ ಬಂದಾಗ ಹ್ಮ್. ಒಂದು ಗಾಬರಿ ಪಡಬಾರ್ದು. ಹ್ಮ್. ಈಗ ಮನೆ ಮದ್ದು ಏನೋ ಎದೆನೋವು ಬಂತು ಅಂದರೆ ಒಂಚೂರು ಶುಂಠಿ ಬಾಯಿಗೆ ಹಾಕ್ಕೊಂಡ್ರೆ, ಹ್ಮ್. ಅಥವಾ ಕೆಲವೊಮ್ಮೆ ಹರಳೆಣ್ಣೆ ಇರ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಕೆಲವೊಬ್ರು ಹಿಂಗು ತಗೋತಾರೆ. ಸೊ ಈ ರೀತಿ ಮನೆ ಮದ್ದಿಗೆ ನಾವು ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು. ಹ್ಮ್. ಆದರೆ ಡಾಕ್ಟ್ರ್ ಹತ್ರ ಹೋಗೋದನ್ನು ಲೇಟ್ ಮಾಡಬಾರ್ದು. ಹ್ಮ್. ಯಾಕಂದರೆ ಆಲೋಪತಿ ಡ್ರಗ್ಸು ತುಂಬ ಸ್ಟ್ರಾಂಗ್ ಇರುತ್ತೆ, ಅದು ಬೇಗ ಮ್ಯಾಜಿಕಲ್ ಎಫೆಕ್ಟ್ ಥರ ಇರುತ್ತೆ. ಹ್ಮ್. ಬಟ್ ಆ ಡ್ರಗ್ಸಲ್ಲೂ ಈಗ ನಾನು ಗಮನಿಸ್ತಾ ಇರೋದೇನೆಂದರೆ, ಕೆಲವೊಂದು ಔಷಧಿಗಳು ಕರಿ ಕಣ್ಣವ್ರಿಗೆ ಚೆನ್ನಾಗಿ ಕೆಲಸ ಮಾಡಲ್ಲ, ಹ್ಮ್. ಬರೀ ನೀಲಿ ಕಣ್ಣವ್ರಿಗೆ ಕೆಲಸ ಮಾಡುತ್ತೆ. ಹ್ಮ್. ಸೊ ಆ ರೀತಿ ಜನಾಂಗೀಯ ಭೇದಗಳನ್ನೂ ಅರ್ಥ ಮಾಡಿಕೊಂಡು ಹ್ಮ್. ನಾವು ಮೆದುಳಿಗೂ ಒಂದು ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಈಗ ಬ್ರೈನ್ ಸ್ಟ್ರೋಕ್ ಬರುತ್ತಲ್ವಾ, ಯಾವ ರೀತಿ ಅದು ಹೆಂಗ್ ಗೊತ್ತಾಗುತ್ತೆ, ಅಥವಾ ಗೊತ್ತಾಗದೇ ಇರಂಗ್ ಸಡನ್ ಅಂತ ಅಟ್ಯಾಕ್ ಆಗುತ್ತಾ, ಅಥವಾ ಗೊತ್ತಾಗುತ್ತಾ, ಯಾವ ರೀತಿ? ಕೆಲವೊಮ್ಮೆ ಸ್ಟ್ರೋಕು ನಿಧಾನವಾಗಿ ಆಗುತ್ತೆ. ಹ್ಮ್. ಈಗ ಒಂದಿನ ನಿಮಗೆ ಇಲ್ಲಿ ಕೈ ಜೋಮ್ ಅನಿಸ್ತು, ಹ್ಮ್. ಆಮೇಲೆ ಇಲ್ಲಿ ಮುಂಗೆ ಜೋಮ್ ಅನಿಸ್ತು, ಹ್ಮ್. ಆಮೇಲೆ ಭುಜ ಜೋಮ್ ಅನಿಸುತ್ತೆ, ಆಮೇಲೆ ಕೈ ವೀಕ್ನೆಸ್ ಶುರುವಾಗುತ್ತೆ. ಸೊ ಬಟ್ ಕೆಲವೊಂದು ಸತಿ ಹೆಂಗೆ ಅಂದರೆ ಜೋಮು ವೀಕ್ನೆಸ್ಸು ಎಲ್ಲ ಒಂದು ಸಡನ್ನಾಗಿ ಹೋಗ್ಬಿಡುತ್ತೆ. ಹ್ಮ್. ಅದು ಸ್ಟ್ರೋಕಲ್ಲಿ ಎರಡು ಥರ, ಒಂದು ರಕ್ತಸ್ರಾವ ಆಗ್ಬೋದು, ಹ್ಮ್. ರಕ್ತ ಬ್ರೈನ್ ಒಳಗೆ ಹ್ಮ್. ರಕ್ತ ಚೆಲ್ಲೋಗ್ಬೋದು, ಹ್ಮ್. ಇಲ್ಲಾಂದರೆ ರಕ್ತ ನಾಳಗಳು ಬ್ಲಾಕ್ ಆಗ್ಬೋದು. ಹ್ಮ್. ಸೊ ಈ ಬ್ಲಾಕ್ ಆಗೋ ಅವ್ಯವಸ್ಥೆ ಹ್ಮ್. ಈ ಕೋವಿಡ್ ವೈರಸ್ಸಿಂದನೂ ಜಾಸ್ತಿ ಆಗ್ತಾಯಿತ್ತು, ಆಮೇಲೆ ಇಂಜೆಕ್ಷನ್ನಿಂದನೂ ಜಾಸ್ತಿ ಆಗ್ತಾ ಇದೆ. ಸೊ ಆ ಅವ್ಯವಸ್ಥೆಯನ್ನು, ಅಂದರೆ ಆ ಕಾಯಿಲೆನ ನಾವು ಕಡಿಮೆ ಮಾಡಬೇಕು ಅಂದರೆ ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಹ್ಮ್. ಕೋಪ, ಭಯ, ಬೇಜಾರು ಇದು ರಕ್ತನ ಹೆಪ್ಪುಗಟ್ಟಿಸುತ್ತೆ. ಹ್ಮ್. ಇನ್ನು ಯಾರ್ದೋ ಶಾಪನೂ, ಈಗ ನಿಮಗೆ ಗೊತ್ತಿದೆ, ಏನೋ ತಲಕಾಡಲ್ಲಿ ಮಾತಂಗಿ ಹಾಕಿದ ಶಾಪಕ್ಕೆ ಮಹಾರಾಜರಿಗೆ ಮಕ್ಕಳಾಗಲಿಲ್ಲ ಅನ್ನೋ ಥರ. ಹ್ಮ್. ಅಂದರೆ ಎಲ್ಲೋ ಒಂದು ಕಡೆ ಅವರ ಏನೋ ಅಂಡಾಶಯ ವೀರ್ಯಾಶಯದಲ್ಲಿರೋ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಥರ ಆಗುತ್ತೆ. ಹ್ಮ್. ಸೊ ಹಾಗೆ ಶಾಪನೂ ನಮಗೆ ತಟ್ಟುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ನಾವು ಸತ್ಯವಾಗಿ ಯೋಚಿಸ್ಕೊಂಡು, ಸತ್ಯವಾಗಿ ನೋಡ್ಕೊಂಡು, ಸತ್ಯವಾಗಿ ನಡೀತೀವಿ. ಹ್ಮ್. ಇನ್ನು ಆಹಾರದಲ್ಲಿ ಕೆಟ್ಟ ವಸ್ತುಗಳನ್ನ, ಈಗ ಜಾಸ್ತಿ ಸಕ್ಕರೆ ಅಂಶ ಅಥವಾ ಏನೋ ಎಣ್ಣೆದು ಯಾವುದು ರಿಫೈನ್ಡ್ ಆಯಿಲು ಆ ಥರದ್ದೆಲ್ಲ ತೊಗೊಂಡಾಗ, ಆಮೇಲೆ ಈ ಪ್ಯಾಕೇಜ್ ಫುಡ್ಸು, ಹ್ಮ್. ಟೇಸ್ಟಿಂಗ್ ಪೌಡ್ರು, ಅದು ಎಲ್ಲ ಕೆಮಿಕಲ್ಸ್ ಹಾಕಿರೋವು, ಹ್ಮ್. ಆ ಥರದ್ದೆಲ್ಲ ತಿಂದಾಗ ಕೆಲವೊಮ್ಮೆ ನಮಗೆ ಆರೋಗ್ಯ ಹಾಳಾಗುತ್ತೆ. ಹ್ಮ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ರಕ್ತ ಅನಾವಶ್ಯಕವಾಗಿ ಹೆಪ್ಪುಗಟ್ಟಬಾರ್ದು. ಹ್ಮ್. ಆಮೇಲೆ ಬಿ ಪಿ ಜಾಸ್ತಿಯಾಗಿ ರಕ್ತನೂ ಸ್ರಾವ ಆಗಬಾರ್ದು. ಹ್ಮ್. ಸೊ ಕೋಪ ಮಾಡ್ಕೊಳ್ದಲೆ, ಬೇಜಾರು ಮಾಡ್ಕೊಳ್ದಲೆ, ಏನೇ ಸನ್ನಿವೇಶ ಬಂದ್ರೂ ಆಕಾಶನೇ ತಲೆ ಮೇಲೆ ಬಿದ್ದರೂ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಿರ್ಧಾರ ನಾವು ಮಾಡಬೇಕು. ಹ್ಮ್. ಹ್ಮ್. ಹಾಲಲ್ಲಿ ಹಾಕಿದ್ರೆ ಕೆನೆ ಆಗಿರ್ತೀನಿ, ನೀರಲ್ಲಿ ಹಾಕಿದ್ರೆ ಮೀನಾಗಿರ್ತೀನಿ ಅನ್ಬೇಕು. ಹ್ಮ್. ಹಾಲಲ್ಲಿ ಮೀನಾಗ್ಬಿಟ್ಟು ಒದ್ದಾಡಬಾರ್ದು, ನೀರಲ್ಲಿ ಕೆನೆಯಾಗಿ ಒದ್ದಾಡಬಾರ್ದು. ಹ್ಮ್. ಆ ರೀತಿ ಮನಸ್ಥಿತಿ ಬೆಳೆಸ್ಕೋಬೇಕು. ಈಗ ಏನೋ ಒಂದು ಅಚಾತುರ್ಯ ಆಯಿತು, ಯಾರೋ ಒಬ್ಬರು ಮಕ್ಕಳೇ ಆಗಲಿ, ಮನೆಯವರೇ ಆಗಲಿ, ಏನೋ ತಪ್ಪು ಮಾಡಿರ್ತಾರೆ. ಸೊ ಆವಾಗ ಅದನ್ನು ಏನಕ್ಕಾಯಿತು, ಏನಕ್ಕೆ ಈ ಥರ ಮಾಡಿದೆ, ಯಾಕೆ ಈ ಥರ ಮನಸ್ಸು ಬಂತು, ಹ್ಮ್. ಯಾರು ಈ ಮನಸ್ಥಿತಿಗೆ ಏನೋ ಪ್ರಚೋದನೆ ಮಾಡಿದ್ರು, ಹ್ಮ್. ಯಾರು ಈ ಥರ ನಿನ್ನ ತಲೆಯಲ್ಲಿ ವಿಷಯ ತುಂಬಿಸಿದ್ರು, ಹ್ಮ್. ಆ ಚರ್ಚೆಗಳು ನಡೆದಾಗ ಮುಂದೆ ಆ ಥರ ಆಗೋದು ತಪ್ಪುತ್ತೆ. ಹ್ಮ್. ಇಲ್ಲಾಂದರೆ ನಾವು ಕೋಪ ಮಾಡಿಕೊಂಡು ಮನಸ್ಸನ್ನು ನಾವು ಹತೋಟಿಲಿ ಇಟ್ಕೊಳ್ಳಿಲ್ಲ ಅಂದರೆ ಹ್ಮ್. ಅಲ್ಲಿ ಜಗಳ ಆಗುತ್ತೆ, ಸಂಬಂಧಗಳು ಹರಿತವೆ, ಆಮೇಲೆ ಸನ್ನಿವೇಶ ಇನ್ನೂ ಕೆಟ್ಟದಾಗುತ್ತೆ. ಹ್ಮ್. ಸೊ ಅದನ್ನು ಬಿಟ್ಟು, ಅಂದರೆ ನಾವು ಮನುಷ್ಯರಾಗಿ ಬುದ್ಧಿವಂತರಾಗೋದ್ರ ಜೊತೆಗಿಂತ ಹ್ಮ್. ನಾವು ಪ್ರಬುದ್ಧರಾಗಬೇಕು ಅಂತ. ಹ್ಮ್. ಹ್ಮ್. ಈಗ ಬುದ್ಧರಿಗೆ ಕೇಳಿದ್ರಂತೆ, ನಿಮಗೆ ಅಂಗುಲಿಮಾಲನ ಎದುರುಗಡೆ ಹೋಗೋದಕ್ಕೆ ಭಯ ಆಗಲಿಲ್ವಾ ಅಂತ. ನನಗೇನಕ್ಕೆ ಭಯ ಆಗಬೇಕು, ಅವನು ಇನ್ನೂ ತಪ್ಪು ಮಾಡ್ತಿರೋನು, ಅವನು ಇನ್ನೂ ತೊಂದರೆ ಕೊಡ್ತಿರೋನು ಬೇರೆಯವ್ರಿಗೆ, ಹ್ಮ್. ಅವನಿಗೆ ಅವನ ಕರ್ಮದ ಭಯ ಇರಬೇಕು. ಹ್ಮ್. ಅವನ್ನ ನಾನು ಎದುರಿಸ್ತೀನಿ ಅಂತ ಒಬ್ಬರೇ ಹೋಗಿ ಅವರು ಮುಂದೆ ನಿಂತ್ಕೊಂಡಾಗ ಹ್ಮ್. ಅಂಗುಲಿಮಾಲ ಕೇಳ್ದ, ಏನಪ್ಪ ನೀನು ನನ್ನ ಮುಂದೆ ಬಂದಿದ್ಯಾ, ಎಲ್ಲರೂ ನಡುಗ್ತಾರೆ ನನ್ನ ಹತ್ರ ಬರೋದಕ್ಕೆ, ಹ್ಮ್. ನನ್ನ ನೋಡಿದ್ರೇ ಓಡೋಗ್ತಾರೆ, ನೀನು ನನ್ನ ಮುಂದೆ ನಡ್ಕೊಂಬರ್ತೀಯ ಅಂತ. ಹ್ಮ್. ಅಂದರೆ ಆ ಆತ್ಮಶಕ್ತಿ ನಾವು ಬೆಳೆಸ್ಕೋಬೇಕು ಅಂತಂದರೆ ಹ್ಮ್. ಹ್ಮ್. ನಾವು ಸತ್ಯವಂತರಾಗಬೇಕು ಅಂತ. ಹಾ, ಅಲ್ಲ, ಇವಾಗ ಯಾವ ಏಜ್ ಅವ್ರಿಗೆ ಸ್ಟ್ರೋಕ್ ಬರ್ಬೋದು, ಅಂದ್ರೆ ಚಿಕ್ಕವ್ರಿಗೂ ಬರುತ್ತಾ, ದೊಡ್ಡವ್ರಿಗೂ ಬರುತ್ತಾ, ಅಥವಾ ಈಗ ಒಂದ್ ಸಾಕಷ್ಟು ಇನ್ಸಿಡೆಂಟ್ ನೋಡಿದ್ವಿ ನಾವು, ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ ಹುಡುಗಿ, ಅವಳ ಬ್ರೈನು ಡೆಡ್ ಆಯ್ತು, ಈ ರೀತಿ ಸಂದರ್ಭ ಬಂದಾಗ? ಈಗ ಸಣ್ಣ ಮಕ್ಕಳಿಂದನೂ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರಿಗೂ ಸ್ಟ್ರೋಕ್ ಆಗ್ಬೋದು ಚಾನ್ಸ್ ಇದೆ. ಹ್ಮ್. ಸಣ್ಣ ಮಕ್ಕಳಲ್ಲಿ ನಾವು ಮೊಯಮಯ ಅಂತ ಒಂದು ಡಿಸೀಸ್ ನೋಡ್ತೀವಿ, ಹ್ಮ್. ಅದರಲ್ಲಿ ರಕ್ತನಾಳಗಳ ಬೆಳವಣಿಗೆನೇ ಆಗಿರಲ್ಲ, ಹ್ಮ್. ಅಂಥವ್ರಿಗೆ ಸ್ಟ್ರೋಕ್ ಥರ ಆಗುತ್ತೆ. ಹ್ಮ್. ಇನ್ನು ವಯಸ್ಸಾದವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಥವಾ ರಕ್ತ ಗರಣೆ ಕಟ್ಕೊಂಡು ರಕ್ತನಾಳ ಬ್ಲಾಕ್ ಆಗಿ ಆಗುತ್ತೆ. ಹ್ಮ್. ಸೊ ವಯೋಮಿತಿ ಏನೂ ಇಲ್ಲ. ಹ್ಮ್. ಏನೋ ಆರೋಗ್ಯ ಸರಿ ಇಲ್ಲದಿದ್ದಾಗ ಆಗುತ್ತೆ. ಹ್ಮ್. ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಥರ ಆದವ್ರಿಗೆ ತಕ್ಷಣ ನಾವು
ಏನೋ ಒಂದು ಶುಂಠಿ ಕೊಡೋದು, ನೀರು ಕುಡಿಸೋದು, ಅಥವಾ ಅಂದರೆ ಪ್ರಜ್ಞೆ ಇದ್ದವ್ರಿಗೆ, ಅಥವಾ ಜೀರಿಗೆ, ಅಥವಾ ಏನೋ ಹಿಂಗು, ಇಲ್ಲ ಈ ಥರ ಒಂದು ನಿಂಬೆ ರಸ, ಈ ಥರ ಎಲ್ಲ ಕೊಟ್ಟರೆ ಪ್ರಾಕೃತಿಕ ಚಿಕಿತ್ಸೆ ಸಣ್ಣದಾಗಿದ್ದವ್ರಿಗೆ ಸರಿ ಹೋಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲೇ, ನಮ್ಮ ರಕ್ತದಲ್ಲೇ ರಕ್ತ ಹೆಪ್ಪುಗಟ್ಟಿರೋ ರಕ್ತನ ಕರಗಿಸುವಂಥ ಶಕ್ತಿನೂ ಇದೆ. ಆ ಶಕ್ತಿನ ನಾವು ಚೇತನಗೊಳಿಸ್ಬೇಕು. ಸೊ ಆ ಚೇತನಗೊಳಿಸ್ಕೋಬೇಕು ಅಂದರೆ ನಾವು ಶಾಂತವಾಗಿರಬೇಕು. ಆಯಿತು, ಇದು ಸ್ವಲ್ಪ ತೊಂದರೆ ಆಗ್ತಾ ಇದೆ, ಇದನ್ನು ಸರಿಪಡಿಸ್ಕೋತೀನಿ ಅನ್ನೋ ಧೈರ್ಯದಲ್ಲಿ ನಾವು ಮನಸ್ಸನ್ನ ಧೈರ್ಯವಾಗಿ ಇಟ್ಕೊಂಡು, ಆ ಧೈರ್ಯಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ, ದೊಡ್ಡ ಏನೋ ಹಣ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಧೈರ್ಯನ ಉಪಯೋಗಿಸ್ಕೊಂಡು, ಯಾಕಂದರೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ಧೈರ್ಯ ಮಾಡಲಿಲ್ಲ ಅಂದರೆ ಆ ರಕ್ತ ಇನ್ನೂ ಹೆಪ್ಪುಗಟ್ಟುತ್ತೆ, ಭಯ ಪಡ್ಕೊಂಡ್ರೆ. ಸೊ ಈಗ ಕೋವಿಡ್ ಟೈಮಲ್ಲೂ ಎಷ್ಟೋ ಜನ ಭಯದಿಂದನೇ ಕೋವಿಡ್ ಪಾಸಿಟಿವ್ ಬಂತು ಅಂತಲೇ ಹಾರ್ಟ್ ಅಟ್ಯಾಕ್ ಆಗಿರೋರು ಇದ್ದಾರೆ. ನನಗೊಬ್ಬರು ಪೇಷಂಟ್ ಇದ್ದಾರೆ, 60 ವರ್ಷ ವಯಸ್ಸು ಅವ್ರಿಗೆ ಸ್ಟ್ರೋಕ್ ಏನಕ್ಕಾಯಿತು ಅಂದರೆ, ಅವರ ತಾಯಿ ಮನೆ ಆಸ್ತಿಗೆ ಅವರು ಕೇಸ್ ಹಾಕಿದ್ರಂತೆ. ಸೊ ಆ ಕೇಸ್ ನಡೆಸ್ತಾ ಇದ್ದ ಲಾಯರ್ಗೆ ಹಾರ್ಟ್ ಅಟ್ಯಾಕ್ ಹಾಕಿ ತೀರ್ಕೊಂಡಂತ ವಿಷಯ ತಿಳಿದು ಅವ್ರಿಗೆ ಸ್ಟ್ರೋಕ್ ಆಗಿದೆ. ಅಂದರೆ ಆರೋಗ್ಯವಾಗಿದ್ದವರು ಸಡನ್ ಆಗಿ ಸ್ಟ್ರೋಕ್ ಆಗಬೇಕು ಅಂದರೆ ಮನಸ್ಥಿತಿ ಹೆಂಗಿರಬೇಕು ಅನ್ನೋದು. ಸೊ ಮನಸ್ಸನ್ನು ನಾವು ತಾಳ್ಮೆಯಿಂದ ಇಟ್ಕೊಂಡಾಗ ನಾವು ಯಾವುದೇ ಸನ್ನಿವೇಶನೂ ನಾವು ಈಸಿಯಾಗಿ ನಿಭಾಯಿಸ್ಬೋದು. ಇಲ್ಲ ಅಂದರೆ ಏನೇ ಬೇಜಾರು, ಕೋಪ, ಭಯ ಆದ್ರೂ ಸ್ಟ್ರೋಕ್ ಆಗೋ ರಿಸ್ಕ್ ಆಗುತ್ತೆ. ಸೊ ಆ ರೀತಿ ಒಂದು ಆ ಗಳಿಗೆನೂ ನಾವು ಸರಿಯಾಗಿ ನಿಭಾಯಿಸ್ಬೇಕು. ಆ ಗಳಿಗೆ ಬರದಂಗೆ ಆರೋಗ್ಯನ ಹಿಂದೆ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಅದಕ್ಕೆ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು, ಪ್ರಾಣಾಯಾಮ, ಯೋಗಾಸನ, ಆಮೇಲೆ ಅದಕ್ಕಿಂತ ಸಹಯೋಗ ಇಂಪಾರ್ಟೆಂಟ್ ಅಂತೀನಿ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಈಗ ಮನೆಯಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮಂಗೆ ಒಂದು ಬಕೆಟ್ ನೀರು ಎತ್ಕೊಡಲ್ಲ, ಅಥವಾ ಏನೋ ಪಕ್ಕದ ಮನೆಯವ್ರಿಗೆ ಏನೋ ಕಷ್ಟ ಇದ್ದರೆ ಹೋಗೊಂದು ಹೆಂಗಿದ್ದೀರಾ ಅಂತ ಮಾತು ಕೇಳಲ್ಲ. ಇಲ್ಲ ಅವ್ರ ಮನೇಲಿ ಯಾರೋ ಹುಷಾರಿಲ್ಲ ಅಂದರೆ ನಮ್ಮ ಮನೇಲಿ ಒಂದು ಮಾಡಿ ತಿಂಡಿ ತೊಗೊಂಡೋಗಿ ಕೊಡಲ್ಲ. ಸೊ ಆ ರೀತಿಯ ಸಾಮಾಜಿಕ ಅವ್ಯವಸ್ಥೆನ ನಾವು ಸರಿಪಡಿಸ್ಬೇಕು. ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು, ಒಬ್ರಿಗೊಬ್ರು ವಿಚಾರಿಸ್ಕೊಂಡು, ಒಂದು ಪ್ರೀತಿ ಮಾತಾಡಿ, ಒಂದು ಒಳ್ಳೆ ನಡವಳಿಕೆಯಿಂದ ಆರೋಗ್ಯ ಚೆನ್ನಾಗಿ ವೃದ್ಧಿ ಮಾಡ್ಕೋಬೇಕಾಗಿದೆ. ಸರ್, ಇವಾಗ ಬ್ರೈನ್ ಸ್ಟ್ರೋಕ್ ಬಗ್ಗೆ ಹೇಳಿದ್ರಿ. ಬ್ರೈನ್ ಟ್ಯೂಮರ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ? ಟ್ಯೂಮರ್ಗೆ ಕಾರಣ ಒಂದು ಏನೋ ಎಷ್ಟೋ ಕೆಲವೊಂದು ವೈರಸ್ಸು, ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಅಲ್ಲಿ ಕಣಗಳನ್ನ ವೃದ್ಧಿ ಮಾಡಿಸುತ್ತೆ. ಆಮೇಲೆ ವಿಷವಸ್ತುಗಳು, ಏನೋ ಪೆಸ್ಟಿಸೈಡ್ಸು, ಇವೆಲ್ಲ ಹೇಳಿದ್ನಲ್ಲ, ಕ್ರಿಮಿನಾಶಕ, ಕೀಟನಾಶಕಗಳು, ಆಮೇಲೆ ಪ್ಲಾಸ್ಟಿಕ್ಕು, ಗಡ್ಡೆಗಳು ಬೆಳೆಯುತ್ತೆ ಆ ಕೆಮಿಕಲ್ಸು, ಏನೋ ರಾಸಾಯನಿಕಗಳು, ಮತ್ತು ನಮ್ಮ ಮನಸ್ಥಿತಿ, ಒಂದು ಏನೋ ಕೋಪ, ಭಯ, ಬೇಜಾರು, ಆಮೇಲೆ ಏನೋ ಕೆಲವೊಮ್ಮೆ ಏಟು ಬಿದ್ದಿರುತ್ತೆ, ಹಳೆ ಗಾಯ ಇರುತ್ತೆ, ಆ ಗಾಯದಲ್ಲಿ ಕಣಗಳು ಬೆಳ್ಕೊಳ್ಳೋದು ಶುರುವಾದಾಗ ಅದು ಕೆಟ್ಟ ರೀತಿಯಲ್ಲಿ ತಿರ್ಕೊಳ್ಳೋದು. ಸೊ ಆ ರೀತಿ ಗೆಡ್ಡೆಗಳಾಗತ್ತೆ. ಆ ಥರ ಕಾರಣ ಯಾವುದು? ಮುಖ್ಯವಾದ್ದು ಏನೋ ಮೇ ಬಿ ಈ ರಾಸಾಯನಿಕಗಳು, ನಮ್ಮ ತಿನ್ನೋ ಆಹಾರ. ಈವನ್ ಗೆಡ್ಡೆಗಳು ಜಾಸ್ತಿ ಬೆಳಿಬೇಕು ಅಂದರೆ ನಾವು ಸಕ್ಕರೆ ಅಂಶ ಜಾಸ್ತಿ ಬೇಕು. ಈಗ ಸಕ್ಕರೆ ತಿಂತಾ ಇರ್ತೀವಿ, ಆಮೇಲೆ ಅನ್ನ ತಿಂತೀವಿ, ಬರೀ ಅನ್ನ, ಬಿಳಿ ಅನ್ನ, ಈ ಪಾಲಿಶ್ ತೆಗೆದು ನಾವು ಬರೀ ಅನ್ನ ತಿಂದಾಗ ಅದರಲ್ಲಿ ಬರೀ ಕ್ಯಾಲರಿ ಸಿಗುತ್ತೆ, ಅಂದರೆ ಸಕ್ಕರೆ ಅಂಶ ಸಿಗುತ್ತೆ, ಆ ಮೇಲ್ಗಡೆ ಇರೋ ಸತ್ವಗಳು ಹೊರಟೋಗಿರುತ್ತೆ. ಸೊ ಆ ರೀತಿ ಒಂದು ಸತ್ವ ಇರೋ ಆಹಾರ ತಿನ್ಕೊಂಡು, ಒಂದು ಶಕ್ತಿ ಏನೋ ಸೇವೆ ಮಾಡೋ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಜೀವನ ನಡೆಸಿ ಆರೋಗ್ಯವಾಗಿದ್ದಾಗ ನಮಗೆ ಕಾಯಿಲೆಗಳು ಬರಲ್ಲ. ಬಂದ್ರೂ ತಾನಾಗೇ ಕರಗುತ್ತೆ. ಎಷ್ಟೋ ಪೇಷಂಟ್ಗಳಲ್ಲಿ ಬಂದಿರೋ ಸಣ್ಣ ಗೆಡ್ಡೆ ಕರಗಿರೋದು ನೋಡಿದ್ದೀವಿ. ಏನೋ ಬ್ಲಾಕ್ ಇರೋರು ಒಂದ್ಸತಿ ರಕ್ತನಾಳಗಳು, ಅದರಲ್ಲೂ ಮೆದಳಿಂದ ಹಾರ್ಟಿಗೆ ಹೋಗೋ ರಕ್ತನಾಳಗಳು, ಕಾಲುವೆಗಳ ಥರ ಇರುತ್ತೆ, ಆ ಕಾಲುವೆಗಳು ಮುಚ್ಚೋಗಿರೋ ಕಾಲುವೆಗಳು ಓಪನ್ ಆಗಿರೋದು ನೋಡಿದ್ದೀವಿ. ಅಂದರೆ ನಮ್ಮ ಶಕ್ತಿಯುತವಾಗಿದ್ದಾಗ ಆ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬೋದು. ಸೊ ಆ ರೀತಿಯಾಗಿ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಒಂದು ಔಷಧಿಗೆ ನಂಬಿಕೆ ಮುಖ್ಯ. ಈಗ ನಂಬಿಕೆ ಇಲ್ದಲೆ ನೀವು ಹೋಗಿ ಅಲೋಪತಿ ಔಷಧಿ ತೊಗೊಂಡ್ರು, ಸ್ಟ್ರಾಂಗ್ ಇಂಜೆಕ್ಷನ್ನೇ ಕೊಟ್ರು ಅದು ಸರಿ ಹೋಗಲ್ಲ. ಆ ನಂಬ್ಕೋಬೇಕು. ಅಂದರೆ ಆ ಆತ್ಮಶಕ್ತಿ ವೃದ್ಧಿ ಆಗುತ್ತೆ. ಯಾರ ಮೇಲೆ ನಮಗೆ ನಂಬಿಕೆ ಇದೆ, ಯಾರ ಹತ್ರ ನಮಗೆ ಧೈರ್ಯ ಇದೆ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್, ಈಗ ನಂಬಿಕೆ, ಈಗ ಒಂದು ದೊಡ್ಡ ಆಸ್ಪತ್ರೆ ಮೇಲೆ ನಂಬಿಕೆ ಇದೆ, ಅಲ್ಲಿಗೆ ಹೋಗೋಕ್ಕಲ್ಲ, ಅದು ಎಷ್ಟೋ 100 ಮೈಲಿ ದೂರ ಇದೆ, ಅಥವಾ ಅಲ್ಲಿ ಬಿಲ್ಲು ಇಷ್ಟೊಂದು ಆಗುತ್ತೆ ಅನ್ನೋ ಥರ ಯೋಚಿಸ್ಕೊಂಡು ನಾವಿರೋ ಆಸ್ಪತ್ರೆನ ಬೈಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಕಾಯಿಲೆ ವಾಸಿನೇ ಆಗಲ್ಲ. ನಾನು ಹೇಳ್ತೀನಿ, ಅಂದರೆ ತೃಪ್ತಿ ಅನ್ನೋದು ಇರಬೇಕು. ಸ್ಟೇಜ್ಗಳು ಇದೆ. ಈಗ ಬೆಳವಣಿಗೆಯಲ್ಲಿ ಫಸ್ಟ್ ಸ್ಟೇಜು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ಗಳಿದೆ, 3, 4 ಆ ಥರ 5 ಹಂಗೆಲ್ಲ. ಇನ್ನು ಕೆಲವೊಂದು ಗೆಡ್ಡೆಗಳು ಈಗ ಬೇರೆ ದೇಹಗಳಲ್ಲಿ ಹೆಂಗಿರುತ್ತೆ ಅಂದರೆ, ಭಾಗದಲ್ಲಿ ಲಂಗ್ಸ್ ಇರ್ಬೋದು, ಹಾರ್ಟ್, ಇದು ಕಿಡ್ನಿ ಅಥವಾ ಮೂಳೆ ಕ್ಯಾನ್ಸರ್ಗಳು, ಅದು
ಪೂರ್ತಿ ದೇಹಕ್ಕೆ ಹರಡೋದು ಆ ಥರ ಎಲ್ಲ ಆಗುತ್ತೆ. ಹ್ಮ್. ಬ್ರೈನ್ ಕ್ಯಾನ್ಸರ್ಗಳು ಬೇರೆ ಈಗ ದೇಹದ ಬೇರೆ ಅದೇ ಭಾಗ ಅದೇ. ಹರಡೋದು ಕಡಿಮೆ, ಹ್ಮ್. ಆದರೆ ಅಲ್ಲೇ ಬೆಳ್ಕೊಂಡು ಜಾಸ್ತಿ ಆಗುತ್ತೆ. ಹ್ಮ್. ಸೊ ಆ ಬೆಳವಣಿಗೆ ಆಗದಂಗೆ ತಡಿಬೇಕು. ಆಮೇಲೆ ಹ್ಮ್. ಬೇಗ ಅಲ್ಲ, ಗುರುತಿಸಿದಾಗ ಆಗ್ತಾ ಇದೆ ಅಂತ ಹೆಂಗೆ ಕಂಡು ಹಿಡಿಯೋದು? ಅಂದ್ರೆ ಏನ್ ಅಂದ್ರೆ ಗೊತ್ತಾಗುತ್ತೆ ಅವ್ರದ್ರಲ್ಲಿ ಏನ್ ಚಿಹ್ನೆಗಳು ಚೇಂಜಸ್ ಆಗುತ್ತೆ ಈಗ ಅಂತ? ಕೆಲವೊಬ್ಬರಿಗೆ ಬರೀ ಜುಮ್ ಅನ್ಸ್ಬೋದು, ವೀಕ್ನೆಸ್ ಅನ್ಸ್ಬೋದು, ಹ್ಮ್. ಇಲ್ಲ ಮಾತಾಡೋಕೆ ತೊಂದರೆ ಇರ್ಬೋದು, ಹ್ಮ್. ಕಣ್ಣಿಗೆ ದೃಷ್ಟಿ ಕಾಣದಲ್ಲೇ ಇರ್ಬೋದು, ಹ್ಮ್. ಕಿವಿ ಕೇಳಿಸ್ದಲ್ಲೇ ಇರ್ಬೋದು, ಹ್ಮ್. ಇಲ್ಲ ಹ್ಮ್. ಕೆಲವೊಂದ್ಸತಿ ಅವ್ರ ಏನೋ ಭಾವನೆಗಳಲ್ಲಿ ಬದಲಾವಣೆಗಳಾಗ್ಬೋದು. ಹ್ಮ್. ತುಂಬ ಬೇಜಾರಾದ್ರೂ ಕೆಲವೊಮ್ಮೆ ಬ್ರೈನ್ ಟ್ಯೂಮರ್ ಬೆಳ್ಕೊಂಡಿರ್ಬೋದು. ಹ್ಮ್. ತುಂಬ ಕೋಪ ಮಾಡಿಕೊಂಡು ಕಿರ್ಚಾಡೋಕೆ ಶುರು ಮಾಡಿದ್ರೆ ಅದು ಬ್ರೈನ್ ಟ್ಯೂಮರ್ ಕಾಯಿಲೆ ಅದರಿಂದ ಆಗಿರ್ಬೋದು. ಹ್ಮ್. ಅಂದರೆ ಸಡನ್ನಾಗಿ ಮೊದಲು ತುಂಬ ಎಲ್ಲರ ಹತ್ರನೂ ಬೆರೀತಾ ಇದ್ರು, ಎಲ್ಲರ ಹತ್ರನೂ ಮಾತಾಡ್ತಿದ್ರು, ಇವಾಗ ಏನೂ ಮಾತಾಡಲ್ಲ, ಸುಮ್ಮನೆ ಎದುರ್ಕೊಂಡು ಮನೇಲೇ ಇರ್ತಾರೆ ಅಂತಂದು ಆ ಥರ ಭಾವನೆಗಳಲ್ಲಿ ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆ ಕಂಡ್ರೂ ಅದು ಒಂದು ಚಿಹ್ನೆ ಅನ್ನೋ ಥರ ನೋಡಬೇಕು. ಈಗ ತಲೆ ಸುತ್ತೋದು ಅಥವಾ ಏನೋ ಸುಸ್ತು ಅನ್ಸೋದು ಏನೇ ಇದ್ರೂ ಅದಕ್ಕೆ ತಪಾಸಣೆ ಮಾಡಬೇಕು. ಅವರಿಗೆ ತೊಂದರೆ ಇರೋ ಏನು ತೊಂದರೆಗಳಿದೆ ಅದಕ್ಕೆ ತಕ್ಕನಾಗಿ ಚಿಹ್ನೆಗಳೇನಾದರೂ ಇದೆಯಾ ಅಂತ ನಾವು ವೈದ್ಯರು ಅವರ ಏನೋ ಅವ್ರನ್ನ ಟೆಸ್ಟ್ ಮಾಡಿ ಅದನ್ನು ಚಿಹ್ನೆಗಳಿದೆಯಾ ಅಂತ ನೋಡ್ತೀವಿ. ಆ ಸೈನ್ಸ್ ಏನಾದ್ರು ಇದ್ದರೆ ನಾವು ಸ್ಕ್ಯಾನು ಅದೆಲ್ಲ ಮಾಡ್ತೀವಿ. ಸ್ಕ್ಯಾನಲ್ಲಿ ಗೊತ್ತಾದಾಗ ಆಪ್ರೇಷನ್ನು ಏನಾದ್ರು ಬೇಕಾಗ್ಬೋದು. ಆ ಆಪ್ರೇಷನ್ ಜೊತೆಗೆ ನಾವು ಸಂಪೂರ್ಣವಾಗಿ ಆರೋಗ್ಯನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಚಾರ ಆಹಾರ ಎಲ್ಲ ಬದಲಾಯಿಸ್ಕೊಂಡಾಗ ಆಪ್ರೇಷನ್ನು ಸಕ್ಸಸ್ಫುಲ್ ಆಗುತ್ತೆ, ಮತ್ತೆ ತೊಂದರೆಗಳು ಮತ್ತೆ ಬರ್ದಂಗೆ ತಡೆಯುತ್ತೆ. ಬ್ರೈನ್ ಸಂಬಂಧಪಟ್ಟಂಗೆ ಇನ್ನು ಯಾವ್ಯಾವ ಕಾಯಿಲೆಗಳು ಬರಬಹುದು? ಅಂದರೆ ಇವಾಗ ಹೊಸದಾಗಿ ಬಂದಿರೋ ಕಾಯಿಲೆಗಳು ನಾವು ನೋಡ್ತಾ ಇದ್ದೀವಿ. ಮೋಟಾರ್ ನ್ಯೂರಾನ್ ಡಿಸೀಸ್ ಅಂತ, ಏನೋ ನರಗಳು ತಾನಾಗಿ ಕ್ಷೀಣಿಸ್ತಾ ಹೋಗುತ್ತೆ, ಮೆದುಳು ಶ್ರಿಂಕ್ ಆಗುತ್ತೆ, ಸ್ಪೈನಲ್ ಕಾರ್ಡು ಶ್ರಿಂಕ್ ಆಗುತ್ತೆ, ಕೈಕಾಲು ನಡೆಯೋದಕ್ಕಾಗಲ್ಲ, ಕೊನೆಗೆ ಉಸಿರು ಕಟ್ಟಿ ಸಾಯೋದು ಆ ಲೆವೆಲ್ಗೆ. ಅಂದರೆ ಆ ಏನು ನರಗಳ ಕ್ಷೀಣತೆ ಡಿಜನರೇಟಿವ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಆ ಥರ ಆಗೋ ಕಾಯಿಲೆಗಳು ಈಗ ಜಾಸ್ತಿ ಆಗಿದೆ, ಯಾಕಂದರೆ ನಮ್ಮ ಪರಿಸರದಲ್ಲಿ ಜಾಸ್ತಿ ಕೆಮಿಕಲ್ಸು ಇದೆಲ್ಲ ಬರ್ತಾ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ, ಈಗ ಬೆಳಿಗ್ಗೆ ಹಲ್ಲುಜ್ಜೋದಕ್ಕೆ ನಾವು ಉಪ್ಪು ಉಪಯೋಗಿಸ್ಬೋದು, ಇಲ್ಲ ಇಜ್ಜಲು ಉಪಯೋಗಿಸ್ಬೋದು, ಇಲ್ಲ ಬೂದಿ ಉಪಯೋಗಿಸ್ಬೋದು, ಇಲ್ಲ ಏನೋ ಸ್ನಾನ ಮಾಡೋದಕ್ಕೆ ನಾವು ಚಿಗರಿ ಪುಡಿ ಅಥವಾ ಶೀಗೆಕಾಯಿ ಅಥವಾ ಕಡಲೆ ಹಿಟ್ಟು ಆ ಥರ, ಅಂದರೆ ಬೋಂಡ ಇಷ್ಟಲ್ಲದೆ ಕಡಲೆ ಹಿಟ್ಟು ತೊಗೋಬೋದು. ಹಾಗೆ ನಾವು ಬದಲಾವಣೆಗಳು ಮಾಡಿಕೊಂಡಾಗ ನಮಗೆ ಈ ತಲೆನೋವು, ಫಿಟ್ಸು ಇವೆಲ್ಲ ಕಡಿಮೆ ಆಗ್ತವೆ. ಸೊ ಹಾಗೆ ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು. ಅದು ಈಗ ಹೆಂಗೆ ಏನೋ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತಲ್ಲ, ಈ ಸೋಪ್ ಹಾಕ್ಕೊಂಡ್ರೆ ಇವರು ಸೌಂದರ್ಯ ಜಾಸ್ತಿ ಆಗುತ್ತೆ, ಇವರು ಚಿಕ್ಕ ಮಗು ಥರ ಕಾಣಿಸ್ತಾರೆ, ಹಾಗೆಲ್ಲ ಅಪಪ್ರಚಾರಗಳಿದ್ದಾವೆ. ಹೇಗೆ ನೀಲಿ ಕಣ್ಣು ಮಗುನೇ ಬೇಕು ಅನ್ನೋ ಥರ ಅಪಪ್ರಚಾರ. ಸೊ ಆ ಅಪಪ್ರಚಾರಗಳನ್ನ ಬಿಟ್ಟು ನಾವು ಸತ್ಯವಾದ ಆರೋಗ್ಯಕ್ಕೆ ನಾವು ಯೋಚಿಸಿದಾಗ, ಆಮೇಲೆ ಮೆದುಳು ದೊಡ್ಡ ಶಕ್ತಿ, ಅದೊಂದು ಏನೋ ಮೆದುಳೇ ದೇವರು ಅಂತ ಒಬ್ಬರು ಹಾರ್ಟ್ ಸರ್ಜನ್ನು ಹನುಮಂತಯ್ಯ ಅಂತ ಇದ್ದಾರೆ ಡಾಕ್ಟ್ರು, ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಮೆದುಳು ಯೋಚನೆ ಮಾಡಿದ್ದು ನಾವು ಪೂರ್ತಿ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ. ಸೊ ಆ ಸೃಷ್ಟಿ ಮಾಡುವಂಥ ಶಕ್ತಿನ ನಾವು ಚೇತನಗೊಳಿಸ್ಬೇಕು. ಸೊ ಅದಕ್ಕೆ ನಾವು ಆತ್ಮಶುದ್ಧಿ ಮಾಡ್ಕೋಬೇಕು, ಒಂದು ಸತ್ಯವಾದ ದಾರಿಯಲ್ಲಿ ನಡಿಬೇಕು ಅಂತ. ಅಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಂಗೆ ಒಂದು ಹೊಡೆತ ಬಿದ್ದರೆ, ಒಂದು ನರ ಕಟ್ಟಾದರೆ ಏನಾಗುತ್ತೆ? ಅಂದರೆ ಈಗ ಕೈ ಕಾಲು ಏನಂದರೆ ಇಲ್ಲಿ 33 ಏನೋ ಮೂಳೆಗಳಿರ್ತವೆ, 33 ಜೋಡಿ ನರ ಹೊರಗೆ ಬರುತ್ತೆ. ಸೊ ಆ ನರ ಹೊರಗೆ ಬರೋದು ಒಂದೇನಾದ್ರು ಕಟ್ಟಾದರೆ ಅದಕ್ಕೆ ಬೈಪಾಸ್ ಚಾನಲ್ ಇಲ್ಲ. ಈಗ ಒಂದು ರೋಡ್ ಬ್ಲಾಕ್ ಆಯಿತು ಅಂದರೆ ನಮಗೆ ಅದ್ರ ಬದಲು ಪಕ್ಕದ ರೋಡ್ಗೆ ಹೋಗ್ಬೋದು, ಇನ್ನೊಂದು ರೋಡ್ಗೆ ಹೋಗ್ಬೋದು, ಅದೇ ಜಾಗಕ್ಕೆ ಹೋಗ್ಬೋದು ಅಂತ. ಬಟ್ ನರಗಳಲ್ಲಿ ಹೆಂಗೆ ಅಂದರೆ ಆ ಥರ ಬೈಪಾಸ್ ಚಾನಲ್. ಈಗ ರಕ್ತನಾಳಗಳಲ್ಲಿ ಬೇರೆ ಇಲ್ಲಿಂದ ಬರ್ತಾ ಇರೋದು ಇನ್ನೊಂದು ಸೃಷ್ಟಿ ಆಗುತ್ತೆ. ಅಪರೂಪಕ್ಕೆ ನರಗಳು ಬೆಳ್ಕೊಳ್ಳುತ್ತೆ. ಆ ಬೆಳ್ಕೊಳ್ಳೋದಕ್ಕೆ ನಮ್ಮ ಆರೋಗ್ಯ ಜೀವನ ಶೈಲಿ ಬದಲಾಯಿಸ್ಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಚಿಕ್ಕ ವಯಸ್ಸಲ್ಲಿ ಬೆಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಯಸ್ಸಾದವ್ರಿಗೆ ಕಡಿಮೆ. ಕಟ್ಟಾದ್ರೆ ಮುಗಿತಾ? ವಯಸ್ಸಾಗಿರೋರು, ಒಂದು ಆತ್ಮಶಕ್ತಿ ಕಡಿಮೆ ಇರೋರಿಗೆ ಕಟ್ಟಾದ್ರೆ ಅದು ಬೆಳ್ಕೊಳ್ಳೋದಿಲ್ಲ ಅನ್ನೋದು. ಎಸ್ಪೆಷಲಿ ಈಗ ಮೇಲಿಂದ ಬಿದ್ದಿರ್ತಾರೆ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಡೈವ್ ಮಾಡಿರ್ತಾರೆ, ಕತ್ತು ಅಥವಾ ಸೊಂಟದ ಮೂಳೆ, ಏನೋ ಬೆನ್ನು ಮೂಳೆ ಮುರಿದೋಗಿರುತ್ತೆ, ಅಂಥವ್ರು ಕಾಲು ಕೆಲಸ ಮಾಡಲ್ಲ, ಕೆಲವೊಬ್ರು ಕೈ ಕೆಲಸ ಮಾಡಲ್ಲ, ಆ ಥರ ಆಗುತ್ತೆ. ಈಗ ನಮ್ಮ TV ಆ್ಯಕ್ಟ್ರು ಕರಿಬಸಪ್ಪ ಅವರು ಅದೇ ಥರ ಒಂದ್ಸತಿ ಅವ್ರನ್ನ ನಾನು ನೋಡಿದ್ದೆ. ಅವರು ಬಿದ್ದ ಕೈಕಾಲು ಆಡಿಸ್ತಿರ್ಲಿಲ್ಲ, ಅವರು ಆಮೇಲೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಬಟ್ ಅಂದ್ರೂ ಅವರು ಇನ್ಫೆಕ್ಷನ್ ಎಲ್ಲ ಆಗಿ ಪ್ರಾಣ ಹೋಯಿತು. ಸೊ ಆ ರೀತಿ ನರಗಳು
ಸೂಕ್ಷ್ಮ ಅತಿ ಸೂಕ್ಷ್ಮ. ಅದು ಹಾಳಾದಾಗ ನಾವು ಕೆಲವೊಮ್ಮೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸನ್ನಿವೇಶ. ಬಟ್ ಇವಾಗ ಅದಕ್ಕೂ ಹೊಸ ಟೆಕ್ನಾಲಜಿಗಳು ಪ್ರಯತ್ನ ಮಾಡ್ತಿದ್ದಾರೆ. ನ್ಯಾನೋ ಟೆಕ್ನಾಲಜಿನಲ್ಲಿ ಕೆಲವೊಂದು ಸ್ಕೆಫೋಲ್ಡ್ಸ್ ಅಂತ ಹಾಕಿ ಬೆಳೆಸೋದಕ್ಕೆ, ಅದನ್ನೆಲ್ಲ ತುಂಬ ಅತಿಯಾದ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಯೋಜನ ಎಷ್ಟಿದೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಟ್ ದುಡ್ಡು ಜಾಸ್ತಿ ಆಗ್ತಾ ಇದೆ. ಅದನ್ನು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ದುಡ್ಡಿರ್ತಾರೋ ದುಡ್ಡು ಮಾಡಿರೋರಿಗೆ ಒಂದು ಸವಲತ್ತು ಕೊಡ್ತೀವಿ ಅನ್ನೋ ಒಂದು ಕುತಂತ್ರ ನಡೀತಾ ಇದೆ. ಸೊ ಅದರಿಂದ ಮೀರಿ ಸತ್ಯವಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಎಷ್ಟೇ ಸರ್ಕಾರ ವ್ಯವಸ್ಥೆ ಹೆಂಗಿರಬೇಕು ಪ್ರಪಂಚದಲ್ಲಿ ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅದು ಅವ್ರಿಗೆ ಸಿಗಬೇಕು. ಆ ರೀತಿ ಒಂದು ಆರೋಗ್ಯ ಸೇವೆಗೋಸ್ಕರ ನಾವು ಸತ್ಯವಾದ ಯೋಗ ಮಾಡಬೇಕಾಗಿದೆ, ಒಂದು ಸತ್ಯವಾದ ರಾಜಕಾರಣ ಮಾಡಬೇಕು. ಓಕೆ. ಈಗ ತಲೆನೋವುಗಳು ಬರುತ್ತೆ, ಅಂದರೆ ಡಿಫ್ರೆಂಟ್ ತಲೆನೋವು ಬರುತ್ತೆ. ಕಣ್ಣಿಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ತಲೆಗೆ ಸಂಬಂಧಪಟ್ಟಾಗ ಆಗಿರ್ಬೋದು. ಅಂದರೆ ಯಾವ ರೀತಿ ತಲೆನೋವು ಬರುತ್ತೆ ಅಂತ? ತಲೆನೋವಿಗೆ ಈಗ ಕೆಲವೊಬ್ಬರಿಗೆ ಚಾಕ್ಲೇಟ್ ತಿಂದಾಗ ಬರುತ್ತೆ, ಅಥವಾ ಏನಾದರೂ ಬಿಸಿಲಿಗೆ ಹೋದರೆ ಬರುತ್ತೆ, ಅಥವಾ ಈಗ ಯಾವ್ದಾದ್ರು ಕೆಲವೊಬ್ಬರಿಗೆ ಒಂದು ಹೂವಿನ ವಾಸನೆ ಕುಡಿದ್ರೇನೆ ತಲೆನೋವು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಅಂದರೆ ಅವ್ರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ, ಅಥವಾ ಅವ್ರ ದೇಹಕ್ಕೆ ಹೋಗೋದಿಲ್ಲ, ಅಥವಾ ಈಗ ದೇವಸ್ಥಾನ ಎಫೆಕ್ಟ್ ಆಗುತ್ತಾ ಅದರಿಂದ? ಅಂದರೆ ನಮಗೆ ನಾವು ಅರ್ತ್ಕೋಬೇಕು ನಮಗೆ ಏನು ತೊಂದರೆ ಆಗುತ್ತೆ ಅಂತ. ಅದು ನ್ಯಾಚುರಲ್ ಆಗಿರೋ ವಸ್ತು ಆದರೆ ಅದರಿಂದ ನಾವು ದೂರ ಇರಬೇಕು. ಈಗ ಆರ್ಟಿಫಿಷಿಯಲ್ ವಸ್ತು, ಈಗ ಟೂತ್ ಪೇಸ್ಟಿಂದ ತಲೆನೋವು ಬರ್ತಿದೆ ಅಂತ ಗೊತ್ತಾದ್ಮೇಲೂ ನಾವು ಟೂತ್ ಪೇಸ್ಟ್ ಉಪಯೋಗಿಸ್ತೀವಿ ಅಂದರೆ ನಮ್ಮಂತ ಪೆದ್ರಿಲ್ಲ. ಸೊ ಹಂಗೆ ಇನ್ನು ಶಾಂಪೂ ಉಪಯೋಗಿಸಿ ಅಥವಾ ಬಟ್ ಅದರಿಂದ ಆಗುತ್ತೆ ಅನ್ನೋ ಸತ್ಯ ಪ್ರಚಾರ ಇಲ್ಲ. ಈಗ ಸೋಪು ಉಪಯೋಗಿಸೋರು ಕೆಲವೊಂದು ಸ್ಟ್ರಾಂಗ್ ಸೋಪ್ ಹಾಕೊಂಡಾಗ ಮೂಗು ಕಟ್ಕೊಳ್ಳೋದು, ನೆಗಡಿ ಆಗೋದು, ಅಥವಾ ತಲೆನೋವು ಬರೋದು ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಸಾಧ್ಯತೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಮೀರಿ ನಾವು ಮಾಡೋ ಯೋಚನೆಯಿಂದ ತಲೆನೋವು ಬರುತ್ತೆ. ನಾವು ನಮ್ಮ ಮನಸ್ಸಲ್ಲಿರೋ ಬೇಜಾರು, ಕೋಪ, ಭಯ, ಅದರಿಂದ ತಲೆನೋವು ಬರುತ್ತೆ. ನಾವು ಮಾಡೋ ವಿಚಾರಗಳಿಂದ. ಈಗ ತುಂಬ ತಲೆ ಕೆಡಿಸ್ಕೊಳ್ಳೋದು, ಪ್ರತಿಯೊಂದು ವಿಷಯನೂ ಅತಿಯಾಗಿ ಹಿಂಸೆ ಆಗೋಗಿರೋದ್ರ ಬಗ್ಗೆ, ಅಂದರೆ ಚೆಲ್ಲೋಗಿರೋ ಹಾಲ್ ಮೇಲೆ ತಲೆ ಕೆಡಿಸ್ಕೊಂಡು ಒದ್ದಾಡೋವಂಥವ್ರ ಮನಸ್ಥಿತಿ ಇರುತ್ತೆ. ಸೊ ಅದ್ರ ಬದಲು ಆಯಿತು ಹಾಲು ಚೆಲ್ಲೋಯ್ತಾ, ಅದನ್ನು ಬಾಚ್ಬಿಟ್ಟು ನಾಯಿಗೆ ಹಾಕ್ತೀನಿ ಅಂತ ಖುಷಿ ಪಡೋದು, ಆ ನಾಯಿಗೆ ಋಣ ಇತ್ತು ಅಂತ ಅಂದ್ಕೊಂಡು ಖುಷಿ ಆದರೆ ಆ ಸನ್ನಿವೇಶ ತಿಳಿಗೆ ಆಗುತ್ತೆ. ಅದ್ರ ಬದಲು ಚೆಲ್ಲೋಯ್ತು ಹಾಲು ಅಂತ ಬೇಜಾರು ಮಾಡ್ಕೊಂಡ್ರೆ ಅದಂಥ ಮೂರ್ಖತನ ಇನ್ನೇನು ಇಲ್ಲ ಅಂತ. ಸೊ ಯಾವುದೇ ಸನ್ನಿವೇಶದಲ್ಲಿ ನಾವು ಆರೋಗ್ಯನ ಆಯ್ಕೆ ಮಾಡಬೇಕು, ಸತ್ಯನ ಆಯ್ಕೆ ಮಾಡಬೇಕು, ಒಂದು ಸೇವೆನ ಆಯ್ಕೆ ಮಾಡ್ಕೊಳ್ಳೋದು. ಈಗ ನನ್ಗೆ ಹಾಲು ಚೆಲ್ಲೋಯ್ತು ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಾಯಿಗೆ ಸಿಕ್ತು ಅಂತ ಖುಷಿ ಪಡೋಣ, ಅವಾಗ ಸನ್ನಿವೇಶ ಬದಲಾಗತ್ತೆ. ಇಲ್ಲಾಂತಂದ್ರೆ ಇರೋ ಸನ್ನಿವೇಶದಲ್ಲೇ ಒದ್ದಾಡ್ತಿರ್ತೀವಿ. ಈಗ ಸತ್ತೋಗ್ತಾರೆ ಅಲ್ವಾ, ಸೊ ಆ 24 hours ಅಲ್ಲಿ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಸೊ ಬ್ರೈನ್ ಅನ್ನ ಯಾವ ರೀತಿ ಮಾಡಬಹುದು ಅಂತ? ಈಗ ಬ್ರೈನ್ ಅನ್ನ ದಾನ ಮಾಡೋದು ಅಂತಂದ್ರೆ, ಈಗ ನನ್ನ ಬ್ರೈನ್ ನಿಮ್ಗೆ ಹಾಕಿದ್ರೆ ನೀವು ಭಾನುಪ್ರಕಾಶ್ ಆಗ್ತೀರಾ, ನಿಮ್ಮ ಬ್ರೈನ್ ನನಗೆ ಹಾಕಿದ್ರೆ ನಾನು ಜೀವ ಆಗ್ತೀನಿ ಈ ಥರ ಆಗುತ್ತೆ. ಸೊ ಅಂದರೆ ಆ ಬ್ರೈನಲ್ಲಿ ನಮ್ಮ ಜೀವನದ ನೆನಪುಗಳು, ಭಾವನೆಗಳು ಇರೋದ್ರಿಂದ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೂ ಆಗಲ್ಲ. ಈಗ ತಲೆನೇ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಒಂದು ಕಾಲದಲ್ಲಿ, ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ಜೀವಂತವಾಗಿ ಇಡ್ಬೋದಷ್ಟೇ ಹೊರತು ಸ್ವಲ್ಪ ಕಾಲಕ್ಕೆ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯ ಕೆಲಸ ಮಾಡ್ತಿಲ್ಲ, ಅಥವಾ ಕೈ ಅವ್ರಿಗೆ ರಕ್ತ ಸಂಚಾರ ಬೇಕು ಅಂದರೆ ಪಂಪ್ ಮೇಲೆ ಹಾಕಿ ಕೆಲವೊಂದು ಸತಿ ಪ್ರಾಣ ಉಳಿಸ್ಬೋದು, ಅಂದರೆ ಮೆದ್ಲು ಕೆಲಸನ ಮುಂದುವರಿಸ್ಬೋದು. ಬಟ್ ಅದು ಜಾಸ್ತಿ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂತ ಕಾಲ ಏನಾದರೂ ಬರ್ಬೋದಾ? ಬ್ರೈನ್ ಶಿಫ್ಟ್ ಮಾಡೋ ಅಂತ ಕಾಲ ಏನಾದರೂ ಬರ್ಬೋದಾ? ಬ್ರೈನ್ನ ಶಿಫ್ಟ್ ಮಾಡೋದಕ್ಕಿಂತ ತಲೆನ ಶಿಫ್ಟ್ ಮಾಡ್ಬೋದು ಬೇಕಿದ್ರೆ. ಈಗ ಆನೆ ತಲೆ ತೆಗೆದು ಗಣಪತಿ ಮಾಡ್ದಂಗೆ ಅದು ಸಾಧ್ಯತೆ ಇರ್ಬೋದೇನೋ, ಗೊತ್ತಿಲ್ಲ. ಯಾಕಂದ್ರೆ ಒಂದು ಟೆಕ್ನಾಲಜಿ ಬದಲಾದಂಗೆ ಸಾಧ್ಯತೆ ಇರ್ಬೋದು. ಬಟ್ ಅದು ಆ ನರಗಳನ್ನ ಜೋಡಣೆ, ಆ ಜೋಡಿಸಿದ ನರಗಳು ಕೆಲಸ ಮಾಡೋದು, ಅದು ತುಂಬಾ ವಿಪರೀತವಾದ ಮಾತು ಈಗ ಸದ್ಯಕ್ಕೆ ಇರೋ ಕುಶಲತೆ ಬಗ್ಗೆ ಯೋಚಿಸೋದಾದ್ರೆ. ಸೊ ಇರೋದನ್ನ ಉಳಿಸ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಈಗ ವಿಷ ವಸ್ತುಗಳನ್ನ ತಿಂದ್ಬಿಟ್ಟು ನಮ್ಮ ಕಿಡ್ನಿ ಹಾಳು ಮಾಡಿಕೊಂಡು, ಹಾರ್ಟ್ ಅಟ್ಯಾಕ್ ಮಾಡಿಕೊಂಡು, ಲಂಗ್ಸ್ ಹಾಳು ಮಾಡಿಕೊಂಡು, ಆಮೇಲೆ ಬೇರೆ ಯಾರೋ ಸಾಯ್ಲಿ, ಅವ್ರ ಬ್ರೈನ್ ಹಾಳಾಗಲಿ, ಅವರಿಂದ ತಗೋಣ ಅನ್ನೋ ಥರ ಯೋಚನೆ ಅದಕ್ಕಿಂತ ಇರೋ ಅಂಗಾಂಗಗಳನ್ನ ಉಳಿಸ್ಕೊಳ್ಳೋಣ ಅನ್ನೋದು ಪ್ರಾಮುಖ್ಯತೆ. ಈಗ ಆರ್ಗನ್ ಡೊನೇಷನ್ದು ದೊಡ್ಡದಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದರಲ್ಲೂ ಒಂದು ಷಡ್ಯಂತ್ರ ಏನಂದರೆ, ಈಗ ಯುಕ್ರೈನಲ್ಲಿ ವಾರ್ ನಡೀತಾ ಇದೆ, ಆಮೇಲೆ ಪ್ಯಾಲೆಸ್ಟೈನಲ್ಲಿ ಯಾರು ಸೈನಿಕರು ಸತ್ತಿದ್ದಾರೆ ಅಥವಾ ನಾಗರಿಕರು ಸತ್ತಿದ್ದಾರೆ ಅಂಥವರಿಂದ ಆರ್ಗನ್ ತಗೊಂಡು ಚೈನಾದಲ್ಲೆಲ್ಲ ಮಾರ್ತಾ ಇದ್ದಾರೆ ಅಂತ ಕೇಳಿ ಬಂದಿದೆ. ಯಾಕಂದರೆ ಮೊದಲು ಬದುಕಿದ್ದಾಗಲೇ ಮಾತ್ರ ಆ ಅಂಗಾಂಗ ತಗೋಬೇಕು ಅಂತಿತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ, ಕೆಲವೊಂದು ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅದು ಸತ್ತ ಅಂದರೆ ಆದಷ್ಟು ಬೇಗ
ಅಂಗಾಂಗಗಳನ್ನ ತೊಗೊಂಡ್ರೂ ಅದನ್ನು ಇದಕ್ಕೆ ಕಸಿ ಮಾಡ್ಬೋದು ಅನ್ನೋ ಥರ ಒಂದು ಏನೋ ಸಾಧ್ಯತೆಗಳು ಇರೋದ್ರಿಂದ ಅವ್ರೇನು ಮಾಡ್ತಿದ್ದಾರೆ, ಏನೋ ಸತ್ತಿರೋರ್ದನ್ನು ತಗೊಂಡು ಈಗ ಸೈನಿಕರು ಸತ್ತರೆ ಅಂದರೆ ಅದನ್ನು ದುಡ್ಡು ಮಾಡ್ಕೊಳ್ಳೋ ವ್ಯವಸ್ಥೆ, ಈಗ ಯುದ್ಧನೇ ಬೇಡ ಅನ್ನೋ ವ್ಯವಸ್ಥೆ ಮಾಡಬೇಕು. ಏನೋ ಕಾಯಿಲೆ ಬೇಡ ಅಂತ ಕಾಯಿಲೆ ಇರೋರಿಗೆ ಮಾಡಬೇಕು, ಯುದ್ಧ ಬೇಡ ಅಂತ ಯುದ್ಧದಲ್ಲಿ ಸಾಯೋರಿಗೆ ಮಾಡಬೇಕು. ಅವಾಗ ಇವರು ಬದುಕ್ತಾರೆ, ಅವರು ಬದುಕ್ತಾರೆ, ಇವ್ರ ಅಪ್ಪ ಅಮ್ಮಂಗೂ ಮಕ್ಳಿರ್ತಾರೆ, ಇವ್ರ ಹೆಂಡತಿ ಮಕ್ಳಿಗೂ ತಂದೆ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ ಅನ್ನೋದು. ಆ ರೀತಿಯಾದ ನಾನು ಬದುಕ್ತೀನಿ ಬೇರೆಯವರು ಬದುಕಲಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಆರೋಗ್ಯವಾಗಿರಬೇಕು. ಹಂಗೂ ಅಚಾತುರ್ಯವಾಗಿ ಏನೋ ಆಕ್ಸಿಡೆಂಟಲ್ಲಿ ಕೆಲವೊಮ್ಮೆ ಸಾವುಗಳಾಗ್ತವೆ. ಆ ಥರ ಆದಾಗ ಮೆದುಳು ಹೋದ್ರೂ ಪರವಾಗಿಲ್ಲ, ಬೇರೆ ಅಂಗಗಳು ಬದುಕಿರಲಿ. ಆಮೇಲೆ ಅಂಗಾಂಗಗಳಿಗೆ ಕೆಲವೊಂದು ಅದರಲ್ಲಿರೋ ಕಣಗಳಲ್ಲಿ ಒಂದು ಜ್ಞಾಪಕ ಶಕ್ತಿ ಅಂದ್ರೆ ಮೆದುಳು ಹೋದ್ರೆ ಅವ್ರು ಸತ್ತೋಗ್ತಾರೆ, ಬೇರೆ ಅಂಗಾಂಗಗಳನ್ನ ಬೇರೆಯವ್ರಿಗೆ ಅಟ್ಲೀಸ್ಟ್ ದಾನ ಆಗುತ್ತೆ. ಆದ್ರೆ ಇಲ್ಲಿ ಪ್ರತಿಯೊಂದು ದೇಹದ ಕಣದಲ್ಲೂ ಆ ವಂಶವಾಹಿಗಳಿರುತ್ತೆ. ಆ ವಂಶವಾಹಿಗಳಲ್ಲಿ ನಿಮ್ಮ ಜೀವನದ ನೆನಪುಗಳು ಬದಲಾವಣೆ ತಂದಿರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಈಗ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್, ಕಣ್ಣು ಬಿಳಿ ಇದೆಯಲ್ಲ, ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿರೋರಿಗೆ ಅವ್ರು ಯಾರು ಕಣ್ಣು ಇದು ಕೊಟ್ಟಿರ್ತಾರೆ, ಕಾರ್ನಿಯಾ ಕೊಟ್ಟಿರ್ತಾರಲ್ಲ, ಅವ್ರ ಜೀವನದ ನೆನಪುಗಳು ಬರುತ್ತಂತೆ. ಅಂದರೆ ಆ ಸೆಲ್ಯುಲಾರ್ ಮೆಮರಿ ಅಂತ ಹೇಳ್ತೀವಿ, ಅದು ಸಾಧ್ಯತೆ ಇದೆ. ಅದನ್ನು ಒಪ್ಕೊಂಡು ಏನೋ ನಮಗೆ ಅಂಗ ಕೊಟ್ಟವ್ರ ಬಗ್ಗೆನೂ ಕೃತಜ್ಞತೆ ಇಟ್ಕೊಂಡು, ಅವರ ಏನೋ ಮನೆಯವ್ರಿಗೂ ನಾವು ಕೃತಜ್ಞತೆ ಇಟ್ಕೊಂಡು, ಅವ್ರಿಗೂ ನಮ್ಮ ಕೈಲಾದ ಸೇವೆ ಮಾಡಿ ಸಹಾಯ ಮಾಡಿ, ಏನೋ ಅವರ ಒಬ್ಬ ಸಂಬಂಧಿ ಜೀವನ ಹೋದ್ರೂ ಅವರ ಅಂಗಾಂಗಗಳಿಂದ ಇನ್ನೊಬ್ರು ಜೀವಕ್ಕೆ ಒಂದು ಸಹಾಯ ಮಾಡಿದಾರಲ್ಲ, ಅದಕ್ಕೆ ಕೃತಜ್ಞತೆ ತೋರಿ ಒಂದು ಸಹಾಯ ಮಾಡಿದಾಗ ಅವಾಗ ಪ್ರಪಂಚ ಏನೋ ಖುಷಿಯಾಗಿರುತ್ತೆ. ಈಗ ಕಣ್ಣನ್ನ ಎಷ್ಟು ಟೈಮ್ ವರ್ಗೂ ನಾವು ಇಟ್ಕೊಬಹುದು? ಅಥವಾ ಒಬ್ರು ಕಣ್ ಕಲರ್ ಒಂದಿರುತ್ತೆ, ಈಗ ನಂದು ಬ್ರೌನ್ ಇತ್ತು ಅಂದ್ರೆ ನಿಮ್ದು ಏನೋ ಗ್ರೀನೋ ಬ್ಲೂನೋ ಇತ್ತು ಅಂತ ಅನ್ಕೊಳ್ಳಿ, ಅವ್ರ ಆ ಕಣ್ಣನ್ನ ಇನ್ನೊಬ್ರಿಗೆ ದಾನ ಮಾಡ್ತಾರೆ. ಇಲ್ಲಿ ಕಣ್ಣು ಕಲರ್ ಬರೋದು ಐರಿಸ್ ಅಂತ ಇದೆ, ಅದು ಕಣ್ಣಿನ ಪಾಪೆ ಪೊರೆ ಅಂತ ಹೇಳ್ತೀವಿ. ಆ ಐರಿಸ್ ಅಲ್ಲಿ ಮಧ್ಯದಲ್ಲಿ ಒಂದು ಕಪ್ಪು ಸಣ್ಣದಾಗಿ ಚುಕ್ಕೆ ಇರುತ್ತೆ, ಅದು ಹೋಲ್ ಅಷ್ಟೇ, ಅದೊಂದು ತೂತು, ಅದ್ರೊಳಗಿಂದ ಏನೋ ಬೆಳಕು ಹೋಗುತ್ತೆ. ಸೊ ಆ ಕಪ್ಪು ಸಣ್ಣ ಇದ್ರ ಸುತ್ತ ಏನು ಪರದೆ ಇದೆಯಲ್ಲ, ಅದರಲ್ಲಿ ಬಣ್ಣ ಇರೋದು, ಅದನ್ನ ನಾವು ಯಾರಿಗೂ ಕೊಡಕ್ಕಾಗಲ್ಲ, ಅದು ಪ್ರಯೋಜನನೂ ಇಲ್ಲ. ಅದ್ರ ಮುಂದಗಡೆ ಪಾರದರ್ಶಕವಾಗಿ ಕಾರ್ನಿಯಾ ಅಂತ ಇದೆಯಲ್ಲ, ಅದನ್ನ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದು ಈಗ. ಸೊ ಅದನ್ನ ಮಾಡಿದಾಗ ಅವ್ರ ಕಣ್ಣಿನ ಕಲರ್ ಏನಿರುತ್ತೋ ಅದೇ ಉಳ್ಕೊಳುತ್ತೆ, ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಅಂದ್ರೆ ಕಣ್ಣು ಜೊತೆ ನರಗಳಿಗೆ ಏನಾದ್ರೂ ಕನೆಕ್ಷನ್ ಇರುತ್ತಲ್ವಾ? ಹೌದು. ಇವ್ರ ಕಣ್ಣನ್ನ ಇನ್ನೊಬ್ರಿಗೆ ಕೊಟ್ರೆ? ಆ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಅಂದ್ರೆ ಪೂರ್ತಿ ಕಣ್ಣು ಗುಡ್ಡೆನೇ ತೆಗೆದು ಅಂದ್ರೆ ಮೆದ್ಲಿಂದ ಕಟ್ ಮಾಡಿ ಅವ್ರ ಯಾರಿಗೆ ಮೆದ್ಲಿ ಆಗ್ತಿರ್ತೀವಿ ಅವ್ರ ನರಕ್ಕೆ ಜಾಯಿನ್ ಮಾಡೋ ಶಕ್ತಿ ಇನ್ನೂ ಬಂದಿಲ್ಲ. ಏನೋ ಒಂದು ಸವಲತ್ತುಗಳು ಇನ್ನೂ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ಬರೀ ಮುಂದಗಡೆ ಇರೋ ಈ ಗ್ಲಾಸ್ ಮಾತ್ರ. ಇದು ಗಾಜ್ ತರ ಇರುತ್ತೆ, ಈಗ ಸೈಡಲ್ಲಿ ಹಿಂಗೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಅಪಾರದರ್ಶಕವಾಗಿರೋದು. ಹಿಂಗೆ ಸೀದಾ ನೋಡಿದಾಗ ಹಿಂದೆ ಇರೋ ಪಾಪೆ ಪೊರೆ, ಅದು ಐರಿಸ್ ಮಾತ್ರ ಕಾಣುತ್ತೆ. ಅದನ್ನ ಮಾತ್ರ ನಾವು ಏಜ್ ಲಿಮಿಟ್ಸ್ ಇದೆಯಾ ಕಣ್ಣು ದಾನ ಮಾಡೋದಕ್ಕೆ? ಆ ಥರ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಕೆಲವೊಂದು ಕಾಯಿಲೆಗಳು ಕಣ್ಣಿಗೆ ಪೊರೆ ಬರೋದು ಈ ರೀತಿ ಎಲ್ಲ ಪೊರೆ ಇರೋದು, ಪೊರೆ ಒಳಗಡೆ ಇರುತ್ತೆ. ಈ ಪಾರದರ್ಶಕ ಕಾರ್ನಿಯಾ ಏನೋ ಮಬ್ಬಾಗಿದ್ದಾಗ ಅಥವಾ ಅದು ಬೆಳ್ಳಗಾಗಿದ್ದಾಗ ಅಂಥದನ್ನು ಕೊಡೋಕ್ಕಾಗಲ್ಲ. ಇನ್ನು ಕೆಲವೊಂದು ಕಾಯಿಲೆಗಳಿರುತ್ತೆ, HIV ಇರ್ಬೋದು ಅಥವಾ ಕುರು CJD ಅಂತೆಲ್ಲ ಇದೆ. ಆ ಥರ ಕಾಯಿಲೆ ಇರೋರು ಆ ಕಣ್ಣಿನ ಪಾರದರ್ಶಕ ಕಾರ್ನಿಯಾ ಕಣಗಳಲ್ಲೂ ಆ ಕಾಯಿಲೆ ಇರುತ್ತೆ, ಅದಕ್ಕೆ ಅವ್ರು ಕೊಡಬಾರ್ದು ಅಂತ ಅಷ್ಟೇ. ಸರ್, ಇತ್ತೀಚೆಗೆ ಎಬೋಲಾ ವೈರಸ್ ಅಂತ ಒಂದು ಬಂತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ದಾರೆ ಜನಕ್ಕೆ. ಎಬೋಲಾ ವೈರಸ್ಸು ಏನೋ ಆಫ್ರಿಕಾದ ಕಾಡಲ್ಲಿದ್ದ ಒಂದು ವೈರಸ್ಸು. ಅದನ್ನು ನನ್ನ ಅನಿಸಿಕೆ ಪ್ರಕಾರ ಇವರು ಏನು ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಅಲ್ಲಿ ಮನುಷ್ಯಂಗೆ ಪ್ರಾಣಿಗಳಲ್ಲಿ ಇದ್ದಿದ್ದ ವೈರಸ್ನ ತಗೊಂಡು ಬಾವಲಿಗಳಲ್ಲಿ ಇದ್ದಿದ್ದು ಅದನ್ನ ಮನುಷ್ಯಂಗೆ ಬರೋ ತರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ಇದನ್ನು ಇವರು ಒಂದು ಬಯೋಲಾಜಿಕಲ್ ಅಂದ್ರೆ ಏನು ಜೈವಿಕ ಮಾರಕಸ್ತ್ರ ತರ ಉಪಯೋಗಿಸ್ತಾ ಇದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾರೆ. ಯಾರು ಈಗ ಯಾವುದೋ ಒಂದು ಬ್ಯಾಚು, ಈಗ ಹೆಪಟೈಟಿಸ್ ವ್ಯಾಕ್ಸಿನ್ ಇರ್ಬೋದು, ಇಲ್ಲ ಈಗ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರೋ HPV ವ್ಯಾಕ್ಸಿನ್ ಇರ್ಬೋದು, ಆ ವ್ಯಾಕ್ಸಿನ್ಗಳಲ್ಲಿ ಇವರು ಹಾಕಿ ಕೊಡ್ಬೋದು. ಯಾವ ಬ್ಯಾಚಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಈಗ ಏನೋ ಕೊಲೆ ಮಾಡೋನು ಯಾವಾಗ ನಮ್ಮ ಊಟಕ್ಕೆ ವಿಷ ಆಗ್ತಾನೆ ಅನ್ನೋದು ಗೊತ್ತಿರಲ್ಲ, ಯಾವಾಗ ನಮಗೆ ಏನೋ ಬಂದು ಚಾಕು ಆಗ್ತಾನೆ ಅಂತ ಗೊತ್ತಿರಲ್ಲ. ಸೊ ನಮ್ಮ ಆತ್ಮಶಕ್ತಿ ಎಷ್ಟಿರಬೇಕು ಅಂದರೆ ಯಾವಾಗಲೇ ಹಾಕಿದ್ರು ನಾವು ಜೀರ್ಣಿಸ್ಕೊಳ್ತೀವಿ ಅನ್ನೋ ಮನಸ್ಥಿತಿ ಬೆಳೆಸ್ಕೋಬೇಕು. ಹಾಗೇನೆ ಅವನು ಮಾಡ್ತಾ ಇದ್ದಾನೆ ಅನ್ನೋ ಅರಿವು ಬರೋಷ್ಟು ಸತ್ಯ ನಮ್ಮಲ್ಲಿ ಇರಬೇಕು. ಸೊ ಆಗಿದ್ದಾಗ ನಾವು ತಡೆಯಬಹುದು ಅಂತ ಹೇಳ್ತೀನಿ. ಹಾಗೇನೆ
ಇವರು ಏನೇ ವೈರಸ್ ಹಾಕಿ ಏನೇ ಬಿಟ್ರು ಅದರಿಂದ ಕಾಯಿಲೆ ಏನೋ ಈಗ ಎಷ್ಟೋ ಜನ HIV ವೈರಸ್ ಇರೋರು ಕಾಯಿಲೆ ಇಲ್ದಲೇ ಜೀವನ ನಡೆಸ್ತಾ ಇದ್ದಾರೆ. ಹಾಗೆ ಏನೇ ವೈರಸ್ ಬಂದ್ರೂ ನಾನು ಅದನ್ನು ಸಹಜೀವಿಯಾಗಿ ನೋಡ್ಕೋತೀನಿ, ಅದು ನನಗೆ ತೊಂದರೆ ಕೊಡಲ್ಲ, ನಾನು ಅದಕ್ಕೆ ತೊಂದರೆ ಕೊಡಲ್ಲ ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡಾಗ ಅವ್ರು ಏನೇ ಕುತಂತ್ರ ಮಾಡಿ ಅದನ್ನು ಬದಲಾಯಿಸಿ ಹಾಕಿದ್ರು ನಾವು ಜೀವಂತವಾಗಿರ್ಬೋದು. ಇನ್ನು ಕೆಲವೊಮ್ಮೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ನಮ್ಗೆ ಕಾಯಿಲೆ ಬರ್ಬೋದು, ಗಾಬರಿ ಪಡೋದು ಬೇಡ. ಅದರಲ್ಲಿ ಈಗ ಕೋವಿಡಲ್ಲಿ ರಕ್ತ ಹೆಪ್ಪುಗಟ್ತಾ ಇತ್ತು, ಇದು ರಕ್ತಸ್ರಾವ ಆಗುತ್ತೆ. ಅಂದರೆ ರಕ್ತನಾಳಗಳು ವೀಕಾಗಿ ಹೊಡ್ಕೊಳ್ತಾ ಇದೆಯಾ, BP ಜಾಸ್ತಿಯಾಗಿ ಹೊಡ್ಕೊಳ್ತಾ ಇದೆಯಾ. ಸೊ ಆ ಒಂದು ಉರಿಯೂತ ಮಾಡೋ ಅಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಆ ಆರೋಗ್ಯಕರ ಇದನ್ನು ಆಹಾರ ತಗೋಬೇಕು. ಆವಾಗ ನಾವು ಅದನ್ನು ಒಂದು ರೋಗಿಗಳಿಗೆ ಸಹಾಯ ಮಾಡೋ ಮನಸ್ಥಿತಿನಲ್ಲಿ ನಾವು ವೈದ್ಯಕೀಯ ಸೇವೆಯಲ್ಲಿರೋರು ಸೇವೆ ಮಾಡಿ ಉಳಿಸ್ಕೊಳ್ಳೋಣ ಎಷ್ಟೇ ಜನರನ್ನ. ಸೊ ಒಗ್ಗಟ್ಟಲ್ಲಿ ಒಂದು ಬಲ ಇದೆ, ಆ ಒಗ್ಗಟ್ಟಲ್ಲಿ ನಾವು ಎಲ್ಲರೂ ಅದನ್ನು ಎದುರಿಸೋಣ ಅಂತ ಹೇಳಿ. ಸರ್, ಕೊನೆಯದಾಗಿ ಈಗ ಬ್ರೈನ್ ಹೆಲ್ತನ್ನು ಹೆಂಗೆಲ್ಲ ಆಗುತ್ತೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಟ್ರಿ. ಕೊನೆಯದಾಗಿ ಬ್ರೈನ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಬೇಕು ಅಂದರೆ ಯಾವೆಲ್ಲ ಆಹಾರಗಳು ಜೊತೆಗೆ ಯಾವೆಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಡಬೇಕು, ಈ ರೀತಿ ಯಾವ ರೀತಿ ಹೆಲ್ದಿಯಾಗಿ ಇಟ್ಕೊಬೇಕು ಅಂದರೆ? ಒಂದು ಮನಸ್ಸನ್ನು ಸತ್ಯವನ್ನು ಯೋಚಿಸಿ ಸತ್ಯವಾಗಿ ನೋಡಿಕೊಂಡು ಸತ್ಯವಾಗಿ ನಡ್ಕೊಂಡು, ಆಮೇಲೆ ಪ್ರಕೃತಿಲಿ ಸಿಗುವಂಥ ಎಲ್ಲ ಆಹಾರಗಳು, ಅದರಲ್ಲೂ ಈಗ ಶಂಖಪುಷ್ಪಿ, ಬ್ರಾಹ್ಮಿ ಇವೆಲ್ಲ ಮೆದುಳಿಗೆ ಒಳ್ಳೆ ನರಿಶ್ಮೆಂಟು ಅಂತ ಹೇಳ್ತೀವಿ. ಸೊ ಆ ರೀತಿ ಸೊಪ್ಪುಗಳು, ತರಕಾರಿಗಳು ಎಲ್ಲ ತೊಗೊಂಡು ಒಂದೆಲಗ ಅವೆಲ್ಲ ಇದಾವೆ, ಆ ಥರದ್ದನ್ನು ನಾವು ಜಾಸ್ತಿ ಉಪಯೋಗಿಸಿ, ಆಮೇಲೆ ಅಮೃತ ಬಳ್ಳಿ ಅದೆಲ್ಲ ಇದೆ. ಸೊ ಅದ್ರ ಜೊತೆಗೆ ಒಂದು ಸಮಾಜದಲ್ಲಿ ಎಲ್ಲರಿಗೂ ಸೇವೆ ಮಾಡಿಕೊಂಡು ಒಂದು ಹಸನ್ಮುಖರಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಏನೋ ಪೂರ್ತಿ ಪ್ರಪಂಚನ ಸತ್ಯಯುಗಕ್ಕೆ ತೊಗೊಂಡೋಗಿ ಒಂದು ಭೂಮಿಯಲ್ಲಿ ಸ್ವರ್ಗ ಮಾಡಿಕೊಂಡು ನಮ್ಮೆಲ್ಲರ ಮೆದುಳನ್ನು ಒಂದು ಏನೋ ಕಮಲದ ಥರ ಅರಳಿಸ್ಕೊಂಡು ಒಂದು ಪ್ರಬುದ್ಧತೆ ಬೆಳೆಸ್ಕೊಂಡು ನಾವು ಎಲ್ಲರೂ ವಿಶ್ವಮಾನವರಾಗೋಣ, ಒಂದು ಭೂಮಿಯಲ್ಲೇ ಸ್ವರ್ಗ ಮಾಡೋಣ, ಸತ್ಯಯುಗ ಕಟ್ಟೋಣ ಅಂತ ಹೇಳ್ತೀನಿ. ಓಕೆ, ಇಷ್ಟೊತ್ತು ನಮ್ಮೊಟ್ಟಿಗೆ ಡಾಕ್ಟರ್ ಭಾನುಪ್ರಕಾಶ್ ಅವರು ಬ್ರೈನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್, ಹಾರ್ಟ್ಲಿ ಥ್ಯಾಂಕ್ ಯು ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ಸತ್ಯಮೇವ ಜಯತೆ. ಥ್ಯಾಂಕ್ ಯು. ಎಸ್, ನೋಡ್ತಾ ಇರಿ ಡಾಕ್ಟರ್ ಬಾಸ್ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.